ಅಖಿಲ್, ನೀನ್ ಬೇಕು ಅಂತ ಸೋಲ್ತಾ ಇದೀಯಾ? ಯಾಕೋ ಸೋತೋದೆ? ಗೆದ್ದಿದ್ರೆ ಫಾರಿನ್ ಹೋಗಕ್ಕೆ 2 ಲಕ್ಷ ಸಿಕ್ತಿತ್ತು. ಸೋತ್ರೆ 4 ಕೊಡ್ತೀನಿ ಅಂತ ಹೇಳ್ದ. ನಿನಗೆ 2 ಲಕ್ಷ ಸಾಕಲ್ವೇನೋ? ಧಗಧಗನೆ ಉರಿಯುವ ಸೂರ್ಯನ ಜ್ವಾಲೆಯಿಂದ ಉದ್ಭವವಾದ ಭೂಮಿ ಮತ್ತೆ ಅದೇ ಸೂರ್ಯನ ತಾಪದಿಂದ ಬೆಂಕಿ ಚಂಡಾಗಿ ಬದಲಾಗತ್ತೆ ಅಂತ ಈಗ ಶಾಸ್ತ್ರತಜ್ಞರು ಭಯ ಪಡುವ ವಿಷಯವನ್ನ ಎಷ್ಟೋ ಸಂವತ್ಸರದ ಹಿಂದೆ ನಮ್ಮ ಋಷಿಗಳೇ ಗುರುತಿಸಿ ಈ ಉಪದ್ರವದಿಂದ ಭೂಮಿಯನ್ನು ಕಾಪಾಡಲು ಎಷ್ಟೋ ಪ್ರಯೋಗವನ್ನು ಮಾಡಿ ಭೂಮಿಯಲ್ಲಿರುವ ಲೋಹ ಮತ್ತು ಖನಿಜವನ್ನು ಉಪಯೋಗಿಸಿ ಸೂರ್ಯ ತಾಪವನ್ನ ನಿಯಂತ್ರಣ ಮಾಡೋ ಅತ್ಯಂತ ಶಕ್ತಿಶಾಲಿ ಸೂರ್ಯ ಕವಚವನ್ನ ತಯಾರು ಮಾಡಿದರು. ಇದನ್ನು ಭೂಮಧ್ಯ ರೇಖೆಯಲ್ಲಿ ಪ್ರತಿಷ್ಠಾಪಿಸಬೇಕೆಂದು ಎಷ್ಟೋ ಪ್ರಯತ್ನಗಳನ್ನು ಮಾಡಿ ಎಷ್ಟೋ ಕಷ್ಟಗಳನ್ನ ಎದುರಿಸಿ ಕೊನೆಗೆ ಆಫ್ರಿಕಾದ ಭೂಮಧ್ಯ ರೇಖೆಗೆ ತಲುಪಿ ಅಲ್ಲಿ ವಾಸಿಸುತ್ತಿದ್ದ ಓಜೋ ಬುಡಕಟ್ಟು ಜನಾಂಗಕ್ಕೆ ಕೊಟ್ಟು ಪ್ರತಿ ಸೂರ್ಯಗ್ರಹಣದ ನಂತರ ಬೀಳುವ ಸೂರ್ಯನ ಕಿರಣ ಇದರ ಮೇಲೆ ಬೀಳಬೇಕೆಂದು ಒಂದು ಬಾರಿ ಸೂರ್ಯಗ್ರಹಣ ತಪ್ಪಿದರೂ ಈ ಭೂಗೋಳಕ್ಕೆ ಆಗುವ ವಿಪತ್ತು ತುಂಬಾ ಭಯಂಕರವಾಗಿರುತ್ತೆ ಎಂದು ಆ ಸೂರ್ಯ ಕವಚದ ವಿಶಿಷ್ಟತೆಯನ್ನು ತಿಳಿಸಿಕೊಟ್ಟರು. ಅಲ್ಲಿಂದ ಆ ಜನಾಂಗವು ಅದನ್ನು ಜುವಾ ಎಂಬ ದೈವವೆಂದು ಭಾವಿಸಿ ಕಾಪಾಡಿಕೊಂಡು ಬರುತ್ತಿದ್ದಾರೆ. ನಮ್ಮ ಶಾಸ್ತ್ರಗಳ ಮೂಲಕ ಇದನ್ನು ತಿಳಿದುಕೊಂಡ ಒಬ್ಬ ರಷ್ಯನ್ ಜನರಲ್ ಕತ್ರೋಚಿ ಕಣ್ಣು ಈ ಜುವಾ ಮೇಲ್ ಬಿತ್ತು. ಅದನ್ನ ಹೇಗಾದ್ರೂ ಮಾಡಿ ಪಡ್ಕೊಂಡು ಭೂಮಿ ಮೇಲೆ ವಿಧ್ವಂಸ ಶುರುವಾದ ತಕ್ಷಣ ಪರಿಹಾರವನ್ನ ತನ್ನ ಕೈಯಲ್ಲೇ ಇಟ್ಟುಕೊಂಡು ಪ್ರಪಂಚದ ಮೇಲೆ ತನ್ನ ಅಧಿಕಾರವನ್ನ ಚಲಾಯಿಸಲು ಆಸೆ ಪಟ್ಟ. ಹೀಗೆ ಒಂದು ದಿನ ಓಜೋ ಜನಾಂಗ ಇಷ್ಟು ಖುಷಿಯಾಗಿರಲು ಕಾರಣ ಇವರಲ್ಲಿ ಒಬ್ಬ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಬಂದಿತ್ತು. ಅವನೇ ಬೋಡೋ. Bring the joy. ಇದು ಯಾವುದೇ ಕಾರಣಕ್ಕೂ ಅವ್ರ ಕೈಗೆ ಸಿಗಬಾರ್ದು. ಇಡೀ ಪ್ರಪಂಚಕ್ಕೆ ತೊಂದರೆ ಆಗ್ಬಿಡುತ್ತೆ. ಸೂರ್ಯಗ್ರಹಣವರೆಗೂ ಇದನ್ನ ಕಾಪಾಡೋ ಜವಾಬ್ದಾರಿ ನಿಂದು. ಭೂಮಿ ಗುಂಡಾಗಿ ತಿರುಗ್ತಾ ಇದೆ ಅನ್ನೋದು ಟ್ರ್ಯಾಶ್, ಬಲ ಇರೋನು ಹೀಗೆ ತಿರುಗ್ತಾ ಇದೆ ಅನ್ನೋದು ಟ್ರೂತ್. ದಿಸ್ ಇಸ್ ಮೈ ಟೈಮ್, ಕತ್ರೋಚಿ ಟೈಮ್, ಜಸ್ಟ್ ಬಿಕಾಸ್ ಆಫ್ ಯು ಮೈ ಫ್ರೆಂಡ್. ಎಕ್ಸ್ಕ್ಯೂಸ್ ಮೀ, ಮ್ಯಾಂಬೋ ಜುವೆಲ್ ಸಿಕ್ತಾ? ಸಾರಿ ಸರ್, ಐ ಮಿಸ್ಡ್ ಇಟ್. ವಾಟ್? ಸಾರಿ ಸರ್, ಮಿಸ್ ಆಗಿದೆ. ವಾಟ್? ಮ್ಯಾಂಬೋ ಫೋನ್.
ಇದನ್ನ ಹೇಳೋದಕ್ಕ ನಿನ್ಗೆ 1 ಕೋಟಿ ಕೊಟ್ಟಿದ್ದು. ಇದು ನಿಂಗೆ ಡೀಲ್ ಆದ್ರೆ ನಂಗೆ ಡ್ರೀಮ್ ಕಣೋ. ನನಗೆ 1 ಮಂತ್ ಟೈಮ್ ಕೊಡು. 1 ಮಂತ್ ಅಲ್ಲಿ ಅಜ್ಜುವ ನನ್ನ ಹತ್ರ ಬಿದ್ದಿರ್ತಾನೆ. ಅದರ್ವೈಸ್ ಐ ವಿಲ್ ಟೇಕ್ ಆಲ್ ಯು ಟೈಮ್. ಡೋಂಟ್ ಮಿಸ್ ಯುವರ್ ಚಾನ್ಸ್. ಆ ಜುವನ ಯಾರೋ ಎತ್ಕೊಂಡ್ಬರ್ತಾರೆ. You can't kill. It's a game on a rainbow. It's a place nobody can fulfill. It's the one, his name is. Hey Jackie, chill. ವಾರಂಟಿ ಇದೆಯಾ? ನಮ್ಮನ್ಗೆಲ್ಲ ಗ್ಯಾರಂಟಿ. ಏನೋ ಅಷ್ಟೊಂದು ಕಾನ್ಫಿಡೆಂಟಾ? ಹ್ಞೂ ಕಣೋ, ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ. ನಮ್ಮನು ಪೈಲ್ವಾನ್ಗಳನ್ನೇ ಬಿಟ್ಟಿಲ್ಲ, ಇನ್ನ ನಿಮ್ನ ಸುಮ್ನೆ ಬಿಟ್ಬಿಡ್ತಾನ? ಜಾಸ್ತಿ ಟ್ಯಾಕ್ಸು 5,000. ಅಚ್ಚ ಟೇಕಿಂಗ್. ನೋಡಿದ್ಯಾ ನಮ್ಮ ಹುಡುಗನ್ ಪಂಚ್ ಪವರು? ಇನ್ನು ನಿಮ್ ಚಾಕ್ಲೇಟ್ ಬಾಯ್ ಗೆಲ್ತಾನೆ ಅನ್ಕೊಂಡಿದ್ಯಾ? Never gonna touch him. Only gotta watch him. Lock it, lock it, lock it. ಹೇ, ಲುಕ್ ನೋಡಿ ಚಾಕ್ಲೇಟ್ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಾ? ಇವಾಗ ಕ್ಲಾರಿಟಿ ಸಿಕ್ತಾ? ನಮ್ಮವ್ ನಿಮ್ಮವ್ನ್ ಹೊಡಿತಾನೆ, ನೀವು 108 ಕೊಡಿದ್ರೆ ಆಂಬುಲೆನ್ಸ್ ಬರಬೇಕು. तू शेर है बेटा, चौरस्ता फाइट का स्टार है तू. पुलिस कमीशन 50,000, अपुन का 50,000, तेरे को 1 लाख. नेक्स्ट फाइट गोलकुंडा चौरस्ता. तू जरूर आना मेरे शेर. ठीक है दादा. अच्छा बेटा. Playing in a game you can't kill. It's a game on a rainbow. It's the one, his name is. ಒಂದು ಸಲ ಗೆದ್ದಿದ್ ಮಾತ್ರಕ್ಕೆ ನೀನ್ ಹೀರೋ ಆಗಲ್ಲ ಕಣೋ. ಫಿರ್ ಮಿಲೆಂಗೆ. ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ರು ಅವ್ರನ್ನ ಹೀರೋ ಅಂತಾನೆ ಅನ್ಕೊಳ್ಳೋದು, ಆದ್ರೆ ಗೆದ್ದವ್ರನ್ನ ಮಾತ್ರ ಈ ಜನರೇಷನ್ ಹೀರೋ ಅಂತ ಹೇಳೋದು. ಗೇಮ್ ಯಾವಾಗ್ಲೇ ಆದ್ರೂ ಗೆಲ್ಲೋದು ನಾನೇ. Playing in a game you can't kill. It's a place nobody can fulfill. It's the one, his name is. ಅಕ್ಕಿ ಅಕ್ಕಿ ಅಕ್ಕಿ. ಏನೋ ಏನಾಯ್ತು? ಒಬ್ಳು ಹುಡುಗಿ ಮಕ್ಕದ ಮೇಲೆ ಹೊಡೆದ್ಲಾ? ಯಾಕೆ? ಐ ಲವ್ ಯು ಹೇಳ್ದೆ.
ಐ ಲವ್ ಯು ಅಂದಿದ್ಕೆ ಹೊಡೆದ್ಲಾ? ಅವಳಿಗೇನು ಹುಚ್ಚ? ಎಸ್, ಓದೋ ಹುಚ್ಚು. ಪ್ರಪೋಸ್ ಮಾಡಿದ್ರೆ ಪರ್ಸೆಂಟೇಜ್ ಕೇಳಿದ್ಲು, ಕಾಫಿ ಕರೆದ್ರೆ ಕ್ವಾಲಿಫಿಕೇಶನ್ ಕೇಳಿದ್ಲು, ಮನೆಗೆ ಹೋಗೋಣ ಅಂದ್ರೆ ಡಿಗ್ರಿ ಕೇಳಿದ್ಲು, ಡಿಸ್ಕಂಟಿನ್ಯೂ ಅಂತ ಹೇಳ್ದೆ. ಯು ಅನ್ಎಜುಕೇಟೆಡ್ ಕಂಟ್ರಿಬ್ಯೂಟ್ ಅನ್ಲೋ. ಅಷ್ಟಕ್ಕೆ ನಿಲ್ಸಿಲ್ಲ ಅವಳು. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಜೈಗಾಂಟಿಕ್ ಟ್ವಿನ್ಸ್ ಅಂಡ್ ಮೋನೋ ಜೈಗಾಂಟಿಕ್ ಟ್ವಿನ್ಸ್ ಅನ್ಲೋ. ಅದ್ರಲ್ಲೇನಿದೆಯೋ, ಟ್ವಿನ್ಸ್ ಅಂದ್ರೆ ಕಾಮನ್, ಒಂದು ಕ್ಲಾಸ್ ಆಗಿರುತ್ತೆ, ಇನ್ನೊಂದು ಮಾಸ್ ಆಗಿರುತ್ತೆ. ಎಕ್ಸಾಕ್ಟ್ಲಿ, ನಾನು ಹಾಗೆ ಹೇಳ್ದೆ. ಕರೆಕ್ಟ್ ಅನ್ಲ? ಆಗ್ಲೇ ಹೊಡೆದಿದ್ದು. ಒಂದೇ ತರ ಕಾಣೋದೆಲ್ಲ ಮೋನೋ ಜೈಗಾಂಟಿಕ್ ಅಂತ, ಬೇರೆ ಬೇರೆ ತರ ಕಾಣೋದೆಲ್ಲ ಜೈಗಾಂಟಿಕ್ ಅಂತ ಹೇಳ್ತಾರಂತ. ಓಹೋ, ಎರಡನೇ ಚಾನ್ಸ್ ಕೊಡ್ತೀನಿ ಅಂತ ಎರಡನೇ ಕ್ವಶನ್ ಕೇಳಿದ್ಲು. ಈ ಸಲ ಏನ್ ಕೇಳಿದ್ಲು? ರೆಡ್ ಬ್ಲಡ್ ಸೆಲ್ಸ್ ಗೆ ವೈಟ್ ಬ್ಲಡ್ ಸೆಲ್ಸ್ ಗೆ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ಲು. ಕಲರ್ ಅಲ್ವಾ? ಎಕ್ಸಾಕ್ಟ್ಲಿ, ನಾನು ಇದನ್ನೇ ಹೇಳ್ದೆ. ಮತ್ತೆ ಹೊಡೆದ್ಲಾ? ಇನ್ನೂ ಜೋರಾಗಿ ಹೊಡೆದ್ಲು. ಓ, ಇದು ರಾಂಗ? ಹೌದು ಕಣೋ. ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಬ್ಲಡ್ ಬೇಕಾಗಿರೋ ಆಕ್ಸಿಜನ್ ಇರುತ್ತಂತೆ, ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತಂತ. ಓದ್ ಬರ್ದೇ ಇರೋಂಗೆ ನಿಂಗೇನಕ್ಕೋ ಲವ್ ಅಂತ ಮತ್ತೆ ಹೊಡೆದ್ಲು. ಅದೇಂಗೋ, ಓದ್ದವ್ರು ಓದ್ದೇ ಇರೋರ್ನ ಲವ್ ಮಾಡ್ಬಾರ್ದಾ? ಮನೇಲೂ ಓದು ಅಂತ ಹೇಳ್ತಾರೆ, ಸ್ಕೂಲಲ್ಲಿ ಟೀಚರ್ ಕೂಡ ಓದು ಅಂತ ಹೇಳ್ತಾರೆ. ಏನೋ ಸ್ವಲ್ಪ ರಿಲೀಫ್ ಆಗ್ಲಿ ಅಂತ ಹುಡುಗಿರ್ನ ಲವ್ ಮಾಡಿದ್ರೆ ಹುಡುಗಿರ್ ಕೂಡ ಓದು ಅಂದ್ರೆ ನಮ್ ಪರಿಸ್ಥಿತಿ ಏನೋ ಆಗ್ಬೇಕು? ನಾವೇನ್ ಜಾಬ್ ಕೇಳಿದ್ವಾ ಅಥವಾ ಸಂಬಳ ಕೇಳಿದ್ವಾ? ಖಾಲಿ ಇರೋ ಮನಸ್ಸನ್ನ ತಾನೆ, ಅದಕ್ಕೂ ಕ್ವಾಲಿಫಿಕೇಶನ್ ಕೇಳಿದ್ರೆ ಹೆಂಗೆ? ಇದ್ ಹೀಗೆ ನಡೀತಾ ಇದ್ರೆ ಓದ್ ಬರ್ದೇ ಇರೋರು ಎಲ್ಲರೂ ಫ್ಯೂಚರ್ ಅಲ್ಲಿ ಕೆಲ್ಸಕ್ಕೆ ಬರ್ದಿರೋರ್ ತರ ಆಗ್ಬಿಡ್ತಾರೆ. ಏನಾದ್ರೂ ಮಾಡ್ಲೇಬೇಕು, ಬನ್ನಿ. ನಿನ್ ಹಿಂದೆ ನಾನಿದ್ದೀನಿ, ಕರಿ ಅವಳನ್ನ. ಏಯ್ ಓ ದಿನ ರಾಕ್ಷಸಿ, ಪರ್ಸೆಂಟೇಜ್ ಪಿಶಾಚಿ, ಬಾರೆ ಹೊರಗೆ. ಅಗ್ನಿ ಪರ್ವತದಲ್ಲಿ ಲಾವ ಇದ್ರೆ ನನ್ ಹಿಂದೆ ನನ್ ಫ್ರೆಂಡ್ ಇದ್ದಾನೆ, ಬಾ ಹೊರಗ್ ಬಾ. ಏನೋ ಎಗ್ರಾಡ್ತಿದ್ಯಾ? ನೆನ್ನೆ ತಿಂದಿದ್ ಸಾಕಾಗ್ಲಿಲ್ವಾ? ಇನ್ನೂ ಬುದ್ಧಿ ಬಂದಿಲ್ವಾ? ಇಲ್ಲ, ಆದ್ರೆ ನನ್ ಫ್ರೆಂಡ್ ಬಂದ, ನಿನ್ ಕತೆ ಮುಗಿ. ಗವರ್ಮೆಂಟ್ ಬಸ್ಸಿಂದ ಹಿಡಿದು ಪಾರ್ಲಿಮೆಂಟ್ ವರ್ಗೂ ಲೇಡೀಸಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಅಂದ್ರೆ ನೀನೇನೋ ಹಂಗ್ ಮಾತಾಡ್ತಾ ಇದೀಯಾ? ಯೂಸ್ಲೆಸ್ ಇಡಿಯಟ್, ಅನ್ಎಜುಕೇಟೆಡ್ ಬ್ರೂಟ್. ನೀನೇನೋ ಈ ತರ ಮುಖ ಇಟ್ಕೊಂಡು ಈ ತರ ಆಗ್ಬಿಟ್ಟೆ ಬರ್ತಾ ಅದೇನೋ ಹಂಗ್ ಮಾತಾಡ್ತೀಯಾ? ಪಾರ್ಟಿ ಏನಕ್ಕೂ ಬದಲಾಯಿಸ್ತೆ? ಪಾರ್ಟಿ ಏನು? ಅದೇ ಕಣ್ರಿ, ಯಾವಾಗ ನೋಡಿದ್ರು ಪಾರ್ಟಿ, ಕ್ಲಬ್, ಪಬ್, ಅದೇ ಇವ್ನ್ ಕೆಲ್ಸ. ಮೈಂಡ್ ಸೆಟ್ ಚೇಂಜ್ ಮಾಡಿ ಎಂಸೆಟ್ ಬರಿ ಅಂದೆ, ಕೇಳಿದ್ನ? ಮೆಡಿಸಿನ್ ಮಾಡು ಅಂದೆ, 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ, ಅದನ್ನು ಕೇಳಲಿಲ್ಲ. ಅದಕ್ಕೆ ಇವ್ನು ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಹೋದ, ನಾನು ಕೇಂಬ್ರಿಡ್ಜ್ಗೆ ಹೋದೆ. ರಿಯಲಿ? ನೀವು ಕೇಂಬ್ರಿಡ್ಜ್ ಅಲ್ಲಿ ಮೆಡಿಸಿನ್ ಓದಿದ್ರಾ? ಇವ್ನ್ ಮಾತ್ರ ಅಲ್ಲ, ಇವ್ರ ತಾತ ಹೌರಾ ಬ್ರಿಡ್ಜು, ಇವ್ರ ಅಪ್ಪ ಲಂಡನ್ ಬ್ರಿಡ್ಜು, ಇವ್ರ ಫ್ಯಾಮಿಲಿ ಫುಲ್ ಯಾವ್ದೋ ಬ್ರಿಡ್ಜ್ ಇಂದ ಬಂದ ಬ್ರಿಲಿಯಂಟ್ಸ್. ಕೇಂಬ್ರಿಡ್ಜ್ ಓಕೆ, ಹೌರಾ ಬ್ರಿಡ್ಜ್, ಲಂಡನ್ ಬ್ರಿಡ್ಜ್ ಅದು ಕೂಡ ಇದೆಯಾ? ಸ್ವತಂತ್ರಕ್ಕೂ ಮುಂಚೆ ಇತ್ತು, ಇವಾಗ ಗೊತ್ತಿಲ್ಲ. ವೆರಿ ನೈಸ್. ಇಷ್ಟಕ್ಕೂ ಮೆಡಿಸಿನ್ ಅಲ್ಲಿ ನಿಮ್ ಸ್ಪೆಷಲೈಸೇಷನ್ ಏನು? ಹಾರ್ಟಾ, ಆರ್ಥೋಪೆಡಿಕ್ಸಾ, ಗ್ಯಾಸ್ಟ್ರಾಲಜಿನಾ, ಪೀಡಿಯಾಟ್ರಿಕ್ಸಾ? ಅಂದ್ರೆ ಮನುಷ್ಯರಿಗಲ್ಲ, ಪ್ರಾಣಿಗಳ ಡಾಕ್ಟರ್. ವೆಟನರಿನಾ? ಎಸ್, ಮನುಷ್ಯರಿಗೆ ರೋಗ ಬಂದ್ರೆ ಆಟೋ ಹಿಡಿದು ಹಾಸ್ಪಿಟಲ್ಗೆ ಹೋಗಿ ಪೇಮೆಂಟ್ ಕೊಟ್ಟು ಪೇಷಂಟ್ ಆಗ್ತಾರೆ. ಅದೇ ಆನಿಮಲ್ಸ್ಗೆ ಬಂದ್ರೆ ಯಾರಿಗೂ ಹೇಳ್ಕೊಳಲ್ಲ ಇವು. ಅದು ಕಣ್ಣಿಂದ ಕಮ್ಯುನಿಕೇಟ್ ಮಾಡಿದ್ರೆ ನಾವು ಮನಸ್ಸಿಂದ ಅರ್ಥ ಮಾಡ್ಕೋಬೇಕು. ನಿಮ್ದು ನಿಜವಾಗ್ಲೂ ತುಂಬಾ ದೊಡ್ಡ ಮನ್ಸು. ಕರೆಕ್ಟ್. ನಿನ್ನೆ ತಾನೇ ಒಂದ್ ಬೆಕ್ಕಗೆ ಕಿಡ್ನಿ ಪ್ರಾಬ್ಲಮ್ ಅಂದ್ರೆ ನಮ್ಮವನೇ ಆಪರೇಷನ್ ಮಾಡ್ದ. ವಾವ್, ಕ್ಯಾಟ್ಗೆ ಮಾತ್ರ ಅಲ್ಲ, ರ್ಯಾಟ್ಗೂ ಮಾಡ್ಬಿಡ್ತಾನೆ. ಮೊನ್ನೆ ಒಂದಕ್ಕೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಅವನದನ್ನ ಸರಿ ಮಾಡ್ಬಿಟ್ಟಿದ್ದಾನೆ. ಅದು ಖುಷಿಯಿಂದ ಎದ್ದು ಓಡ್ ಹೋಯ್ತು. ಏಯ್ ಸಾಕು ನಿಲ್ಸೋ. ನೀನಂತೂ ನಿನ್ ಬಗ್ಗೆ ಒಂಚೂರು ಹೇಳ್ಕೊಳಲ್ಲ, ನಾನು ಹೇಳ್ಬಾರ್ದಾ? ಹೋಗ್ಲಾಕ್ ಬಿಡು. ಮಾರ್ವೆಲಸ್. ನಿಮ್ಮಂಥವ್ರಿಗೇನೆ ಕಣ್ರಿ ನಾನು ಎಷ್ಟು ಕಾಲದಿಂದ ಎದುರು ನೋಡ್ತಾ ಇದ್ದಿದ್ದು. ಐ ಆಮ್ ಸೋ ಲಕ್ಕಿ ಐ ಫೌಂಡ್. ನೀವು ಇಷ್ಟು ಫಾಸ್ಟ್ ಕನೆಕ್ಟ್ ಆಗ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ರೀ. ಲಕ್ಕಿ ನೀವಲ್ಲ, ನಾನು. ನೋ, ಲಕ್ಕಿ ನೀವು ನಾನು ಇಬ್ರು ಅಲ್ಲ, ನಮ್ ಚೋಜೋ ಲಕ್ಕಿ. ಇದನ್ನ ನೀವೇ ಬದುಕಿಸ್ಬೇಕು. ಯಾಕೆ? ಬದುಕೇ ಇದೆಯಲ್ಲ. ಆದ್ರೆ ಜಾಸ್ತಿ ದಿನ ಬದುಕೋದಿಲ್ಲ. ಅದಕ್ಕೇನ್ ರೋಗ? ಸುಮ್ಮನೆ ನೀವ್ ಹೇಳಿ. ನಮ್ ಚೋಚೋಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ. ಎಷ್ಟೋ ಡಾಕ್ಟರ್ಸ್ ತೋರಿಸ್ದೆ, ಯಾರು ಆಪರೇಷನ್ ಮಾಡೋದಕ್ಕೆ ಮುಂದೆನೆ ಬರ್ಲಿಲ್ಲ. ನೀವೇ ಇದಕ್ಕೆ ಸರ್ಜರಿ ಮಾಡಿ ಬದುಕಿಸ್ಬೇಕು. ಅದಿರೋದೇ ಇಷ್ಟು, ಅದ್ರ ಹಾರ್ಟ್ ಇಷ್ಟಿರುತ್ತೆ, ಅದ್ರೊಳಗೂ ಹೋಲ. ನೀವೇನು ವರಿ ಮಾಡ್ಬಿಡಿ. ಇವನಿಗೆ ಬ್ಯಾಟ್ ಕೊಟ್ರೆ ಸೆಂಚುರಿ ಮಾಡ್ತಾನೆ, ಮೊಲ ಕೊಟ್ರೆ ಸರ್ಜರಿ ಮಾಡ್ತಾನೆ. ಬೆಳಗ್ಗೆ ಎಷ್ಟೊತ್ತಿಗೆ ನಿಮ್ಮ ಚೋಚೋ ಕ್ಯಾರೆಟ್ ತಿನ್ಕೊಂಡು ಕ್ಯಾಂಪಸ್ ಪೂರ್ತಿ ಓಡಾಡುತ್ತೆ. ಡೋಂಟ್ ವರಿ ಯಾರ್. ಫ್ಯಾಂಟಾಸ್ಟಿಕ್. ಮತ್ತೆ ಆಪರೇಷನ್ ಯಾವಾಗ ಇಟ್ಕೊಳ್ಳೋಣ? ಲೇಟ್ ಏನಕ್ಕೆ, ನಾಳೆನೇ ಇಟ್ಕೊಳ್ಳೋಣ. See you tomorrow. Okay. Thank you so much. Thank you. Bye. Bye. ತುಂಬಾ ಚೆನ್ನಾಗಿ ಸಿಕ್ಕಾಕ್ಸ್ದಲ್ಲೋ. ಮತ್ತೆ ನನ್ನ ಹತ್ರ ಇರ್ತೀನಿ ಅಂತ ಅವಳ ಹತ್ರ ತಿರ್ಕೊಂಡಲ್ಲ. ಅಂದ್ರೆ ಸರಿ ಬಿಡು, ನೀನು ಅವಳನ್ನ ನೋಡಿದ ತಕ್ಷಣ ಬಿದೋಗಿದ್ಯಾ? ಮುಂದೆ ಏನಂತ ಯೋಚನೆ ಮಾಡು. ಯೋಚನೆ ಮಾಡಕ್ಕೆ ಏನಿದೆ, ಅರ್ಜೆಂಟಾಗಿ ಒಂದು ಬಕ್ರ ಬೇಕು. ಯಾರೋ ಸಿಗ್ತಾರೆ.
ಗುಡ್ ಮಾರ್ನಿಂಗ್. ಓಯ್ ಇಕ್ಯೂಸಿ ಆಸಿನೆಸ್ಸು ಬಾರ ಇಲ್ಲಿ. ಅದ್ಯಾಕೆ ಸರ್ ಹಾಕಿ ಹೋಗುದ್ರಿ? ಅದು ಒಂಥರ ಸೈಂಟಿಫಿಕ್ ನೇಮ್ ಕಣೋ, ನಾನು ಕರೆದಿದ್ದು ನಿನಗೆ. ಮತ್ತೆ ನೀನೇನು ಕ್ಲಾಸ್ಗೆ ಹೋಗೋದು ಬಿಟ್ಟು ಕ್ಲಾಸ್ ಆಗಿ ಹೊಡಿತಾ ಇದೀಯ ಅಲ್ಲಿ ನಿಂತ್ಕೊಂಡು? ಹೋಗೋ ಕ್ಲಾಸ್ಗೆ. ಓಯ್ ಸೂಸ್ ಕೊರಾಸ್ ಡೊಮೆಸ್ಟಿಕಾಸ್ ಬಾರೋ ಇಲ್ಲಿ. ಅದೇನ್ ಸರ್ ನಿಮಗೆ ನನಗೆ ತಿರುಗ್ತಿಲ್ಲ? ಶರ್ಟ್ ಅಪ್. ಅದು ಹಂದಿಗೆ ಸೈಂಟಿಫಿಕ್ ನೇಮು, ನಿನಗೆ ನಿಕ್ ನೇಮು. ಏನೋ ನಾನು ನೋಡಿದ ತಕ್ಷಣ ಬಚ್ಚಿಟ್ಕೊಳ್ತಾ ಇದ್ದೆ, ನಾನು ನೋಡಿದ ತಕ್ಷಣ ಜಂಪ. ಅದು ಗೋ ಟು ದ ಕ್ಲಾಸ್. ಆ ಕಡೆ ಅಲ್ಲ ಕಣೋ, ಕ್ಲಾಸ್ ಇರೋದು ಈ ಕಡೆ. ಐ ಆಮ್ ವೆರಿ ಸ್ಟ್ರಿಕ್ಟ್. ಸಿಕ್ತು. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಎಸ್ ಕಮ್ ಇನ್. ಅಬ್ಬಾ, ಒಬ್ರೇ ಇದ್ದೀರಾ? ಯಾಕೆ ಕಣ್ಣು ಕಾಣಿಸ್ತಾ ಇಲ್ವಾ? ಯು ನಾಟಿ. ಫಸ್ಟ್ ಇಲ್ಲಿಗೆ ಯಾಕೆ ಬಂದೆ ಹೇಳು? ನಿನ್ ಕ್ಲಾಸ್ ಇಲ್ವಾ? ನಿಮ್ ಹತ್ರ ಒಂದ್ ವಿಷಯ ಹೇಳೋಣ ಅಂತ. ನೋಡು, ನನ್ನ ಹತ್ರ ಸುಳ್ಳು ವಿಷಯ ಹೇಳೋದು ಬಿಟ್ಟು ಹೋಗಿ ಸ್ಟೂಡೆಂಟ್ಸ್ಗೆ ಕೆಮಿಸ್ಟ್ರಿ ಕ್ಲಾಸ್ ತಗೋ. ನೀವ್ ಯಾವಾಗ್ಲೂ ಹೀಗೆ ನನ್ ಟ್ಯಾಲೆಂಟ್ ತೋರ್ಸೋಣ ಅಂದ್ರೆ ಟೈಮೇ ಕೊಡಲ್ಲ. ಏಯ್ ಏನಿದು? ನಿಮ್ಗೆ ಸ್ಟೂಡೆಂಟ್ಸ್ ನೋಡಿದ್ರೆ ಬಾಯಿ ಜಾರತ್ತೆ, ನನ್ಗೆ ನಿಮ್ಮನ್ನ ನೋಡಿದ್ರೆ ಮನ್ಸ್ ಜಾರತ್ತೆ. ನೋಡು, ಸೆರಗಿರೋದು ಬೀಳ್ಸ್ಕೊಳ್ಳೋದಕ್ಕಲ್ಲ, ಮೇಲ್ ಹಾಕೊಳ್ಳೋದಕ್ಕೆ. ಹೋಗು. ಛೀ, ನಿಮ್ಗೆ ವೇರಿಯೇಷನ್ಸ್ ಬಿಟ್ರೆ ಫೀಲಿಂಗ್ಸೇ ಗೊತ್ತಾಗಲ್ಲ. ಮೋಟೋ ಪೀಸ್. ಮೋಟೋ ಪೀಸಾ ಅಂದ್ರೆ? ಎಸ್ ಕಮ್ ಇನ್. ನಮಸ್ಕಾರ ಸರ್. ಯಾರೋ ನೀವು? ಪರ್ಮಿಷನ್ ತಗೊಂಡಿದ್ದೀರಾ? P1 ನೋಡ್ ತಗೊಂಡ ಸರ್. ಎಲ್ಲರೂ ಲಂಚ ತಗೊಂಡವ್ರಾಗ್ಬಿಟ್ಟಿದ್ದಾರೆ. ಏನ್ ಬೇಕು ನಿನ್ಗೆ? ನಿಮ್ ಕೋಆಪರೇಷನ್. ಏನಕ್ಕೆ? ನಿಮ್ ಕಾಲೇಜಲ್ಲಿ ದಿವ್ಯಾ ಅನ್ನೋ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ ನಿಮ್ ಹೆಲ್ಪ್ ಬೇಕು. ಏನೋ ನನ್ನ ಕಾಲೇಜಿಗೆ ಬಂದು ನನ್ನ ಸ್ಟೂಡೆಂಟ್ಗೆ ಲವ್ ಮಾಡಿ ನನಗೆ ಹೆಲ್ಪ್ ಮಾಡು ಅಂತ ಇದೀಯಾ? ಎಷ್ಟು ಧೈರ್ಯ ನಿನ್ಗೆ? ಧೈರ್ಯ ಇರೋದಕ್ಕೆ ಸರ್ ಲವ್ ಮಾಡ್ತಿರೋದು. ನೀವು ಸ್ವಲ್ಪ ಹೆಲ್ಪ್ ಮಾಡಿ, ಎಲ್ಲ ಸೆಟ್ ಆಗುತ್ತೆ. ಏಯ್, ಇನ್ನೊಂದು ಕ್ಷಣ ನೀವೇನಾದ್ರೂ ಇಲ್ಲಿ ನಿಂತ್ಕೊಂಡಿದ್ರೆ ಸೆಕ್ಯೂರಿಟಿ ಕರ್ಸಿ ನಿಮ್ಮನ್ನೆಲ್ಲ ಆಚೆ ತಪ್ಪಿಸ್ಬಿಡ್ತೀನಿ. ಗೆಟ್ ಔಟ್. ಓಹೋ, ಲೇ ಸರಕ್ ಶೋ ತೋರ್ಸು. ಏನ್ ಶೋ? ಈಗ ನಿಮಗ್ ತೋರಿಸ್ತಾ ಇದೀವಿ ಸೆಕ್ಸಿ ಸ್ಟಾರ್ ಕೋಕಿಲ ಮೇಡಮ್, ರೊಮ್ಯಾಂಟಿಕ್ ಸ್ಟಾರ್ ರಾಜೇಂದ್ರ ಪ್ರಸಾದ್ ನಟಿಸಿರುವ ಮಿಡ್ ಡೇ ಮಸಾಲಾ. ಮೇಲ್ ಹಾಕೋ, ಮೇಲ್ ಹಾಕೋ, ಮೇಲ್ ಹಾಕೋ, ಮೇಲ್ ಹಾಕೋ. ಏಯ್, ಟಿವಿ ಅವರು ಕೂಡ ಇಷ್ಟೊಂದ್ಸಲ ರಿಪೀಟ್ ಮಾಡಲ್ಲ ಕಣ್ರೋ. ಅದು ಅಲ್ದೆ ಅದು ಸೆರಗ್ನ ಹಾಕೊಳ್ಳೋ ತರ ಇಲ್ಲ, ತೆಗಿಯೋ ತರ ಇದೆ. ನಮಗ್ ಬೇಕಾಗಿರೋದು ಅದೇ. ನನ್ಗೇನು ಗೊತ್ತಿಲ್ಲ ಕಣ್ರೋ. ನಮಗೂ ಏನು ಗೊತ್ತಿಲ್ಲ. ನಮ್ಗೇನು ಗೊತ್ತಾಗ್ಬೇಕಾ? ತೋರಿಸಿದ್ರೆ ಸ್ಟೂಡೆಂಟ್ಸ್ ತಿಳ್ಕೊಂತಾರೆ. ಫೇಸ್ಬುಕ್ ಅಲ್ಲಿ ಹಾಕೋಣ ಕಣೋ ಸರ್, ತುಂಬಾ ಫೇಮಸ್ ಆಗ್ತಾರೆ. ಬೇಡ ಕಣ, ಯೂಟ್ಯೂಬ್ ಅಲ್ಲಿ ಹಾಕೋಣ, ತುಂಬಾ ವ್ಯೂಸ್ ಬರುತ್ತೆ. ನಿಲ್ಲಿಸ್ರ. ಫೇಸ್ಬುಕ್ ಯೂಟ್ಯೂಬ್ ಅಂತೆ. ಸರ್ನ ನೀವೇನು ಅನ್ಕೊಂಡ್ರಿ? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಸರ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಅದನ್ನ ಚಿಕ್ಕ ಯೂಟ್ಯೂಬ್ ಅಲ್ಲಿ ತೋರಿಸ್ತೀರಾ? ದೊಡ್ಡ ಸ್ಕ್ರೀನ್ ಅಲ್ಲಿ ತೋರಿಸೋಣ ಸರ್. ಈಗ ನಾನು ಏನ್ ಮಾಡಬೇಕು? ಮೊದ್ಲಿಗೆ ನಿಮ್ಗೆ ಏನ್ ಬೇಕು? ನಾನು ಚೋಚೋಗೆ ಹಾರ್ಟ್ ಸರ್ಜರಿ ಮಾಡಬೇಕು, ಅದು ಬದುಕಬೇಕು. ನಿನ್ಗೇನಾದ್ರೂ ಹುಚ್ಚ? ಅದು ತುಂಬಾ ಕಾಂಪ್ಲಿಕೇಟೆಡ್. ಏನೋ ಸೀರೆ ಎಳೆಯೋದಕ್ಕಿಂತನಾ? ಆಪರೇಷನ್ ಯಾವಾಗ? ನಾಳೆನೆ. ಏನ್ರಿ ಇದು? ಕ್ಯಾಂಡಲ್ಸ್ ಇಟ್ಕೊಂಡು ಇಷ್ಟೊಂದು ಜನ ಬಂದಿದ್ದೀರಾ? ಪವರ್ ಕಟ್ಗೆ ಆಪೋಸಿಟ್ ಆಗಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಇಲ್ಲ ಕಣ್ರಿ, ಚೋಚೋ ಆಪರೇಷನ್ ಸಕ್ಸಸ್ ಆಗ್ಬೇಕು ಅಂತ ಪ್ರೇಯರ್ ಮಾಡ್ತಿದ್ದಾರೆ. ನಾವೆಲ್ಲರೂ ನಿಮ್ಗೋಸ್ಕರನೇ ವೇಟ್ ಮಾಡ್ತಿದೀವಿ. ಓಹೋ, ಅದ್ ಬದುಕಿಲ್ಲ ಅಂದ್ರೆ ನನ್ನೇ ಸಾಯಿಸ್ತಾರೆ ಅನ್ಸುತ್ತೆ. ಚೋಚೋ, ದಿವ್ಯಾ ಮಾಸ್ಕ್ ಹಾಕೋ. ಬದುಕಿದೆಯಾ ಇಲ್ವಾ? ಸದ್ಯ ಬದುಕಿದೆ. ಸರ್, ಚೆನ್ನಾಗಿ ಪ್ರಿಪೇರ್ ಆಗಿದ್ರಾ? ನಾನು ಎಕ್ಸಾಮ್ಗೂ ಕೂಡ ಇಷ್ಟೊಂದು ಪ್ರಿಪೇರ್ ಆಗಿರಲಿಲ್ಲ ಕಣೋ. ಗುಡ್ ಗುಡ್, ಓಕೆ. ಅಬ್ಬಾ, ತುಂಬಾ ಹೊಗಳ್ತಾ ಇದೀಯಾ. ಸುಮ್ನಿರಿ ಸರ್, ನೀವೊಬ್ರು. ನಿಮ್ ಮಾಸ್ಕ್ ಹಾಕಲ್ವಾ? ಓ, ಹಾಕೋಬೇಕಾ? ಡೋರ್ಸ್ ಕ್ಲೋಸ್ ಮಾಡಿ. ನೋ ನೋ ನೋ, ಸಿಗ್ನಲ್ ಸಿಗಲ್ಲ. ಸಿಗ್ನಲ್ಸಾ? ಅಂದ್ರೆ ವೆಂಟಿಲೇಷನ್. ಇದಕ್ಕೆ ವೆಂಟಿಲೇಷನ್ ಬೇಕಾಗುತ್ತೆ, ನನ್ಗೋಸ್ಕರ ಅಲ್ಲ. ಓಹೋ. ಈಗ ಚಾಕು ತಗೊಂಡು ಎದೆ ಹತ್ರ ಕುಯ್ಯಿ. ನಿಮ್ ಕೈಯಾಗ ಹಾಗೆ ನಡುಕ್ತಿದೆ. ಆನಿಮಲ್ಸ್ ಅಲ್ವಾ, ಅಫೆಕ್ಷನ್ ಇರುತ್ತೆ. ಮನುಷ್ಯರಾಗಿದ್ರೆ ಇಷ್ಟೊಂದು ಕೊಯ್ದಾಕ್ಬಿಡ್ತಿದ್ದೆ. ಡೋಂಟ್ ವರಿ, ಡೂ ಇಟ್. ನಾನ್ ಮಾಡಲ್ಲ. ವಾಟ್ ಹ್ಯಾಪನ್? ನಿಮ್ ಕೈಯಲ್ಲೇ ಮಾಡಿಸ್ತೀನಿ. ಚೋಚೋನ ಬದುಕಿಸ್ದೆ ಅನ್ನೋ ಕ್ರೆಡಿಟ್ ನಿಮ್ಗೆ ಸಿಗ್ಬೇಕು. ತಗೋ ಇದನ್ನ, ನಾನು ಹೇಳ್ತೀನಿ ಹಾಗೆ ಮಾಡು. ಚಾಕುವಿಂದ ಹಾರ್ಟ್ ಹತ್ರ ಕಟ್. ಬ್ಲೀಡಿಂಗ್ ಹೆವಿಯಾಗಿ ಹೋಗ್ತಿದೆ. ಬ್ಲೀಡಿಂಗ್ ಹೆವಿಯಾಗಿ ಆಗ್ತಾ ಇದೆ. ನಾನ್ ಹೇಳಿದ್ದೇನೆ ನೀವ್ ಹೇಳ್ತಿದ್ದೀರಲ್ಲ. ಕಾಟನ್ ಇಂದ ಕ್ಲೀನ್ ಮಾಡು, ಅದನ್ನು ಹೇಳ್ಬೇಕಾ? ಕಾಟನ್ ಇಂದ ಕ್ಲೀನ್ ಮಾಡು, ಅದನ್ನು ಹೇಳ್ಬೇಕಾ?
ಏನೋ ಅಳ್ಳಾಡ್ತಿದೀಯಾ? ಇಲ್ಲ. ಹಾಗಾದ್ರೆ ಹೋಗಿದೆ. ಚೋಚೋ, ಮೈ ಡಿಯರ್ ಚೋಚೋ, ನೋಡು ನಿನ್ಗೋಸ್ಕರ ಎಷ್ಟು ಜನ ವೇಟ್ ಮಾಡ್ತಿದ್ದಾರೆ. ಅದ್ ಬದುಕಿಲ್ಲ ಕಣ್ರಿ. ಪ್ಲೀಸ್ ಮೂವ್ ಚೋಚೋ, ಪ್ಲೀಸ್ ಓಪನ್ ಯುವರ್ ಐಸ್. ಬದುಕಿದೆ. ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಕಣ. ಸ್ವಲ್ಪ ಫ್ರೈ, ಸ್ವಲ್ಪ ಕರಿ, ಚೆನ್ನಾಗಿ ಬಾರ್ಸೋಣ. ಬದುಕಿದ್ಯಲ್ಲಿ ನೀನ್ ಆಪರೇಷನ್ ಮಾಡಿದ್ಮೇಲೂ ನಾ ನನ್ ಲವ್ನ ಬದುಕ್ಸಕ್ಕೆ ಅದು ಬದುಕ್ತು. ಲವ್. ಥ್ಯಾಂಕ್ ಯು ಸೋ ಮಚ್ ಅಖಿಲ್. ಚೋಚೋಗೆ ಲೈಫ್ ಕೊಟ್ರಿ. ಈ ಕ್ರೆಡಿಟ್ ಎಲ್ಲ ನಿಮ್ಗೆ. ಈ ಕ್ರೆಡಿಟ್ಸ್ ಎಲ್ಲ ಮಾಮೂಲಿನೇ ಕಣ್ರಿ. ಏನಾದ್ರೂ ಒಂದು ಒಳ್ಳೆ ವಿಷಯ ಹೇಳಿ. ಕರೆಕ್ಟ್. ನೀವು ಇಷ್ಟ ಹೆಲ್ಪ್ ಮಾಡಿದೀರಾ ಅಂದ್ಮೇಲೆ ನನ್ನ ಹ್ಯಾಪಿನೆಸ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತದೆ. ನನ್ನ ಹತ್ರ ಏನ್ ಬೇಕಾದ್ರೂ ಶೇರ್ ಮಾಡ್ಕೋಬಹುದು. ಮಾಡ್ಕೊಳ್ಳಿ. ನಾಳೆ 25th ನನ್ನ ಮ್ಯಾರೇಜ್. ನೀವೆಲ್ರೂ ಮರೀದೇ ಬರ್ಬೇಕು. ಬಾಯ್. ನನಗ್ ಮಕ್ಕೊಡೋದ್ಲು, ನಿಂಗೆ ಹಾರ್ಟ್ ಕೊಡೋದ್ಲು. ಹಾಗಾದ್ರೆ ಈಗ ಏನ್ ಮಾಡೋದು? ಮದ್ವೆಗೆ ಹೋಗಿ ಊಟ ಮಾಡೋಣ. ಮಾರ್ನಿಂಗ್ ನೋಡಿ ಈವ್ನಿಂಗ್ ಮರೆಯೋದಕ್ಕೆ ಇದು ಸಿನಿಮಾ ಅಲ್ಲ ಕಣೋ. ನನ್ನ ಲವ್ ಮಿಸ್ ಆಗೋ ಚಾನ್ಸೇ ಇಲ್ಲ. ಮದ್ವೆ ಗಂಡು ಯಾರು ಅಂತ ತಿಳ್ಕೊಳ್ಳಿ. ಲೈಫ್ ಅಂದ್ರೇನೆ ಐಸ್ ತರ ಇರುತ್ತೆ ಕಣ. ಅದು ವಿಸ್ಕಿಲೂ ಕರ್ಗುತ್ತೆ, ಲಸ್ಸಿಲೂ ಕರ್ಗುತ್ತೆ. ಅದ್ ಎಲ್ಲಿ ಕರ್ಗೋದಿಲ್ಲ ಅಂತಂದ್ರೆ ಹಿಮಾಲಯದಲ್ಲಿ ಮಾತ್ರ ಕಣೋ. ಎಂಜಾಯ್. ಅಲ್ಲಿ ಕುಡಿತಾ ಇದ್ದಾನಲ್ಲ ಅವನೇ ದಿವ್ಯಾಗ್ ಮದ್ವೆ ಆಗೋದು. ಸಾರಿ, ನೀನೇ ಅಲ್ವಾ ಮದ್ವೆ ಆಗೋದು? ಏನೋ ಇದು ಇಂಜೆಕ್ಷನ್. ಇದನ್ನ ಕೊಟ್ರೆ 24 hours ಎದ್ದೇಳಲ್ಲ. ಹೊರಗಡೆಗೆ ಹೌಸ್ ಬೈ ಟ್ಯಾಕ್ಸಿ ವೇಟಿಂಗ್. ಡೈರೆಕ್ಟ್ ಆಗಿ ಶಿವಾಜಿನಗರ್ ಗಲ್ಲಿ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾನೆ. ಎಚ್ಚರ ಆದ್ರೆ ಒಂದು ವಾರದಲ್ಲಿ ಬರ್ತಾನೆ. ಬರ್ತಾ ಇದ್ರೆ ನ್ಯೂಸ್ ಅಲ್ಲಿ ಬರ್ತಾನೆ. ಐ ವಿಲ್ ಬಿ ಬ್ಯಾಕ್ ಗೈಸ್. ಹಲೋ ಫಾತಿಮಾ, तेरे को कितने बार बोलना रहे? ಎಷ್ಟು ಸಲ ಹೇಳಬೇಕು? ನೀನು ಎಷ್ಟು ಫೀಲ್ ಆಗ್ತಿದ್ಯಾ ಅದ್ರ 10ರಷ್ಟು ನಾನು ಫೀಲ್ ಆಗ್ತಾ ಇದ್ದೀನಿ. ನಾನೇ ಈ ಮದುವೆ ಇಷ್ಟಪಟ್ಟು ಆಗ್ತಿಲ್ಲ ಫಾತಿಮಾ. ಐ ಆಮ್ ಹೋಪ್ಲೆಸ್, ಐ ಆಮ್ ಹೆಲ್ಪ್ಲೆಸ್, ಐ ಆಮ್ ಯೂಸ್ಲೆಸ್. ನಾನು ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ, ನೀನು ಕೇರ್ಲೆಸ್ ಆಗಿ ತಗೋತಾ ಇದೆಯಾ? ನಿಮ್ಮಪ್ಪ ನೋಡಿರೋ ಹುಡುಗನೇ ಮದುವೆ ಆಗಿ ಸೌದಿಗೆ ಹೋಗ್ಬಿಡು. ಹೋಗ್ಬಿಡು, ನನ್ನ ಜೀವನದಿಂದ ದೂರ ಹೋಗ್ಬಿಡು ಫಾತಿಮಾ. ಹೋಗು ಫಾತಿಮಾ. ಐ ಮಿಸ್ ಯು. ಏನ್ ಬಾಸ್, ಲವ್ ಪ್ರಾಬ್ಲಮಾ? ಏನ್ ನೀನೇನ್ ಸೆಟ್ ಮಾಡ್ತೀಯಾ? ಒಂದು ಸೆಟ್ಟಿಂಗ್ ಹಾಕಿದ್ರೆ ಎಲ್ಲ ಸೆಟ್ ಆಗುತ್ತೆ. ಯಪ್ಪ, ನೀನ್ ಅನ್ಕೊಂಡಂಗೆ ಈಸಿ ಅಲ್ಲ ಕಣೋ ಮದ್ವೆ ಆಗೋದು. ಹುಡುಗಿರ್ ವ್ರತ ತುಂಬಾ ಡೇಂಜರ್ ಗೊತ್ತಾ? ಅದ್ ನಿನಗೆ ಗೊತ್ತಿಲ್ಲ ಅಂದ್ರೆ ನಾನು ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ಏನ್ ಬಿಗ್ರೆ, ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ನೀನಿರೋದು ಜೂಬ್ಲಿ ಹಿಲ್ಸು, ನಾನಿರೋದು ಬಂಜಾರ ಹಿಲ್ಸು. ಮಧ್ಯದಲ್ಲಿ ಪ್ರಯಾಣ ಎಲ್ಲೋ ಇದೆ. ಏನೋ ಬಾಯಿ ಮಾತಿಗೆ ಅಂದೆ ಬಿಗ್ರೆ. ಬನ್ನಿ ಒಳಗೋಗೋಣ. ಅಯ್ಯ, ತಾಂಬೂಲ ಬದಲಾಯಿಸ್ಕೊಳ್ಳಿ. ನಿಲ್ಸಿ, ಇದ್ರಲ್ಲಿ ಅಡ್ಕೆನೇ ಇಲ್ವಲ್ಲ? ಎಲೆ ಅಡ್ಕೆನಾ? ಮರ್ತೋಗಿರ್ಬೇಕು ಬಿಗ್ರೆ. ಇಲ್ಲೇ ಯಾರ ಹತ್ರನೋ ಇರುತ್ತಲ್ಲ, ಮ್ಯಾರೇಜ್ ಆಗ್ಬಿಡುತ್ತೆ ಬಿಡಿ. ತಾಂಬೂಲ ಬದಲಾಯಿಸೋದಿನ ಅಡ್ಕೆ ಮರ್ತೋಗ್ತೀಯ. ತಾಂಬೂಲದಲ್ಲಿ ಅಡಕೆ ಇಲ್ಲ ಅಂತ ತೆಗ್ದೆ ಎರಡು ಬಾರಿಸಿದ್ರು ಗೊತ್ತಾ? ಎದ್ರಾಕೊಳ್ಳೋಣ ಅಂದ್ರೆ ಅವರು ಮಾಫಿಯಾ ಅಂತೆ. ಅದಕ್ಕೆ ಈ ತರ ಮಾಡ್ದೆ ಬ್ರೋ. ಮದ್ವೆ ಬೇಡ ಅಂತ ಓಡೋದ್ರೆ ನನ್ನ ಸಾಯಿಸ್ಬಿಡಲ್ವಾ? ಲವ್ ಮಾಡೋರ್ಗೆ ಫೈರ್ ಇರಬೇಕು, ಫಿಯರ್ ಇರಬಾರ್ದು ಬ್ರೋ. ನಿನ್ನ ಕೇರ್ ಮಾಡುವಂತ ಹುಡುಗಿಗೆ ಒಂದಿನಾದ್ರೂ ಡೇರಿಂಗ್ ಆಗಿರೋ. ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಇವತ್ ರಾತ್ರಿನೇ ಫಾತಿಮಾ ಜೊತೆ ನಿನ್ ನಿಕಾ ಪಕ್ಕ. ಎಲ್ಲೋ ನಿನ್ ಮಗ ನಾಳೆ ಬೆಳಿಗ್ಗೆ ಮದ್ವೆ ಇಟ್ಕೊಂಡು ಓಡೋಗ್ತಾನ. ಯಾರೋ ಫಾತಿಮಾ? ಇಂದ್ರಮ್ಮ ಯಾರು ಅಂತ ಕೇಳಿ ಹೇಳ್ತೀನಿ, ಸೋನಿಯಾ ಅಮ್ಮ ಯಾರು ಅಂತ ಕೇಳಿ ಹೇಳ್ತೀನಿ. ಈ ಫಾತಿಮಾ ಯಾರು ಅಂತ ನನ್ಗೇನ್ ಗೊತ್ತು? ಏಯ್, ಸಾಯಿಸ್ಬಿಡ್ತೀನಿ. ಇವಾಗ ನಾನ್ ಮರ್ಯಾದೆ ಏನಾಗ್ಬೇಕು? ಬ್ಲೇಡಿ ಬಗ್ಗರ್. ಇಷ್ಟೊಂದು ತೊಂದರೆ ಇದ್ರು ಕೂಡ ಬರ್ಗರ್ ತಿನ್ಬೇಕಾ? ಅಯ್ಯ, ನೀವು ಸ್ವಲ್ಪ ಸುಮ್ನೆ ಇರಿ, ಫೋನ್ ಬರ್ತಿದೆ. ನನ್ ಮಗನೇ ಫೋನ್ ಮಾಡಿರೋದು. ಆನ್ ಮಾಡು, ಸ್ಪೀಕರ್ ಆನ್ ಮಾಡು. ಏನೋ ಚೆನ್ನಾಗಿರೋದು. ನೀನೇನೋ ಹೋಗಿದ್ಯಲ್ಲ, ಚೀಟಿ ಬರ್ದಿಕ್ಬಿಟ್ಟು ಹೋಗಿದ್ಯಾ. ಇಲ್ಲಿ ಇವ್ರು ನನ್ಗೆ ಬೋಟಿ ಎಲ್ಲ ಈಚೆ ತೆಗಿತಾ ಇದಾರೆ. ಅಯ್ಯೋ, ಸ್ಪೀಕರ್ ಆನ್ ಮಾಡಿದೀನೋ ಎಲ್ಲ ಕೇಳಿಸ್ಕೊತಾ ಇದಾರೆ. ಲೇ, ನಾವು ಅವ್ರ ರೇಂಜಿಗೆ ಇಲ್ಲ ಅಂದ್ರೂ ಕೂಡ ಮಗಳು ಸಿಂಪ್ಲಿಸಿಟಿನ ಆಸೆ ಪಡ್ತಾಳೆ ಅಂತ ನಮ್ ಸಮಾಧಾನ ಒಪ್ಕೊಂಡ್ರು. ನೀನೇನೋ ಹೀಗ್ ಮಾಡ್ಬಿಟ್ಟೆ. ಸುಮ್ನೆ ಕೂತ್ಕೊಳ್ಳಿ. ಆ ಮಗಳೇನಷ್ಟೇ ಸಿಂಪಲ್ ಆಗಿಲ್ಲ, ಅವಳಿಗೆ ಏನೋ ಪ್ರಾಬ್ಲಮ್ ಇರಬೇಕು. ಅದಕ್ಕೆ ನಮ್ಮನ್ನ ಸೆಲೆಕ್ಟ್ ಮಾಡ್ತಿದ್ದೀನಪ್ಪ. ನೀನ್ ಬಾಯಿ ಮುಚ್ಚ. ಏನೋ ಇಷ್ಟೊಂದು ದೊಡ್ಡದಾಗೆಲ್ಲ ಮಾತಾಡ್ತಾ ಇದ್ಯಾ? ಒಂದೇ ದಿನದಲ್ಲಿ ಇಷ್ಟೊಂದು ಮಾತಾಡೋ ಅಷ್ಟು ಧೈರ್ಯ ಎಲ್ಲಿಂದ ಬಂತ ನಿನ್ಗೆ? ಅಥವಾ ಆ ಹುಡುಗಿ ಹೇಳ್ಕೊಡ್ತಾ ಇದ್ದಾಳ? ಇಲ್ಲಪ್ಪ, ರಾತ್ರಿ ಬಾರಲ್ಲಿ ದೇವ್ರು ಸಿಕ್ಕಿದ್ರಪ್ಪ. ಎಷ್ಟನೇ ಪೆಗ್ಗಲ್ಲಿ? ನನ್ ಪೆಕ್ಸ್ ಕೌಂಟಿಂಗ್ ಬೇಕಾ, ನಿನಗೆ ಮ್ಯಾಟರ್ ಬೇಕಾ? ಮ್ಯಾಟ್ರೆ ಹೇಳೋ. ಲವ್ ಮಾಡ್ಬೇಕು ಅಂದ್ರೆ ಫೈರ್ ಇರಬೇಕು, ಫಿಯರ್ ಇರಬಾರ್ದು ಬ್ರೋ ಅಂತ ಧೈರ್ಯ ಹೇಳಿದ್ರು. ಅದಕ್ಕೆ ದೇವರಾಗ್ಬಿಟ್ನಾ? ಅಷ್ಟೇ ಅಲ್ಲ, ಅವಳಿಗೆ ಅರ್ಧ ಹುಚ್ಚು, ಅವ್ರ ಅಪ್ಪಂಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ ಅಂತ ನನ್ನ ಎಚ್ಚರಿಸಿ ಫಾತಿಮಾ ಜೊತೆ ನನ್ನ ಮದ್ವೆ ಮಾಡಿಸಿದ್ರು. ಏಯ್, ಯಾರೋ ಯಾರೋ ಅದು? ಕಟ್ ಮಾಡ್ಬಿಟ್ನಾ? ನನ್ ಫೋನ್ ನನಗೆ ಕೊಟ್ಬಿಡಿ ಬಿಗ್ರೆ. ಡ್ಯಾಡಿ. ಅಮ್ಮ, ಮಗಳೇ. ದಿವ್ಯಾ, ಇವಾಗ ಏನಾಯ್ತು? ನೀನಂದ್ರೆ ಇಷ್ಟ ಇಲ್ದಿರೋನು ನಿನ್ನ ಮದ್ವೆಗೂ ಮುಂಚೆ ಬಿಟ್ಟು ಓಡೋದ.
ಅದೇ ಮದ್ವೆ ಆದ್ಮೇಲೆ ಓಡೋಗಿದ್ರೆ ಏನ್ ಪ್ರಪಂಚದಲ್ಲಿ ಅವನೊಬ್ನೇ ನಿಂಗೆ ಸೂಟ್ ಆಗೋನು? ಹುಡುಕಿ ನಿಮ್ ಮುಂದೆ ನಿಮ್ ಜೊತೆನೆ ಮಾತಾಡ್ತಾ ಇರ್ತಾನೆ. ಹುಡುಕಿ ಕರೆಕ್ಟ್, ಇವನ್ ಹೇಳಿದ್ ಕರೆಕ್ಟ್. ನನ್ನ ಹೆಸರು ಅಖಿಲ್ ಸರ್. ಏನೋ ಒಂದು ಅಮ್ಮ, ಇದೇ ಮುಹೂರ್ತದಲ್ಲಿ ಅವನಿಗಿಂತ ಅಂದವಾದವನ್ನ, ಅವನಿಗಿಂತ ಬಿಲಿಯನಿಯರ್ನ ನಿನಗ್ ತಂದು ಮದ್ವೆ ಮಾಡ್ತೀನಿ. ಇವನ್ಗೆ ಅರ್ಥ ಆಗಿಲ್ಲ. ಅಂಕಲ್, ನೀವು ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದೀರಾ. ಯಾವುದೇ ಮದ್ವೆಗೂ ಪ್ರೇಮನೇ ಬುನಾದಿ, ಇಲ್ಲ ಅಂದ್ರೆ ಅದು ಸಮಾಧಿ. ಅರ್ಥ ಆಗೋ ತರ ಹೇಳೋ. ಅಂದ್ರೆ ನಿಮ್ ಆಸೆ ಬಿಟ್ಟು ನಿಮ್ ಮಗಳಿಗೆ ಯಾರು ಇಷ್ಟ ಆಗ್ತಾರೆ ಅವ್ರನ್ನ ಮದ್ವೆ ಮಾಡಿ, ಹ್ಯಾಪಿಯಾಗಿರ್ತಾಳೆ. ಎಸ್, ನನ್ನ ಅಳಿಯಾಗ ಅವನ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೂ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ. ನನ್ ಮಗಳು ಮೇಲೆ ಸಾಯೋ ಅಂತ ಪ್ರೀತಿ ಇದ್ರೆ ಸಾಕು, ಅವನ್ಗೆ ಕೊಟ್ಟು ಮದ್ವೆ ಮಾಡ್ತೀನಿ. ನೀನ್ ಬಾಮ್ಮ. ಅಪ್ಪ, ಇವ್ರು ನನ್ನ ಬಿಟ್ಬಿಟ್ರು. ಏಯ್, ಹೋಗಿ ನಿನ್ ಲವ್ ಬಗ್ಗೆ ಹೇಳೋ. ಲೇ, ಇನ್ನು ಲವ್ ಏನೋ, ಡೈರೆಕ್ಟ್ ಮದ್ವೆನೆ. ಸರ್. ಮ್ಯಾಂಬೋ, ಏನಾಯ್ತು? ಆ ಬೋರ್ಡೋ ಸಿಕ್ಕದ್ನಾ? ನೋ ಸರ್. ನೀನ್ ಈಸಿಯಾಗಿ ಹೇಳ್ದಷ್ಟು ನಾನು ಅವನ್ಗೆ ಹೇಳಕ್ಕಾಗಲ್ಲ. ಟೈಮ್ ಇಲ್ಲ. ಸೂರ್ಯಗ್ರಹಣಕ್ಕಿಂತ ಮುಂಚೆ ಆ ಜುವನ ಅವನು ಕೊಡ್ಬೇಕು. ಯು ಡೋಂಟ್ ವರಿ ಸರ್, ನಮ್ಮವರೆಲ್ಲ ಅದೇ ಕೆಲಸದಲ್ಲಿದ್ದಾರೆ. ಆದಷ್ಟು ಬೇಗ ಹಿಡಿತೀವಿ. ಏನು? ಹೌದು, ನೀನು ಏನೋ ಒಂದು ಎಮೋಷನಲಿ ಮುಖೇಶ್ ನೀನು ಆ ಥರ ಹೇಳ್ದ ಅಷ್ಟೇನೆ. ಅವನಿಗೆ ದುಡ್ಡಿಲ್ಲ ಅಂದ್ರೆ ಕೋಪ ಅಂತೆ, ಅನಾಥರ ಅಂದ್ರೆ ಅಸಹ್ಯ ಅಂತೆ. ಹಾಗಾದ್ರೆ ಫ್ಯಾಮಿಲಿ ಇಲ್ದಿರ ಇವನಿಗೆ ದಿವ್ಯನ್ ಹೆಂಗೋ ಕೊಡ್ತಾರೆ? ಫ್ಯಾಮಿಲಿ ಇದ್ರೆ ಕೊಡ್ತಾರಾ? ಒಂದ್ ಸ್ವಲ್ಪ ಯೋಚನೆ ಮಾಡ್ತಾನೆ. ನಾವೇ ಫ್ಯಾಮಿಲಿನ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಮಾಡಕ್ ಅದೇನು ಫೇಸ್ಬುಕ್ ಐಡಿ ಅಲ್ಲ, ಫ್ಯಾಮಿಲಿ. ಲೇ, ದೇವ್ರು ನಮಗೂ ಬ್ರೈನ್ ಕೊಟ್ಟಿದ್ದಾನೆ, ಏನೇನೋ ಐಡಿಯಾಸ್ ಕ್ರಿಯೇಟ್ ಮಾಡ್ಬೋದು. ಫ್ಯಾಮಿಲಿ ಕ್ರಿಯೇಟ್ ಮಾಡೋಕ್ಕಾಗಲ್ವಾ? ಆದ್ರೆ ಹೇಗೆ? ಏನೋ ನಿನಗೋಸ್ಕರ ನಾನು ನನ್ನ ಫ್ಯಾಮಿಲಿ ತಾಂಬೂಲನ್ನ ಇಟ್ಕೊಂಡು, ಹಣ್ಣಿನ ತಟ್ಟೆ ಹೂವಿನ ತಟ್ಟೆನ ತಲೆ ಮೇಲೆ ಇಟ್ಕೊಂಡು ನಿಮ್ ಮಗಳನ್ನ ನಮ್ಮ ಮಗನಿಗೆ ಕೊಡಿ ಅಂತ ಕೇಳ್ಬೇಕಾ? ಹೌದು ಸರ್. ನೀವೇ ಯಾಕು ಅಂದ್ರೆ ಅಲ್ಲಿ ಇವ್ರದ್ದು ಎಜುಕೇಟೆಡ್ ಫ್ಯಾಮಿಲಿ ಅಂತ ಕಮಿಟ್ ಆಗಿದೆ. ಚಪ್ಪಲಿ ತಗೊಂಡು ಹೊಡಿತೀನಿ. ಬೇರೆ ಫ್ಯಾಮಿಲಿನ ಹುಡುಕೊಳ್ಳಿ. ಎಲ್ರು ನಾವು ಹೇಳಿದ ಮಾತು ಕೇಳಲ್ಲ ಅಲ್ವಾ ಸರ್? ವೇರೆವರಿಗೋ ಅವರ್ ನೆಟ್ವರ್ಕ್ ಫಾಲೋಸ್. ಅಷ್ಟೊಂದು ಕೋಪ ಮಾಡ್ಕೋಬೇಡಿ ಅಪ್ಪ. ಅಪ್ಪನ ಅಯ್ಯೋ ದೇವ್ರೆ, ನನ್ಗೆ ಯಾವಾಗ್ಲೂ ಗಂಡ್ ಮಗು ಬೇಕು ಅಂತ ಹೇಳ್ತಾನೆ ಇದ್ರು. ನಾನು ಅರ್ಥ ಮಾಡ್ಕೊಂಡಿಲ್ಲ. ಆಪರೇಷನ್ ಮಾಡ್ದಾಗ್ಲೇ ನನಗೆ ಗೊತ್ತಾಗಿದ್ದು ಈ ತರ ಸೆಟಪ್ ಇದೆ ಅಂತ. ಚಾಕು ಇಟ್ಕೊಂಡ್ರ. ಸೂಪರ್ ಕ್ಯಾಚ್. ಏನೇ ನಾನು ಹೇಳೋದ್ ಫಸ್ಟ್ ಕೇಳೆ. ಅವಳೇ ಫಸ್ಟ್, ನಾನೇ ಸೆಕೆಂಡ್. ನನಗೆ ಅನ್ಯಾಯ ಮಾಡ್ಬಿಟ್ರಲ್ಲ ದೇವ್ರೆ. ಏ ಅದಲ್ವೇ, ಏನೋ ಲವ್ಗೋಸ್ಕರ. ಅತ್ತೆ ಕೇಳಿದ್ರ ಲವ್ ಮ್ಯಾರೇಜ್ ಕೂಡ ಅಂತೆ. ನಾಚಿಕೆ ಆಗಲ್ವಾ? ನಮ್ಮ ವಂಶದಲ್ಲೇ ಯಾರಿಗೂ ಇಲ್ದೇ ಇರೋ ಬುದ್ಧಿ ನಿನ್ಗೆ ಹೇಗೋ ಬಂತು? ಅವ್ವ, ಒಂದ್ ನಿಮಿಷ, ಅವ್ರ ಬಗ್ಗೆ ನೀವು ಅನುಮಾನ ಪಡಬೇಡಿ. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡೆ, ಅದಕ್ಕೆ ಫ್ಯಾಮಿಲಿ ಅಂದ್ರೆ ಏನಂತ ಗೊತ್ತಿಲ್ಲ. ಅದ್ರ ಅವಶ್ಯಕತೆನೂ ಇರಲಿಲ್ಲ. ಆದರೆ ಫಸ್ಟ್ ಟೈಮ್ ನನ್ನ ಲವ್ನ ಪಡ್ಕೊಳ್ಳೋದಕ್ಕೆ ಫ್ಯಾಮಿಲಿ ಬೇಕು. ಅದಕ್ಕೆ ಸರ್ಗೆ ತೊಂದರೆ ಕೊಟ್ಟೆ. ನನ್ನಿಂದ ನಿಮ್ಮ ಮನೇಲಿ ಪ್ರಾಬ್ಲಮ್ ಆಗೋದು ಬೇಡ. ಸಾರಿ ಅಣ್ಣ, ನಿನ್ ಲವ್ಗೆ ನಾನು ಹೆಲ್ಪ್ ಮಾಡ್ತೀನಿ. ನೀನು ಹೆಲ್ಪ್ ಮಾಡ್ತೀಯಾ? ಇಷ್ಟಿಲ್ಲ ನೀನ್ ಅವನ್ಗೆ ಹೇಳಿದ್ರೆ ಕೇಳ್ತಾನ? ನಾನ್ ಹೇಳಿದ್ರೆ ಒಪ್ಕೋತಾರ? ಅಮ್ಮ ಲೋ, ಇಬ್ರು ಸೇರಿದ್ರೇನೆ ಪ್ರೀತಿ ಅನ್ನಿಸ್ಕೊಳ್ಳೋದು. ಅದಕ್ ಸಹಾಯ ಮಾಡಿದ್ರೆ ತಪ್ಪೇನು? ಕರೆಕ್ಟ್ ಆಗಿ ಹೇಳಿದ್ರಿ ಅತ್ತೆ. ಅಂದ್ರೆ ನೀನು ಕನೆಕ್ಟ್ ಆದ್ಯಾ? ಯಾಕೆ ನೀವು ಕನೆಕ್ಟ್ ಆಗಿಲ್ವಾ? ನಿನ್ನ ಅವ್ನ್ ಬರ್ಲಿಲ್ಲ ಅಂದ್ರೆ ನಷ್ಟ ಏನೂ ಇಲ್ಲ. ಅವ್ರಪ್ಪ ಮಸ್ಕಟ್ಟಲ್ಲಿ ಬಿಸ್ಕೆಟ್ ಹಾಕೋದ್ರಲ್ಲಿ ಬಿಸಿ ಇದ್ದಾನೆ ಅಂತ ಹೇಳೋಣ. ನಡೀರಿ. ನಿಂತ್ಕೊಳ್ಳಿ. ನೀನು ಸಾಮಾನ್ಯದವನ ಅಲ್ಲ ಕಣ. ಎಲ್ಲಾರು ಆಸ್ತಿ ಮೇಲೆ ಕಣ್ಣಾಕಿದ್ರೆ ನೀನ್ ನನ್ನ ಫ್ಯಾಮಿಲಿ ಮೇಲೆ ಕಣ್ಣಾಕ್ಬಿಟ್ಟಿದ್ಯಾ. ಹೇಳ್ತೀನಿ, ಇಲ್ಲಿ ಗೂರ್ಖಗಳು ಗುಂಡ ತರ ಇದ್ದಾರೆ. ಇನ್ನು ಓನರ್ ಹೇಗಿರ್ತಾನೋ ಭಯ ಆಗ್ತಿದ್ಯಮ್ಮ. ಪ್ರೀತಿಸಿರೋದು ಅವ್ರು, ಮದ್ವೆ ಮಾಡ್ಕೊಳ್ತಿರೋದು ಅವ್ರು. ನಿನಗ್ಯಾಕೋ ಭಯ? ನಿನ್ ಜೊತೆ ನಾನಿದ್ದೀನಲ್ಲ, ಧೈರ್ಯವಾಗಿ ನಡಿ. ಏನೋ ನೀನಿದೀಯಾ ಅಂತ ಧೈರ್ಯ. ಸರಿ, ನಡಿ. ನಡೀರಿ. ನಿನಗ್ ನನ್ನ ಸ್ಟೇಟಸ್ ಬಗ್ಗೆ ಗೊತ್ತೇನೋ? ನಿನಗ್ ನನ್ ಮಗಳು ಬೇಕಾ? ತಾಂಬೂಲ ಇಟ್ಕೊಂಡು ಡೈರೆಕ್ಟ್ ಆಗಿ ಬಂದ್ಬಿಡ್ತೀಯಾ? ನೀವೆಲ್ವಾ ಸರ್ ನಿಮ್ಮ ಮಗಳ ಮೇಲೆ ಪ್ರೀತಿ ಇದ್ರೆ ಬನ್ನಿ ಅಂತ ಕರ್ತಿದ್ದು? ಹಾಗಿದ್ರೆ ಈಗ್ಲೇ ಸಾಯೋ. ಯಾರ್ರಿ ನೀವು? ಗೊತ್ತಿಲ್ಲ, ಇವನೇ ಕರ್ಕೊಂಡ್ ಬಂದಿದ್ದು. ಏನ ತಾಂಬೂಲ? ಅಂದ್ರೆ ನಾವು ಅಖಿಲ್ ಫ್ಯಾಮಿಲಿ ಸರ್. ಅಂದ್ರೆ ನೀವುನು ನನ್ ಮಗಳು ಮದ್ವೆ ಬಗ್ಗೆ ಮಾತಾಡೋಕ್ ಬಂದಿರೋದಾ? ಅದು ನಮ್ಮಮ್ಮ. ಅಮ್ಮ ಅಮ್ಮ ಅಮ್ಮ. ಏಯ್, ಏನೋ ಹುಡುಕ್ತಿದ್ಯಾ?
ನಮ್ಮಮ್ಮ ಕಣ್ರಿ, ಕಾಣಿಸ್ತಾ ಇಲ್ಲ. ಈಗ ತಾನೇ ಇಲ್ಲಿ ನಿಂತಿದ್ರು. ಏಯ್ ಏನ್ರೋ ಇಲ್ಲಿ ಹುಡುಕ್ತಿದ್ದೀರಾ? ನೀವೇನಕ್ ಬಂದಿದ್ದೀರಾ? ಅಂದ್ರೆ ನಮ್ಮ ಮಗಳು ಮದುವೆಗೆ ಕರೆಯೋಣ ಅಂತ ಬಂದ್ವಿ. ಇನ್ನು ಚಿಕ್ಕ ಹುಡುಗಿ ತರ ಇದ್ದಾಳೆ, ಆಗ್ಲೇ ಮದ್ವೆನಾ? ಅಂದ್ರೆ ಚಿಕ್ಕ ಮಕ್ಕಳು ಸೀರಿಯಲ್ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿ ನಾವು ನಮ್ಮ ಫ್ಯಾಮಿಲಿ ಮದುವೆಗೆ ಫಿಕ್ಸ್ ಮಾಡ್ಬಿಟ್ವಿ. ಹುಡುಗಿ ಏನ್ ಓದ್ತಿದ್ದಾಳೆ? 9th ಪಾಸ್. ಮತ್ತೆ ಹುಡುಗ 10th ಫೇಲ್. ಸರಿ, ಕಾರ್ಡ್ ಕೊಡು. ಕಾರ್ಡ್ ಇಲ್ಲ. ಕಾರ್ಡ್ ಇಲ್ವಾ? ಅಂದ್ರೆ ಇದೆ, ಮನೇಲಿದೆ. ಏಯ್, ಇಲ್ಲಿ ಕಾರ್ಡ್ಗಳು ಹಂಚಿರೋ ಮದ್ವೆನೇ ನಿಂತೋಗ್ತಾ ಇದೆ. ಇನ್ನು ಕಾರ್ಡ್ ಮರ್ತೋಗಿರೋ ಮದ್ವೆ ಹೇಗೋ ನಡೆಯುತ್ತೆ? ಹೋಗೋ ಇಲ್ಲಿಂದ. ಅಯ್ಯಪ್ಪ, ಬೇಗ ಆಚೆ ಬಂದ್ಬಿಟ್ಟಿಯಲ್ಲೋ. ಹೌದು, ನೀನೇನು ಆಚೆಗಡೆ ನಾನು ಇದೀನಿ ಅಂತ ಹೇಳಿ ಒಳಗಡೆ ನೋಡಿದ್ರೆ ಮಾಯ ಆಗ್ಬಿಟ್ಟಿದ್ಯಾ? ಏನ್ ಮಾಡ್ಲಿ, ಅವ್ನ್ ಫ್ರಸ್ಟ್ರೇಷನ್ ಪೀಕ್ ಅಲ್ಲಿತ್ತು. ಅವನ್ ಹತ್ರ ನಮ್ಗೇನೋ ಮಾತು, ಅವನ್ ಮಗಳ ಹತ್ರನೇ ಮಾತಾಡೋಣ. ಏನ್ ಮಾತಾಡೋದು? ಆ ಹುಡ್ಗಿ ದೇಶದಲ್ಲಿ ಇದ್ರೆ ತಾನೆ. ಮದುವೆ ನಿಂತಿರೋ ಆ ಹುಡ್ಗಿ ಯುರೋಪ್ ಹೋಗ್ಬಿಟ್ಟಿದ್ದಾಳಂತೆ. ಏನು, ಯುರೋಪ್ ಹೋಗ್ಲಾ? ಹೌದು. ನೀನು ಈ ಮನೆಯಿಂದ ಆಚೆ ಹೋದ್ರೆ ನಾವೆಲ್ಲ ಪ್ರಶಾಂತವಾಗಿರ್ತೀವಿ. ನಾನು ಹೇಗಾದ್ರೂ ಮಾಡಿ ಯುರೋಪ್ ಹೋಗ್ಬೇಕು. ಹೇಗ್ ಹೋಗ್ತೀರಾ ಸರ್? ನೀನೇನ್ ನನಗ್ ಗುರಾಯಿಸ್ತಾ ಇದೀಯಾ? ನನಗ್ ಕೇಳ್ಬೇಡ. ಅಲ್ಲಿಗೆ ಹೋಗ್ಬೇಕಂದ್ರೆ ಎಷ್ಟಾಗುತ್ತೆ ಗೊತ್ತಾ? ಎಷ್ಟಾದ್ರೂ ಆಗ್ಲಿ ಬಿಡು, ಬೇಕಿದ್ರೆ ಈ ಮನೆ ಆಡ ಇಡೋಣ. ಮೊದ್ಲು ನಿನ್ ಬಾಯಿಗೆ ಬೀಗ ಹಾಕು. ಈ ಮನೆಗೆ ಆಲ್ರೆಡಿ ಬೀಗ ಬಿದ್ದಿದೆ. ನಿನ್ನ ಹಾರ್ಟ್ ಆಪರೇಷನ್ 2 ಲಕ್ಷ ಕಮ್ಮಿ ಆಯ್ತು ಅಂತ ಪೋಸ್ಟ್ ಪೋನ್ ಮಾಡಿ ಟ್ಯಾಬ್ಲೆಟ್ಸ್ ಇಂದ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಈಗ ನೀನ್ ಆಚೆ ಹೋಗು. ಏನ್ರಿ ನೀವು ಈಗ್ಲೇ ಮಗು ಬೇಜಾರಲ್ಲಿದ್ದಾನೆ. ನೀನು ಸ್ವಂತ ಮಗುನ್ ತರ ಫೀಲ್ ಆಗ್ಬೇಡ. ಅವನು ಮಹಾನ್ ಜಾದು. ಬ್ಯಾಂಕ್ ರಾಬರಿ, ಸ್ಟ್ರೀಟ್ ಫೈಟಿಂಗು, ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಸಂಪಾದನೆ ಮಾಡ್ತಾನೆ. ಥ್ಯಾಂಕ್ ಯು ಅಪ್ಪ, ಒಳ್ಳೆ ಐಡಿಯಾ ಕೊಟ್ರಿ. ಐಡಿಯಾನಾ? ನಾನೇನ್ ಐಡಿಯಾ ಕೊಟ್ನಪ್ಪ? ಹುಡುಗರ್ನ ಹಾಕೊಂಡು ಬ್ಯಾಂಕ್ ರಾಬರಿ ಮಾಡಕ್ ಹೋಗ್ತಾವನಾ? ಏ ಅಖಿಲ್, ಹೇ, ನೀನ್ ಬೇಕು ಅಂತ ಸೋಲ್ತಾ ಇದೀಯಾ? ಯಾಕೋ ಸೋತೋದೆ? ಗೆದ್ದಿದ್ರೆ ಫಾರಿನ್ ಹೋಗಕ್ಕೆ 2 ಲಕ್ಷ ಸಿಕ್ತಿತ್ತು. ಸೋತ್ರೆ 4 ಕೊಡ್ತೀನಿ ಅಂತ ಹೇಳ್ದ. ನಿನಗೆ 2 ಲಕ್ಷ ಸಾಕಲ್ವೇನೋ? ಏನೋ ಇದು? ಅಜ್ಜಿಗೆ ಆಪರೇಷನ್ ಮಾಡಿಸಿ. ನಮ್ಮ ಅಮ್ಮನಿಗೆ ಆಪರೇಷನ್ ಮಾಡಿಸೋದು ಅಂದ್ರೇನು? ದುಡ್ಡು ಬಂದ್ರೆ ನಾನೇ ಮಾಡಿಸ್ತೀನಿ. ಹೋಗೋ ಜೀವಕ್ಕೆ ದುಡ್ಡು ಬರೋ ತನಕ ಕಾಯ್ಬೇಕು ಅಂತ ಗೊತ್ತಿರಲ್ಲ. ನಮ್ ಸುತ್ತ ಎಷ್ಟೇ ಜನ ಇದ್ರು ಅಪ್ಪ ಅಮ್ಮ ಇಲ್ಲ ಅಂದ್ರೆ ಯಾರು ಇಲ್ದಿರೋರ್ ತರ ಇರುತ್ತೆ. ನಾನು ಇಲ್ದೇನೆ ನೋವು ಅನ್ಭವಿಸ್ತಾ ಇದ್ದೀನಿ. ನೀವಿದ್ದು ಕೂಡ ಅನ್ಭವಿಸ್ಬೇಡಿ ಪ್ಲೀಸ್. ಬೇಡ ಅನ್ಬೇಡಿ. ಮತ್ತೆ ನೀನು ಯುರೋಪು ಹೋಗ್ತಾ ಇದ್ದೀನಿ. ಇನ್ನೂ 2 ಅವರಲ್ಲಿ ನನ್ನ ಫ್ಲೈಟ್. ಬರ್ತೀನಮ್ಮ. ಅಖಿಲ್, ನಿನ್ನ ವಯಸ್ಸಿನ ಹುಡುಗರು ಪ್ರೀತಿನಲ್ಲಿ ಫೇಲ್ ಆದ್ರೆ ಪ್ರಾಣನೇ ಕಳ್ಕೋತಾರೆ. ಒಂದು ವೇಳೆ ಈ ತರ ಪರಿಸ್ಥಿತಿ ಬಂದ್ರೆ ನಿನಗೋಸ್ಕರ ಇಲ್ಲೊಂದು ಫ್ಯಾಮಿಲಿ ಇದೆ ಅನ್ನೋದನ್ನ ಮಾತ್ರ ಮರಿಬೇಡ. ಥ್ಯಾಂಕ್ ಯು ಅಪ್ಪ. Excuse me, your ID. Oh. ಓ
our medical. Yeah. You? My name is Bodo. I'm working in this apartment. Oh, okay. Thank you. Good day, ma'am. Good day. ನೀನಾ? ಮೈ ಗಾಡ್, ನೀನೇನಿಲ್ಲಿ? ಕೇಂಬ್ರಿಡ್ಜ್ ಅವ್ರು ಕರೆದಿದ್ರು. ಕೇಂಬ್ರಿಡ್ಜ್ ಲಂಡನ್ ಅಲ್ಲಿ ಅಲ್ವಾ ಇರೋದು? ಎಕ್ಸಾಕ್ಟ್ಲಿ. ಇಲ್ಲೇನೋ ಬ್ರಾಂಚ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ನನ್ನ ಪ್ರೊಫೆಸರ್ ಏನೋ ರಿಸರ್ಚ್ಗೋಸ್ಕರ ಕರೆದಿದ್ದಾರೆ. ಓಹೋ. ಆದ್ರೆ ನೀನೇನು? ಅವನು ಯಾವನೋ ಯೂಸ್ಲೆಸ್ ಫೆಲೋ, ಹಾರ್ಟ್ಲೆಸ್ ಫೆಲೋ, ಶೇಮ್ಲೆಸ್ ಫೆಲೋ. ಅವನ್ ಯಾರೋ ಬೇಡ ಅಂದ ಅಂತ ನೀನ್ ಇಲ್ಲಿಗೆ ಬರೋದು ಓದಕ್ಕೆ. 2 ಲಕ್ಷ ಬೇಕಾಯ್ತು ಇಲ್ಲಿಗೆ ಬರಕ್ಕೆ. ನಾನ್ ಬಂದಿದ್ದು ಓದ್ಕೊಳ್ಳೋದಕ್ಕಲ್ಲ, ಸಾಯಿಸೋದಕ್ಕೆ. ಯಾರನ್ನ? ನನ್ ಮದ್ವೆ ಕೆಡ್ಸಿದ್ ಆ ನಂದಕಿಶೋರ್ ಫ್ರೆಂಡ್ ನ. ಮದ್ವೆ ಮಾಡ್ಕೊಂಡು ನಂದಕಿಶೋರ್ ಇಲ್ಲಿಗೆ ಬಂದಿದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ಇಲ್ ಸೈಡ್ ಸಂಪಾದಿಸಿದ್ದು. ಅವನ್ನ ಹಿಡ್ಕೊಂಡ್ರೆ ಅವ್ನ್ ಫ್ರೆಂಡ್ ಕೂಡ ಸಿಗ್ತಾನೆ ನನಗೆ. ಆ ಕಿಶೋರ್ ತಪ್ಪು ಮಾಡ್ದ ಅಂದ್ರೆ ಅವ್ನ ಫ್ರೆಂಡ್ ಏನ್ ಮಾಡಕ್ಕಾಗತ್ತೆ ಹೇಳಿ? ಟಾಸ್ ಸೋತ್ವಿ ಅಂತ ಅಂಪೈರ್ ಮೇಲೆ ಕೋಪ ಮಾಡ್ಕೊಳಕ್ಕಾಗತ್ತಾ? ಇಟ್ಕೋಬೇಕು. ಅವನಿಂದ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ನನ್ ಮರ್ಯಾದೆ, ಸೊಸೈಟಿಯಲ್ಲಿ ನಮ್ಮಪ್ಪನ್ ಮರ್ಯಾದೆ ಎರಡು ಹೋಯ್ತು ಗೊತ್ತಾ? ಅವ್ನ್ ಮಾಡಿರೋದಕ್ಕೆ ನಮ್ಮಪ್ಪ ಎಷ್ಟು ಹರ್ಟ್ ಮಾಡ್ಕೊಂಡ್ರು ಗೊತ್ತಾ? ಅದಕ್ಕೆ ಫಿಕ್ಸ್ ಆಗಿ ಬಂದಿದ್ದೀನಿ. ಅವನ್ನ ಸಾಯಿಸೋದೇ ನನ್ ಏಮ್. ಅವ್ನ್ ಡೆಡ್ ಬಾಡಿನ ನೋಡೋದೇ ನನ್ ಡ್ರೀಮ್. ಹಿಡ್ಕೋತೀನಿ. ಮೊದ್ಲು ಆ ಕಿಶೋರ್ ನನ್ ಮಗನ ಹಿಡ್ಕೋತೀನಿ. ಟೆನ್ಷನ್ ಮಾಡ್ಕೋಬೇಡಿ, ನಾನ್ ಬನ್ನಲ್ಲ, ನಾವಿಬ್ರು ಸೇರ್ ಹುಡ್ಕೋಣ. ರಿಯಲಿ? ಹಾ. ಥ್ಯಾಂಕ್ ಯು ಸೋ ಮಚ್ ಅಖಿಲ್. ಅವ್ನ್ ಸಿಗೋವರೆಗೂ ಫುಡ್, ಫೇಸ್ಬುಕ್, ವಾಟ್ಸ್ಆಪ್ ಯಾವ್ದು ಟಚ್ ಮಾಡೋದಿಲ್ಲ. ಈಗ ಅವನೆಲ್ಲಿದ್ದಾನೋ? ಆಫೀಸ್ಗೆ 1 ಮಂತ್ ರಜಾ ಹಾಕಿದೀನಿ. ನಮ್ಮ ಹನಿಮೂನ್ ಟ್ರಿಪ್ ಅಲ್ಲಿ 1 ನಿಮಿಷನೂ ವೇಸ್ಟ್ ಮಾಡಬಾರ್ದು ಫಾತಿಮಾ. ಪ್ರತಿ ಶಾಟು ಕ್ಲೈಮ್ಯಾಕ್ಸ್ ತರ ಇರಬೇಕು. ನಮ್ಮನ್ನ ಯಾರು ತಡೆಯಲ್ಲ. ಕೌನರೇ ಫಾತಿಮಾ, ಜಾವ್ ದೇಖ್. ಹಾಯ್ ಭಯ್ಯಾ, ನೀವಾ? ಕಿಶೋರ್ ಇದಾನ? ನೀನಾ? ನನ್ನ ಅಡ್ರೆಸ್ ಹೆಂಗ್ ಗೊತ್ತಾಯ್ತು ನಿನಗೆ? ಫಾತಿಮಾಗ್ ಫೋನ್ ಮಾಡ್ಬಿಟ್ಟು ತಿಳ್ಕೊಂಡೆ. ಶಟ್. ಅದೇನ್ರಿ, ಅವ್ರ ಅಷ್ಟೊಂದ್ ರಿಸ್ಕ್ ತಗೊಂಡು ನಮಗ್ ಮದ್ವೆ ಮಾಡ್ಸಿದ್ರೆ ಮುಖ ಏನಕ್ಕೆ ಈ ತರ ಮಾಡ್ಕೊಂಡಿದ್ದೀರಾ ನೀವು? ನೀವ್ ಬೇಡ ಬಂದ ಬೇಡ, ನೀವ್ ಆ ಕಡೆ ಬನ್ನಿ ಭಯ್ಯ. ನೀವ್ ಇಲ್ಲಿ ಏನಕ್ಕೆ ಬಂದ್ರಿ ಭಯ್ಯ? ನಾನ್ ಏನಕ್ಕೆ ಬಂದೆ ಅಂತ ಆಮೇಲೆ ಹೇಳ್ತೀನಿ. ಈಗ ದಿವ್ಯಾ ಕೂಡ ಬರ್ತಿದ್ದಾಳೆ. ದಿವ್ಯಾ? ಹೌದು. ಅವಳು ಏನಕ್ಕೆ ಬರ್ತಾಳೆ? ನಿನ್ ಮದ್ವೆಗೆ ಹೆಲ್ಪ್ ಮಾಡಿದವ್ರು ಯಾರು ಅಂತ ಕೇಳಿದ್ರೆ ಏನಂತ ಹೇಳ್ತೀಯ? ಯಾರು ಅಂತ ಹೇಳಿದ್ರೆ ನೀನೇ ಅಂತ ಹೇಳ್ತೀನಿ. ನಾನಂತ ಮಾತ್ರ ಹೇಳಲೇಬಾರ್ದು. ಯಾರು ಅಂತ ಹೇಳಿ? ನಾನು ಅಂತ. ನಾನೇ. ಇವನ್ ಯಾರು? ಕೋಟೆ ಬಾಬುರಾವ್. ಕೋಟೆ ಬಾಬುರಾವ? ಹಂಗಂದ್ರೆ ಕೋಟೆಲ್ ಹುಡ್ದೆ ಅದಕ್ಕೆ. ಈ ಬಾಬುರಾವ್ಗೆ ಕನ್ನಡದವ್ರು ಅಂದ್ರೆ ಹುಚ್ಚು. ಅವ್ರಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಈಗ ತಾನೇ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಕ್ಕಾಕೊಂಡ. ನೀನ್ ಮದ್ವೆ ಮಾಡಿಸಿದ್ದು ನಾನಲ್ಲ ಅವನಂತ ಹೇಳಿದ್ರೆ ದಿವ್ಯಾ ಮನ್ಸು ಕೂಲ್ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ಇವನ್ ಯಾವಾಗ ಹೋಗ್ತಾನೆ? ನಾನು ಎಲ್ಲಿಗೂ ಹೋಗಲ್ಲ. ಒಂದು ಮಾತಲ್ಲಿ ಒಂದು ಜೋಡಿನ ಸೇರಿಸಿ ಚರಿತ್ರೆಯಲ್ಲಿ ಉಳ್ಕೋತೀನಿ. ನನ್ ಮೇಲೆ ಮರ್ಯಾದೆ ಹುಟ್ಟುತ್ತೆ, ನಿನ್ ಮೇಲೆ ಪ್ರೀತಿ ಹುಟ್ಟುತ್ತೆ. ಅಷ್ಟೇ ಅಲ್ವಾ ಅಂತಮ್ಮ? ಅಷ್ಟೇ 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 ಅಷ್ಟೇ. ಬಂದ್ಲು. ಏನು? ನನ್ ಮದ್ವೆ ನಿಂತ್ ಹೋಗೋದಕ್ಕೆ, ನೀನ್ ಓಡ್ ಹೋಗೋದಕ್ಕೆ ಹೆಲ್ಪ್ ಮಾಡಿದ ನಿನ್ ಫ್ರೆಂಡ್ ಯಾರು? ನಾನೇ. ಯಾಕೆ? ನೀನಾ? ಯಾಕ್ ಮಾಡ್ದೆ? ಯಾಕೆ ಮಾತಾಡ್ತಾ ಇದ್ದಾಳೆ ಅವಳು? ಬಬಲ್ ಗಮ್ನ ಏನಕ್ಕೆ ಆಗಿದ್ದೀವಿ? ಟೈಮ್ ಪಾಸ್ಗೋಸ್ಕರ. ಕಳ್ಳಕಾಯಿ ಏನಕ್ಕೆ ತಿಂತೀವಿ? ಟೈಮ್ ಪಾಸ್ಗೋಸ್ಕರ. ಇದನ್ನು ಅಷ್ಟೇ, ಜಸ್ಟ್ ಟೈಮ್ ಪಾಸ್. ಏನು? ನಿನ್ ಟೈಮ್ ಪಾಸ್ಗೋಸ್ಕರ ಮದ್ವೆಗಳನ್ನ ನಿಲ್ಲಿಸ್ತೀಯಾ? ಫ್ಯಾಮಿಲಿಗಳನ್ನ ರೋಡ್ ಮೇಲೆ ತಂದು ನಿಲ್ಲಿಸ್ತೀಯಾ? ಇಬ್ಬರನ್ನ ಸೇರ್ಸೋಕೋಸ್ಕರ ಎಷ್ಟು ಜನ ಬೇಕಾದ್ರೂ ಬೇರೆ ಮಾಡ್ತೀನಿ. ಏನಮ್ಮ ಅಷ್ಟು ಕೋಪದಿಂದ ನೋಡ್ತಿದ್ಯಾ? ಹೊಡಿತ್ಯಾ? ನಿನಗೆ ಕರಾಟೆ ಗೊತ್ತಾ? ಜೂಡೋ ಗೊತ್ತಾ? ನಿನಗ್ ಸಾವಿತ್ರಿ ಗೊತ್ತಾ? ಸಾವಿತ್ರಿನ ಡಿವಿಡಿಲಿ ತುಂಬಾ ನೋಡಿದೀನಿ, ಪರಿಚಯ ಇಲ್ಲ. ಡೈರೆಕ್ಟ್ ಆಗಿ ನೋಡ್ತೀಯಂತೆ, ತೋರಿಸ್ತೀನಿ. ಅಮ್ಮ ಅಮ್ಮ, ಭಯ ಆಗ್ತಾ ಇದೆಯಮ್ಮ. ಈ ಸಾವಿತ್ರಿ, ಈ ಗಾಯತ್ರಿಗೆಲ್ಲ ಭಯ ಪಡೋ ಪರ್ಸನಾಲಿಟಿ ಈ ಕೋಟೆ ಬಾಬುರಾವ್ದಲ್ಲ. ಯಾರನ್ನ ಕೂಗ್ತ್ಯಾ? ಕೂಗೋ, ನೋಡೇ ಬಿಡ್ತೀನಿ. ಕೂಗೋ. ಸಾವಿತ್ರಿ. ಹೆಸರಿಗೂ ಪರ್ಸನಾಲಿಟಿಗೂ ಏನು ಸಂಬಂಧ ಇಲ್ವಲ್ಲ? ಇವಳು ಸಾವಿತ್ರಿನ? ಏನೋ ಇರ್ಲಿ ಬಿಡು. He is the person. ಏನೋ ಲೇಡಿ ರೌಡಿನಾ? See baby, I am not doing anything to you because of your Kannada name. So please don't come to our way. Kannada talking. Don't interfere. Go back. ನಾನು ಕೂಡ ಕನ್ನಡ.
ಹೇಗೆ? ಅಮ್ಮಂದು ಮಂಡ್ಯ, ಅಪ್ಪಂದು ನೈಜೀರಿಯಾ. ಯಾಕೆ ನಿಮ್ಮ ಅಮ್ಮಂಗ್ ಬೇರೆ ಕೆಲಸ ಇಲ್ವಾ? ನೈಜೀರಿಯಾಗೆ ಯಾಕೆ ಹೋದ್ರು? ನೇಪಾಲ್ಗೆ ಹೋಗ್ಬೇಕು ತಾನೆ? ಈಗ ಡಿಸ್ಕಷನ್ ನನ್ನ ಫ್ಯಾಮಿಲಿ ಬಗ್ಗೆ ಅಲ್ಲ, ನೀನ್ ಎಲ್ ಕಸ ತುಂಬಿದ್ಯೋ ಅದ್ರ ಬಗ್ಗೆ ಮಾತಾಡೋಣ. ಫ್ಯಾಮಿಲಿ ಬಗ್ಗೆ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ಯಾ? ಹೋಗ್ಬಿಡ್ತಾಳೆ ತಮ್ಮ, ನೀನ್ ತಲೆ ಕೆಡ್ಸ್ಕೊಬೇಡ. ಈ ತರ ಎಷ್ಟು ಜನ ನೋಡಿಲ್ಲ ನಾನು. ಸರಿ. ಏನ್ ಸಡನ್ ಆಗಿ ಹೊಡೆದ್ಬಿಟ್ರೆ ಹೆಂಗೆ? ಮಾತಾಡ್ತಾ ಇದ್ವಿ ತಾನೆ? ನಿಮ್ ಮನೇಲಿ ಕಲ್ಸಿರೋ ಸಂಸ್ಕಾರ ಇದೇನೆ ಸಾವಿತ್ರಿ? ಅಯ್ಯೋ ಸಾವಿತ್ರಿ ಬಿಟ್ಬಿಡು ನನ್ನ. ಸಾಯಿಸೋ ತರನೇ ಇದ್ದಾಳೆ ಇವಳು. ಅಯ್ಯೋ ನೋಡಿ ಬಿಡ ಅಮ್ಮ. ಮುಖ ಹೋಯ್ತು. ಅಯ್ಯೋ ಅಯ್ಯೋ ಸಾಕು. ಕಿಶೋರ್, ಒಂದ್ ಕೆಲಸ ಮಾಡ್ಬೇಕು. ಅವಳ ಹತ್ರ ಹೋಗ್ಬೇಕಾ? ಅದಲ್ಲ. ಅಯ್ಯೋ ಏನಿದು? ನಾನು ಎಷ್ಟೋ ಕೇಸ್ನ ಡೀಲ್ ಮಾಡಿದ್ದೀನಿ, ನೀನೆಷ್ಟು ವರ್ಷಾಗಿ ಯಾರು ಬಿಹೇವ್ ಮಾಡಿಲ್ಲ. ಏನಿದು? ತಗದು ಬಿತ್ತು ಹೋಗ ಆ ಕಡೆ. ಏನೇ ಎಲ್ಲಿಗೆ? ನಿನ್ಗೇನಾದ್ರೂ ಹುಚ್ಚ? ಏನು ನನಗೇನಾದ್ರೂ ತಲೆ ಕೆಡ್ತು ಅನ್ಕೋ, ಸರಿಯಾಗಿ ವಾಂಚ್ ಹಾಕ್ಬಿಡ್ತೀನಿ. ಹೋಗತ್ತಗೆ ಹೋಗತ್ತಗೆ ಅಂದೆ. ಸರಿ ನಾನೇ ಹೋಗ್ತೀನಿ ಬಿಡು. ಸಾವಿತ್ರಿ, ಡೋಂಟ್ ಲೀವ್ ಹಿಮ್. ಸ್ಟಾಪ್ ಇಟ್. ಏನಿದು? ನೀನ್ ನಿಜವಾಗ್ಲೂ ಹುಡುಗಿನ? ಇದಕ್ಕೆ ನಾನು ನಿನ್ನ ಬಿಟ್ಟಿದ್ದು. ಆ ಕೋಟೆ ಬಾಬುರಾವ್ ಮಾಡಿದ ತಪ್ಪೇನು? ಲವರ್ಸ್ನ ಒಂದ್ ಮಾಡ್ದ, ಅದಕ್ಕೆ ಅವನಿಗೆ ಆತರ ಹೊಡೆಯೋದಾ? ನಿನಗೆ ಲವ್ ಅಂದ್ರೆ ಏನು ಅಂತ ಗೊತ್ತಿದ್ಯಾ? ಅಂದ್ರೆ ಏನು? ದಿವ್ಯಾಗ್ ಲವ್ ಅಂದ್ರೆ ಗೊತ್ತಿಲ್ಲ ಅಂತನಾ? ಎಕ್ಸಾಕ್ಟ್ಲಿ. ಅದಕ್ಕೆ ಅಲ್ವಾ ಇವಳಿಗೆ ಒಬ್ಬ ಬಾಯ್ ಫ್ರೆಂಡು ಇಲ್ಲ. ಇವ್ನ್ ಮಾತು ತುಂಬಾ ಟೂ ಮಚ್ ಆಯ್ತು. ಲೇ, ನಾನು ಎಷ್ಟು ದಿನ ಫೋಕಸ್ ಮಾಡದೇ ಇರೋದಕ್ಕೆ ಒಬ್ಬ ಬಾಯ್ ಫ್ರೆಂಡು ಇಲ್ಲ. ಒಂದು ಸಲ ಫೋಕಸ್ ಮಾಡಿದ್ರೆ ಕ್ಯೂಗಳು ಕಟ್ತಾರೆ. ನೀನು ಫೋಕಸ್ ಮಾಡ್ತೀಯೋ ಇಲ್ಲ ಫೇಸ್ಬುಕ್ ಸ್ಟೇಟಸ್ ಹಾಕ್ತೀಯೋ ನಿನ್ನಿಷ್ಟ. ಕೊನೆ ಪಕ್ಷ ಒಂದ್ ಹುಡುಗನ ಪಟಾಯಿಸಿದ್ರು ನಿನ್ ಕಾಲ್ ಹಿಡಿತೀನಿ, ಐ ಪ್ರಾಮಿಸ್. ಇವಳಲ್ಲ, ನಾನು ಹೇಳ್ತಿದ್ದೀನಿ. 1 ವೀಕಲ್ಲಿ ಯಾರನ್ನಾದ್ರೂ ಪಟಾಯಿಸಿ ನಿನ್ ಕಣ್ಮುಂದೆ ತಂದು ನಿಲ್ಲಿಸ್ತಾಳೆ ಅಲ್ವಾ ದಿವ್ಯಾ? Yes, this is my challenge. Yes, that's my challenge also. Prove it. ನಿನಗೆ ಓಕೆನಾ? ಏಯ್, ಏನ್ ಮಾತಾಡ್ತಿದ್ಯಾ? ಅವಳಿಗೆ ಓಕೆ. Yes. ದಿವ್ಯಾ, ನೀನ್ ವಿನ್ ಆಗ್ಬೇಕು, ಅವನ ತಲೆ ಸ್ಪಿನ್ ಆಗ್ಬೇಕು. ನಿನ್ ಬಾಯ್ ಫ್ರೆಂಡ್ ನೋಡಿ ಅವನು ಬೋಲ್ಡ್ ಆಗ್ಬೇಕು. ಎಸ್. ಅವನ್ ಹೇಗಿದ್ದಾನೆ ನೋಡು. ಬೇಡ ದಿವ್ಯಾ, ನಿನ್ ಕಲರ್ ಏನು ಅವನ್ ಕಲರ್ ಏನು, ಕಾಂಬಿನೇಷನ್ ಯಾವತ್ತೂ ಕಲರ್ಫುಲ್ ಆಗಿರ್ಬೇಕು, ಬ್ಲ್ಯಾಕ್ ಅಂಡ್ ವೈಟ್ ಆಗ್ಬಾರ್ದು. ಕರೆಕ್ಟ್. ಆ ಚೈನೀಸ್ ಅವನ್ನ ನೋಡು. ಚೈನಾ ಪೀಸ್ ಗ್ಯಾರಂಟಿ ಇರಲ್ಲ, ಪಾರ್ಟ್ಸ್ ಎಲ್ಲ ಡೂಪ್ಲಿಕೇಟ್ ಇರುತ್ತೆ. ಮತ್ತೆ ಯಾರು ಸೆಟ್ ಆಗ್ತಾರೆ ಹೇಳು? ತುಂಬಾ ಗೊತ್ತಿರೋರು, ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋರು, ಯಾವಾಗ್ಲೂ ನೀನ್ ಪಕ್ಕ ಇರೋರಾದ್ರೆ ಬೆಟರ್. ಹಾ, ಇದಾನೆ. ಯಾರು? ಒಬ್ಬ ರಷ್ಯನ್, ತಪಾಸ್ಕಿ ಅಂತ. ನನ್ ಪಕ್ಕದ ಸೀಟಲ್ಲೇ ಕೂರ್ತಾನೆ, ಯಾವಾಗ್ಲೂ ನನ್ ಪಕ್ಕದಲ್ಲೇ ಇರ್ತಾನೆ. ರಷ್ಯನ್ಸ್ಗೆ ರೆವಲ್ಯೂಷನ್ ಬಗ್ಗೆ ಗೊತ್ತಿರುತ್ತೆ, ರಿಲೇಷನ್ಸ್ ಬಗ್ಗೆ ಗೊತ್ತಿರಲ್ಲ. ಕನ್ನಡದವನಾದ್ರೆ ಚೆನ್ನಾಗಿರುತ್ತೆ. ಕನ್ನಡದವರು ಅಂದ್ರೆ ಯಾರು ಸಿಗ್ತಾರೆ ಇಲ್ಲಿ? ನಿನ್ ಮುಂದೆನೆ ನಿಂತಿದ್ದಂತಾನೆ, ಕಾಣಿಸ್ತಿಲ್ವಾ? ಹಾ, ಸಿಕ್ಬಿಟ್ಟ. ಯಾರು? ನೀನೇ. ನಾನಾ? ಹೌದು ಅಖಿಲ್, ನಿನ್ಗಿಂತ ಕ್ಲೋಸ್ ನನ್ಗೆ ಯಾರಿದ್ದಾರೆ ಹೇಳು? ಅಂದ್ರೆ ನೀನ್ ಹೇಳ್ತಿರೋದು ವೈ ಡೋಂಟ್ ಯು ಬಿ ಮೈ ಬಾಯ್ ಫ್ರೆಂಡ್? ನೀನ್ ಕ್ಲಿಯರ್ ಆಗಿ ಹೇಳ್ತಿದ್ಯಾ? ಆರ್ ಯು ಶೋರ್? 100% ಅಖಿಲ್, ಇವತ್ತಿಂದ ನೀನೇ ನನ್ ಬಾಯ್ ಫ್ರೆಂಡು. ಅವನ್ ಮುಂದೆ ಗೆಲ್ಲೋದು ನಮಗ್ ತುಂಬಾ ಇಂಪಾರ್ಟೆಂಟ್. ಎಸ್ ಎಸ್. ನಾಳೆಯಿಂದ ನಮ್ಮಿಬ್ರು ಕೆಮಿಸ್ಟ್ರಿ ನೋಡಿ ಶಾಕ್ ಆಗ್ಬೇಕು. ಅವ್ನ್ ಸೋತು ಸೊರ್ಗಿ ಕೊರಗ್ ಹೋಗಿ ನನ್ ಕಾಲಕ್ ಬಿದ್ದು ಬೇಡ್ಕೋಬೇಕು. ಕರೆಕ್ಟ್. ನೀನ್ ನನ್ ಮೇಲೆ ತುಂಬಾ ಪ್ರೀತಿ ತನ್ಕೋ. ಓಕೆ, ಸಿ ಯು ಟುಮಾರೋ. ಇದೇ ಅಪ್ಪ ನಮ್ಮ ಮನೆ. ಲೇ, ಆ ಹುಡುಗಿ ಮೆಂಟಲ್ ಮುಖೇಶ್ ಮಗಳು ಅಲ್ವೇನಾ? ಹೌದಪ್ಪ. ಮತ್ತೆ ಆ ಹುಡುಗಿ ಗಟ್ಟಿಯಾಗಿ ತಪ್ಕೊಂಡು ಕೂತಿದ್ದಾಳಲ್ಲ ಒಬ್ಬ ಹುಡುಗನ್ನ, ಅವನ್ನೆಲ್ಲೋ ನೋಡ್ದಂಗಿದೆಯಲ್ಲ. ಅವನೇ ಅಪ್ಪ ನಂಗೆ ಧೈರ್ಯ ತುಂಬಿ ಫಾತಿಮಾ ಜೊತೆ ಸೇರಿಸಿದ್ದು. ಹೌದಾ? ಹಲೋ. ಏನ ಮೆಂಟ್ಲು, ಯಾರ ತಲೆ ತಿಂತಿದ್ಯಾ ಈಗ? ಹೇ, ನೀನಾ? ಯಾಕೋ ಫೋನ್ ಮಾಡ್ದೆ? ನಿನ್ ಮಗಳು ಅಖಿಲ ಅನ್ನೋನ್ ಜೊತೆ ಸೇರ್ಕೊಂಡು ಸ್ಕೆಚ್ ಹಾಕಿ ಆ ಫಾತಿಮಾನ ನನ್ ಮಗನ್ ಕಟ್ಬಿಟ್ಟು ಇವರಿಬ್ರು ನೋಡಿದ್ರೆ ಇಲ್ಲಿ ಸ್ಪೇನ್ ಅಲ್ಲಿ ಜಾಲಿಯಾಗಿ ಸುತ್ತಾಡ್ತಾ ಇದಾರೆ. ಕೋಪ ಬರುತ್ತೆ ಅಂತ ಸುಮ್ನೆ ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಕೂಗಾಡೋದಲ್ಲ. ಈಗ ಅಖಿಲನ ಏನ್ ಮಾಡ್ಕೋತೀಯೋ ಮಾಡ್ಕೋ, ಅವನ್ ಇಲ್ಲಿ ನೀನ್ ಅಲ್ಲಿ. ಇವಾಗ್ಲಾದ್ರೂ ಕನ್ನಡ ಮಾತಾಡ. ಸಾಯ್, ಬುಕ್ ಟಿಕೆಟ್ ಫಾರ್ ಸ್ಪೇನ್ ಇಮಿಡಿಯೇಟ್ಲಿ. Oh my God! What happened? Please help me. ಏನಿದು? ಬುಲೆಟ್ ಗಾಯ ಇದಾಗಿದೆ. ಯಾರು ಸುಟ್ಟಿದ್ದು? Bodo, you need to take this injection immediately, okay? Thank you, ma'am.
ಇವನು ಬೇಕು ಅಂತ ಸತ್ತಿದ್ದಾನೆ ಅಂದರೆ ನಿಜನ ಯಾರಿಗಾದ್ರೂ ಹೇಳಿರ್ತಾನೆ. ಇವನಿಗೆ ಬುಲೆಟ್ ತೆಗೆದವರು ಕಾರಣ ಗೊತ್ತಿಲ್ಲದೆ ಟ್ರೀಟ್ಮೆಂಟ್ ಮಾಡಿರಲ್ಲ. ಏನಾಯ್ತು ಅಂತ ಕೇಳಿದ್ರೆ ಅವರು ಸುಳ್ಳು ಹೇಳೋದಿಲ್ಲ. ಇವನಿಗೆ ಹತ್ತಿರದಲ್ಲಿ ಯಾರು ಟ್ರೀಟ್ಮೆಂಟ್ ಮಾಡಿದ್ರು ಫೈಂಡ್ ದೆಮ್. ನೀನ್ ಜೋಕ್ ಮಾಡ್ತಿದ್ಯಾ ಅಲ್ವಾ? ಜೋಕ್ ಮಾಡಿದ್ರೆ ನಗು ಬರ್ತಿತ್ತು, ಅನುಮಾನ ಅಲ್ಲ. ನಿನ್ನ ಫಸ್ಟ್ ಟೈಮ್ ನೋಡಿದಾಗ್ಲೇ ಲೆವೆಲ್ ಬಿದ್ದೆ. ನಿನಗೋಸ್ಕರ ಏನೇ ಮಾಡಿದ್ರು ತಪ್ಪಲ್ಲ ಅನಿಸ್ತು. ಆದರೆ ನಿನಗೆ ಹತ್ರ ಆದ್ಮೇಲೂ ಹೇಳ್ದೆ ಇರೋದು ತಪ್ಪು ಅನ್ನಿಸ್ತು. ಬಟ್ ನಾನು ಏನೇ ಮಾಡಿದ್ರು ನಿನ್ನ ಲವ್ ಮಾಡೋದಕ್ಕೋಸ್ಕರನೇ ಮಾಡಿದ್ದು. ಓ, ಇದನ್ನೆಲ್ಲ ನಾನು ಲವ್ ಮಾಡ್ತಿದ್ದೀನಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡ್ ಮೇಲೆ ಹೇಳ್ಬೇಕು ಅನ್ನಿಸ್ತಾ? ಹಾಗಲ್ಲ ದಿವ್ಯಾ. ಶಟ್ ಅಪ್. ನನ್ ಮದ್ವೆ ನೀನ್ ಕೆಡಿಸ್ತೆ ಅಂತ ನಾನ್ ಫೀಲ್ ಮಾಡ್ಕೋತಿಲ್ಲ. ನಮ್ಮಪ್ಪನ ಪ್ರೆಸ್ಟೀಜ್ ಅಷ್ಟನ್ನು ಹಾಳು ಮಾಡ್ದೆ. ಇವತ್ತಿಗೂ ಅವ್ರಿಗೆ ಎಷ್ಟು ಕುಗ್ ಹೋಗ್ತಿದ್ದಾರೆ ಅಂತ ನನಗ್ ಗೊತ್ತು. ನಾನು ಹೇಳಿದ್ದೆಲ್ಲ ಸುಳ್ಳಾಗಿರ್ಬೋದು, ಆದ್ರೆ ನನ್ನ ಪ್ರೀತಿ ಮಾತ್ರ ನಿಜ. ನಿಜ ಅನ್ನೋ ಮಾತು ನಿನಗೊಂಚೂರು ಸೂಟ್ ಆಗಲ್ಲ. ಲೈಫಲ್ಲಿ ಇನ್ಯಾವತ್ತೂ ನನ್ನ ಮೀಟ್ ಮಾಡ್ಬೇಡ. ದಿವ್ಯಾ, ದಿವ್ಯಾ ಪ್ಲೀಸ್. Somebody's following us. Drive faster. Fast. Kill him and come fast.
Ambo, let's go. Police might come at any moment. Come, Ambo. ಹೇಯ್, 1000 ಕೋಟಿ ಆಸ್ತಿ, ಒಬ್ಳೆ ಮಗಳು, 2 ಲಕ್ಷದಲ್ಲಿ ಬಂದು ಶಾರ್ಟ್ ಕಟ್ ಅಲ್ಲಿ ಕರೋಡ್ಪತಿ ಆಗ್ಬೇಕು ಅನ್ಕೊಂಡಿದ್ಯೇನೋ? ಎಲ್ಲೋ ನನ್ ಮಗಳು? ನನಗೆ ಗೊತ್ತಿಲ್ಲ, ಯಾರೋ ಆಫ್ರಿಕನ್ಸ್ ಎತ್ತಾಕೊಂಡು ಹೋದ್ರು. ಆಫ್ರಿಕನ್ಸಾ? ಹೌದು, ಯಾರೋ ಮ್ಯಾಂಬೋ ಅಂತೆ. ಮ್ಯಾಂಬೋನಾ? ಹಾ, ಇವನೇನಾ? ಇವನೇ. ಇವನ್ ಫೋಟೋ ನಿನ್ನ ಹತ್ರ ಹೇಗೆ? ಇವನ್ಗೂ ನಿನ್ಗೂ ಏನ್ ಸಂಬಂಧ? ಶಟ್ ಅಪ್. ಸರ್. ಏ ಮ್ಯಾಂಬೋ, ನೀನ್ ಯಾವ್ದಾರು ಹುಡುಗಿನ ಎತ್ಕೊಂಡೋದಾ? ಹಾ, ಎತ್ಕೊಂಡು ಹೋದೆ. ಆ ಬೋಡೋ ಸಾಯೋವಾಗ ಆ ಜುವ ರಹಸ್ಯನ ಇವಳ ಹತ್ರ ಹೇಳಿದ್ದಾನೆ. ಎಷ್ಟು ಕೇಳಿದ್ರು ಅವಳು ಗೊತ್ತಿಲ್ಲ ಅಂತಿದ್ದಾಳೆ. ಹೇಯ್, ಅವಳು ನನ್ ಮಗಳು. ವಾಟ್? ಅವಳಿಗೇನು ಮಾಡಬೇಡ, ಆ ರಹಸ್ಯನ ನಾನ್ ತಿಳ್ಕೊಂತೀನಿ. ಓಹೋ, ನನ್ನ ಸೈಡ್ಗೆ ಹಾಕಿ ಆ ಜುವಾನ ನೀನೊಬ್ನೇ ಹೊಡಿಬೇಕು ಅಂತ ನಿನ್ ಮಗಳನ್ನ ಕಳ್ಸಿದ್ಯಾ? ನೋ, ಆ ಥರದ್ದೇನಿಲ್ಲ. ಆ ತರ ಇಲ್ಲ ಅಂದ್ರೆ ನನ್ಗಿಂತ ಮುಂಚೆ ನಿನ್ನ ಮಗಳು ಆ ಬೋರ್ಡನ್ನ ಹೇಗ್ ಭೇಟಿ ಆದ್ಲು? ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನಾನೇ ಡೈರೆಕ್ಟ್ ಆಗಿ ಕದ್ರೋಜಿ ಹತ್ರ ಮಾತಾಡಿ ಡೀಲ್ ಮಾಡ್ಕೋತೀನಿ. ನಿನ್ ಮಗಳನ್ನ ಕಾಪಾಡ್ಕೊಳ್ಳೋದು ಟ್ರೈ ಮಾಡಿದ್ರೆ ಅವಳಿಗೆ ರಿಸ್ಕೋ. ಹೇಯ್ ಮ್ಯಾಂಬೋ, ಡೋಂಟ್ ಡಿಸ್ಟರ್ಬ್ ಮೀ. ಹಲೋ ಹಲೋ ಹಲೋ. ದಿವ್ಯಾನ್ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ? ಏನಕ್ಕೆ ಕರ್ಕೊಂಡು ಹೋಗಿದ್ದಾರೆ ಹೇಳು. ಅದು ಹೇಳ್ತೀನಿ. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡು. ಕಂಪ್ಲೇಂಟ್ ಕೊಟ್ರೆ ಅವ್ನು ನನ್ನ ಮಗಳನ್ನ ಸಾಯಿಸ್ತಾನೆ. ಅವ್ನು ತುಂಬಾ ಡೇಂಜರು. ಛೀ, ಇದೆಲ್ಲ ಮಾಡಿದ್ ದುಡ್ಡುಗೋಸ್ಕರ ಅಲ್ವಾ? ಮಗಳೇ ಹೋದ್ಮೇಲೆ ದುಡ್ಡನ್ನ ಏನಯ್ಯ ಮಾಡ್ತೀಯ? ಅವಳಿಗೆ ಏನಾದ್ರೂ ಆದ್ರೆ ಯಾರನ್ನೂ ಬಿಡಲ್ಲ, ನಿನ್ನೂ ಕೂಡ. ಏಯ್, टैक्सी सर, टैक्सी। कंगोलिया, कंगोलिया, नो। कंगोलिया, नो। कंगोलिया, ನೋ ನೋ. ಯು ನೋ ಕಾಂಗೋಲಿಯಾ, ನೋ ಕಾಂಗೋಲಿಯಾ. ಅಯ್ಯೋ ದೇವ್ರೆ, ಆ ಏರಿಯಾ ಹೆಸರು ಹೇಳಿದಕ್ಕೆ ಇಷ್ಟು ಭಯ ಪಡ್ತಾರೆ, ಆ ಮ್ಯಾಂಬೋ ಹೆಸರು ಹೇಳಿದ್ರೆ ಇನ್ನೆಷ್ಟು ಭಯ ಪಡ್ತಾರೋ. ನಾವ್ ಇಲ್ಲಿಂದ ಹೋಗೋಣ ಬನ್ನಿ ಭಯ. ಎಲ್ಲಿಗೆ? ಒಂದಿನ ಇರು, 3 ಜನ ಸೇರ್ ಹೋಗೋಣ. ಹೋಗೋದಕ್ಕೆ ನಾವೇನ್ ಕಾಫಿ ಡೇಲಿದೀವಾ? ಕಾಂಗೋಲಿಯದಲ್ಲಿದ್ದೀವಿ. ಅವಳಷ್ಟು ಡೇಂಜರಸ್ ಪ್ಲೇಸ್ ಅಲ್ಲಿ ಇದ್ರು ಕೂಡ ವಾಪಸ್ ಹೋಗೋದು ಹೇಗೆ? ಆದ್ರೆ ಹೇಗೆ? ಎಕ್ಸ್ಕ್ಯೂಸ್ ಮೀ, ನೀವು ಕನ್ನಡದವ್ರಾ? ನಾವೇನ್ ಮಾತಾಡ್ತಾ ಇದೀವಿ? ಗೊತ್ತಿದ್ರು ಕನ್ನಡದ್ರು ಅಂತ ಕೇಳಿ. ಕೋಪ ಬೇಡ ಮೈಸನ್, ನಾನು ರೆಸ್ಟ್ ರೂಮ್ಗೆ ಹೋಗ್ಬೇಕು, ಸ್ವಲ್ಪ ಹಿಡ್ಕೊಂತೀರಾ? ನಮ್ ಟೆನ್ಷನ್ ಇರು, ನೀವು ಕೊಡಿ ಸರ್. ಹಾ, ಆ ಪ್ರಭು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿನ್ಗೆ ಈ ಟೈಮಲ್ಲೂ ಹೆಲ್ಪ್ ಮಾಡೋ ಅವಶ್ಯಕತೆ ಇತ್ತಾ? ನಾವ್ ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ನಮಗೆ ಯಾರಾದ್ರೂ ಹೆಲ್ಪ್ ಮಾಡಕ್ ಬರ್ತಾರೆ. ನಾನು ಏನದು? ಎಕ್ಸ್ಕ್ಯೂಸ್ ಮೀ, ಆರ್ ಯು ಫಾದರ್ ಡೆಕ್ಲೆಸ್? ಏ ಇಲ್ಲ. ಹೌದು, ಹೇಗ್ ಕಂಡಿಡಿದ್ರಿ? ವೈಟ್ ಕೋಟ್ ಇದ್ದು ಕತ್ತಲ್ಲಿ ಸ್ಟೆತ್ತಿದ್ರೆ ಡಾಕ್ಟರ್, ವೈಟ್ ಕೋಟ್ ಇದ್ದು ಕೈಯಲ್ಲಿ ಬೈಬಲ್ ಇದ್ರೆ ಫಾದರ್. ಕರೆಕ್ಟ್. ನೀವ್ಯಾರು? ಐ ಆಮ್ ಜಾನ್ಸನ್ ಅಂಡ್ ಜಾನ್ಸನ್. ನಿಮ್ಮನ್ನ ಪಿಕ್ ಮಾಡಿ ನಿಮ್ ಜೊತೆನೆ ಇರೋದಕ್ಕೇನೆ ಫಾದರ್ ನೆತಾನಿ ಕಳ್ಸಿದ್ದಾರೆ. ಓಹೋ, ಬನ್ನಿ. 1 ಸೆಕೆಂಡ್, ನೀವು ಪ್ರಾರ್ಥನೆ ಮಾಡೋದಕ್ಕೆ ಆಫ್ರಿಕಾನೇ ಯಾಕೆ ಚೂಸ್ ಮಾಡಿದ್ರಿ? ಪಾಪ ಎಲ್ ಜಾಸ್ತಿ ಇರುತ್ತೋ ಅಲ್ಲೇ ಪ್ರಾರ್ಥನೆ ಮಾಡ್ಬೇಕಲ್ವಾ? ಅಷ್ಟೇ. ನೀವು ಬದಲಾಯಿಸ್ತೀರಾ? ಬದಲಾಯಿಸ್ತೀರಾ? ಬನ್ನಿ ಫಾದರ್, ಬೇಗ ಹೋಗೋಣ. ಫಾದರ್, ಹೊರಡೋಣವಾ? ಬೇಗ. ಜೀಸಸ್, ನನ್ನ ಪ್ರೀತಿಗೋಸ್ಕರ ನಿಮ್ಮನ್ನ ಯೂಸ್ ಮಾಡ್ಕೋತಿದ್ದೀನಿ. ತಪ್ಪಾಗಿದ್ರೆ ಕ್ಷಮಿಸಿ, ತೊಂದರೆಯಿಂದ ರಕ್ಷಣೆ ಮಾಡಿ. ಫಾದರ್, ಏನು ಹೊಸ ಪ್ಲೇಸ್ ಅಂತ ಟೆನ್ಷನ್ ಆಗ್ತಿದ್ಯಾ? ನನ್ನ ಪ್ರಯಾಣ ತುಂಬಾ ಪೀಸ್ಫುಲ್ ಆಗಿರುತ್ತೆ. ಮಾತ್ರ ತುಂಬಾ ಪೇನ್ಫುಲ್ ಆಗಿದೆ. ಇವನ್ಯಾರು ಫಾದರ್? ನನ್ನ ಅಸಿಸ್ಟೆಂಟ್ ಎಲಿಫೆಂಟ್ ರಾಜ್. ಅವನ್ಗೆ ಸ್ವಲ್ಪ ಲಿಮಿಟ್ ಅಲ್ಲಿ ಇರಕ್ಕೆ ಹೇಳಿ, ಓವರ್ ಆಗಿ ಮಾತಾಡ್ತಾ ಇದ್ದಾನೆ. ಓ,
ಜಾನ್ಸನ್ ಅಂಡ್ ಜಾನ್ಸನ್ ಅವರೇ, ನಿಮಗೆ 2 ಜಾನ್ಸನ್ ಯಾಕೆ? 1 ಜಾನ್ಸನ್ ಸಾಕಾಗಲ್ವಾ? ನಮ್ಮ ಅಮ್ಮಂಗೆ ಟ್ವಿನ್ಸ್ ಆಗ್ಬೇಕು ಅಂತ ಆಸೆ ಇತ್ತು. ನಾನು ಒಬ್ನೇ ಹುಟ್ಟಿದಕ್ಕೆ ಇಬ್ಬರ ಹೆಸರು ನನ್ಗೆ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. 3 ಜನ ಹುಟ್ಟಿದಿದ್ರೆ ನೀನ್ ಇಳಿದ್ಮೇಲೆ ನಮ್ಮ ಮಮ್ಮಿನೇ ಕೇಳ. ಫಾದರ್, ಇವನ್ಗೆ ಸ್ವಲ್ಪ ಸುಮ್ಮನೆ ಇರಕ್ ಹೇಳಿ. ಈಗ ನಾವು ಎಲ್ಗೂ ಹೋಗ್ಬೇಕು ಫಾದರ್? ಕೊಂಗೋಲಿಯಾ ಫಾರೆಸ್ಟ್ಗೆ ಜಾನ್ಸನ್. ಅಷ್ಟೊಂದು ಶಾಕ್ ಯಾಕಾದ್ರಿ? ಏನ್ ಮಾತಾಡ್ತಿದ್ದೀರಾ ಫಾದರ್? ಅದೇನ್ ಚರ್ಚೆ ಹೋಗಿ ಆಶೀರ್ವಾದ ಪಡ್ಕೊಂಬರೋದಕ್ಕೆ? ರಕ್ತನ ರೆಡ್ ಬುಲ್ ತರ ಕುಡಿಯೋ ರಾಕ್ಷಸರಿದಾರಲ್ಲಿ. ಅದಕ್ಕೆ ನಾವಲ್ಲಿ ಹೋಗ್ಬೇಕು. ನಮ್ ಪ್ರಾರ್ಥನೆಯಿಂದ ಅವರು ಬದಲಾಗಬೇಕು. ನೀವು ಪ್ರಾರ್ಥನೆ ಮಾಡಿ ಕಚೇರಿ ಮಾಡಿದ್ರೆ ಏನು ಉಪಯೋಗ ಇಲ್ಲ ಫಾದರ್. ಬದಲಾಗಲ್ಲ ಅಂದ್ರೆ ಬದಲಾವಣೆ ಆಗಲ್ಲ ಜಾನ್ಸನ್. ಇಲ್ಲ, ನಾವು ಬದಲಾಗಬೇಕು ಫಾದರ್. ಪಂಚ್ ಡೈಲಾಗ್ ನಿಲ್ಸಿ ಗಾಡಿ ಓಡಿಸ್ತೀರಾ? ನನ್ಗೆ ರೂಟ್ ಕ್ಲಿಯರ್ ಆಗಿ ಗೊತ್ತಿಲ್ಲ ಫಾದರ್. ಅದನ್ನ ದೇವರೇ ತೋರಿಸ್ತಾರೆ, ಹೋಗಿ. ಅದಲ್ಲ ಫಾದರ್. ಜಾನ್ಸನ್, ಓಕೆ, ನಾನು ನಿಮ್ಮನ್ನ ಡ್ರಾಪ್ ಮಾಡಿ ಇಮಿಡಿಯೇಟ್ ಆಗಿ ಬ್ಯಾಕ್ ಬರ್ತೀನಿ. ಓಕೆನಾ? ಓಕೆ, ಹೋಗೋಣ. ಎಲ್ಲಿ ಹೋದ್ರು? ಫಾದರ್, ನಿಮ್ ಫೋನಿಂದ ನಂಗೆ ಫೋನ್ ಬರ್ತಾ ಇದೆ ನೋಡಿ. ನನ್ನ ಫೋನ್ಗೇನೋ ಪ್ರಾಬ್ಲಮ್ ಆಗಿದೆ. ಎಷ್ಟೇ ಸಲ ಕಾಲ್ ಬಂದರೂ ಕಟ್ ಮಾಡಿಬಿಡಿ. ಓಕೆ, ಇನ್ಮೇಲೆ ನಾನು ನೋಡ್ಕೋತೀನಿ. ಪ್ರಭುವೇ, ಫಾದರ್, ನಂಗೊಂದು ಡೌಟು. ಏನದು? 3 ಮೀನು 7 ರೊಟ್ಟಿನ ಅಷ್ಟು ಜನಕ್ಕೆ ಪ್ರಭು ಹೇಗೆ ಹಂಚಿದ್ರು? ಯಾವ್ದಾದ್ರು ಸಿನಿಮಾ ನೋಡ್ರಿ, ಎಲ್ಲ ಗೊತ್ತಾಗುತ್ತೆ. ಸಿಡಿ ಇದೆಯಾ? ಬಂದ್ಮೇಲೆ ಡಿವಿಡಿನೇ ಕೊಡ್ತೀನಿ, ಗಾಡಿ ಓಡಿಸಿ ಸರ್. ಜಾಸ್ತಿ ಆಯ್ತು ಕಣ. Look there. Come on, let's go. Come on. ಏನ್ ಜಾನ್ಸನ್, ಇವರೆಲ್ಲ ಗನ್ ಸೇಲ್ ಮಾಡೋರಾ? ಎಮ್ಮೆ ನನ್ ಮಗನೇ, ಅವರು ಗನ್ ಮಾರೋರಲ್ಲ ಕಣೋ, ಕಳ್ರು. ಸ್ವಲ್ಪ ಹುಷಾರಾಗಿರು ಫಾದರ್. ಈಗ ಏನ್ ಮಾಡೋದು ಫಾದರ್? ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆನಾ? ಹೌದು, ಧೈರ್ಯವಾಗಿ ಇಳಿರಿ. ಓಕೆ. ಮಕ್ಳ, ಇವ್ರು ಯಾರು ಗೊತ್ತೇನ್ರೋ? ಫಾದರ್ ಕಣ್ರೋ. ಫಾದರ್, ಹೂಸ್ ಫಾದರ್? ನಮ್ಮೆಲ್ಲರಿಗೂ ಫಾದರ್ ಕಣೋ, ಗೂಬೆ. ಫಾದರ್, ನೀವು ಪ್ರೇಯರ್ ಸ್ಟಾರ್ಟ್ ಮಾಡಿ. ಚಿಲ್ಡ್ರನ್, ನೀಲ್ ಡೌನ್, ನೀಲ್ ಡೌನ್. ಅಬ್ಬ ಫಾದರ್, ಇವರು ದೇವ್ರ ಮಕ್ಕಳಲ್ಲ, ಸೈತಾನ್ ಮಕ್ಕಳು. ಈಗೇನ್ ಮಾಡ್ಬೇಕು ಅಂತಿದ್ದೀರಾ ಫಾದರ್? ಪ್ರೇಯರ್ಗೆ ಬಗ್ಗಲ್ಲ ಅಂದಮೇಲೆ ಯಾವುದಕ್ಕೂ ಬಗ್ಗಲ್ಲ. ಇರೋದೆಲ್ಲ ಕೊಡೋಣ. ನಾನೂನಾ? ನಿನಗೆ ಪ್ರಾಣ ಬೇಡವಾ? Give me all. Hey, give me all. What? Give me. Let's go. Fast. Okay. ಯಾಕೆ ನಗ್ತಾ ಇದ್ದೀರಾ? ಅವ್ರಿಗೆ ಬುದ್ಧಿ ಇಲ್ಲ ಫಾದರ್. ಯಾಕೆ? ಕಾಸ್ಟ್ಲಿ ಕಾರ್ನ ಬಿಟ್ಟು ಬೇಡದಿರೋದನ್ನ ತಗೊಂಡು ಹೋಗ್ತಾ ಇದಾರೆ. ಕರೆಕ್ಟ್. ಜಾನ್ಸನ್, ನೀವು ಮತ್ತೆ ಗಾಡಿ ಹತ್ತಿ. ಓಕೆ. ಎಕ್ಸ್ಕ್ಯೂಸ್ ಮೀ. Yes. Where can I find Mambo? Mambo. What for me? See that car? I'll give you that car. Car? Yeah. ಅವನ್ ಕಾರ್ನ ಇವನು ಕೊಟ್ರೆ ಅವನಲ್ಲಿ ಹೋಗ್ತಾನೆ. ಏಯ್, ಇವಾಗ ನಾವು ಯೋಚಿಸಬೇಕಾಗಿರೋದು ಅವನ ಬಗ್ಗೆ, ಅವನ ಕಾರ್ ಬಗ್ಗೆ ಅಲ್ಲ, ದಿವ್ಯಾ ಬಗ್ಗೆ. ಯು ಕಮ್ ವಿತ್ ಮೀ. Okay. Straight. ಏನ್ ಫಾದರ್, ಮತ್ತೆ ಇವನ್ನ ಹತ್ಸಿದ್ದೀರಾ? ಕಂಗೋಲಿಯಾಗ ದಾರಿ ತೋರಿಸ್ತೀನಿ ಅಂತ ಅಂದ. ಮತ್ ನನ್ನ ಹತ್ರ ದೇವ್ರೆ ದಾರಿ ತೋರಿಸ್ತಾನೆ ಅಂದ್ರಿ? ದಾರಿ ತೋರಿಸೋದಕ್ಕೆ ದೇವ್ರೆ ಇವನ್ನ ಕಳ್ಸಿರೋದು. ಮತ್ ದಾರಿ ಮಧ್ಯದಲ್ಲಿ ಲೂಟಿ ಯಾಕೆ ಮಾಡಿದ್ರು? ಎಲ್ಲ ದೇವ್ರ ಕೃಪೆ. ನೀವು ಕ್ವೆಶನ್ ಮಾಡೋದನ್ನ ನಿಲ್ಸಿ ಕಾರ್ ಓಡಿಸಿ ಜಾನ್ಸನ್. Hey, go slow. Careful about car. ನನ್ ಕಾರು ನನ್ನ ಇಷ್ಟ. ನೀನ್ ಯಾರೋ ಮಧ್ಯದಲ್ಲಿ ಕೇರ್ಫುಲ್ ಅನ್ನೋದಕ್ಕೆ? ಇವನೇನ್ ಫಾದರ್ ನನ್ ಕಾರ್ನ ಅವನ್ ಕಾರ್ ಅನ್ಕೋತಾ ಇದ್ದಾನೆ? ಕಾರ್ ಯಾರ್ದೇ ಆಗಿರ್ಲಿ, ಪೆಟ್ರೋಲ್ ದೇವ್ರು ಕೊಟ್ಟಿರೋದಲ್ವಾ? ನನ್ಗೆ ಅರ್ಥ ಆಗ್ಲಿಲ್ಲ. ನಿಂಗೆ ಅರ್ಥ ಆಗ್ಬೇಕು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಜಾನ್ಸನ್. ಏನ್ ಇವ್ನೊಬ್ಬನ್ಗೆ ಎಲ್ಲ ಅರ್ಥ ಆಗ್ಬಿಡುತ್ತೆ. Stop here. Come on. Come. ಕೈಯಲ್ಲಿ ಗನ್ನಿದ್ರೆ ಚಿಕ್ಕವರು ದೊಡ್ಡವ್ರ ತರ ಕಾಣಿಸ್ತಾರಲ್ಲ ಫಾದರ್? ಕರೆಕ್ಟ್ ಆಗಿ ಹೇಳಿದ್ರಿ. ಥ್ಯಾಂಕ್ ಯು ಫಾದರ್. That is the place. Who's that? Mambo brother Moro. I'm going. ಮ್ಯಾಂಬೋ ಬ್ರದರ್ ಮೋರೋನಾ? ಅವ್ನ್ ಕಣ್ಣಿಗೆ ಬಿದ್ರೆ ನಮ್ಮನ್ನ ಮ್ಯಾಂಗೋ ಜ್ಯೂಸ್ ತರ ಕುಡಿದು ಬಿಡ್ತಾನೆ. ಬನ್ನಿ ಹೋಗೋಣ. ಜಾನ್ಸನ್, ನಾವು ಬದಲಾಯಿಸಬೇಕಾಗಿರೋದು ಅವರನ್ನೇ. ಏನ್ ಮಾತಾಡ್ತಾ ಇದೀರ ನೀವು? ಅವ್ರು ಬದಲಾಗಲ್ಲ, ನಮ್ಮನ್ನೇ ಬದಲಾಯಿಸ್ಬಿಡ್ತಾರೆ. ಜಾನ್ಸನ್, ಪ್ರೇಯರ್ ಇಂಪಾರ್ಟೆಂಟ್. ನನಗ್ ಪ್ರಾಣ ಇಂಪಾರ್ಟೆಂಟ್ ಫಾದರ್.
ಫಾದರ್ ನೀವು ತಪ್ಪು ತಿಳ್ಕೊಬೇಡಿ ಫಾದರ್, ನಾನು ವಾಪಸ್ ಹೋಗ್ತೀನಿ. ಐ ಆಮ್ ಸಾರಿ. ಲೇ ಲೇ ಲಾ 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 ಲಾ. ಫಾದರ್ ಅವ್ನು ನನ್ನ ಕಾರ್ ಎತ್ತಕೊಂಡು ಹೋಗ್ತಾ ಇದ್ದಾನೆ. ಪಾಪ ಚಿಕ್ಕ ಹುಡುಗ ಆಟ ಆಡ್ಕೋತಾನೆ ಬಿಡಿ. ಆಟ ಆಡ್ಕೋತಾನ? ಆಟ ಆಡ್ಬಿಟ್ಟು ಕೊಡ್ತಾನ? ನಮಗೂ ಅದೇ ಗೊತ್ತಿಲ್ಲ. ಚಪ್ಪಲಿ ತಗೊಂಡು ಹೊಡಿತೀನಿ. ಯಾವಾಗ್ಲೂ ಕಿತ್ತೋಗಿರೋ ಪಂಚ್ಕಳೆ ನನ್ನ ಮಗನ್ ಜಾನ್ಸನ್ ಅವರೇ, ಕತ್ಲಾಗ್ತಾ ಇದೆ, ನೀವೇನು ಹೊರಡಿ. ಏನ್ ಹೇಳ್ತಿದ್ದೀರಾ ಫಾದರ್ ನೀವು? ಇವಾಗ ನಾನು ಹೋದ್ರೆ ಆನಿಮಲ್ಸ್ಗೆ ಈವ್ನಿಂಗ್ ಸ್ನಾಕ್ಸ್ ಆಗ್ಬಿಡ್ತೀನಿ. ಅಲ್ಲ, ಅಂತ ರಿಸ್ಕ್ ಏನಿದೆ? ರಿಸ್ಕ್ ಯಾಕೆ? ನಾವೇನ್ ಕಿಡ್ನಾಪ್ ಆಗಿರೋರ್ನ ಕಾಪಾಡಕ್ ಹೋಗ್ತಿದೀವ? ಪ್ರೇಯರ್ ಮಾಡಕ್ ಹೋಗ್ತಾ ಇದೀವಿ. ನೀವು ಡಿಫ್ರೆಂಟು. ಥ್ಯಾಂಕ್ ಯು. ನಡೀರಿ. ನಾವು ಪ್ರೇಯರ್ ಮಾಡಕ್ ಹೋಗ್ತಾ ಇದೀವಿ ಅಂತ ಅನಿಸ್ತಿಲ್ಲ ಫಾದರ್. ಮಿಲಿಟರಿ ಟ್ರೈನಿಂಗ್ ಬಂದಿದೀವಿ ಅನ್ಸ್ತಾ ಇದೆ. ಅಲ್ಲ, ಮೈನ್ ಡೋರ್ ಇದ್ರೂನು ನಾವ್ಯಾಕೆ ಕಳ್ದಾರಿಯಲ್ಲಿ ಹೋಗ್ತಾ ಇದೀವಿ? ವಾರ್ಮ್ ಅಪ್ ಜಾನ್ಸನ್. ವಾರ್ಮ್ ಅಪ್? ನಾವೇನ್ ಯುದ್ಧ ಮಾಡಕ್ಕ ಹೋಗ್ತಾ ಇದೀವಿ? ಜಾನ್ಸನ್ ಅವರೇ, ಪ್ರಶ್ನೆ ಮಾಡೋದನ್ನ ಕಡಿಮೆ ಮಾಡಿ. ಎಲಿಫೆಂಟ್ ನಂತರ ಹೊಟ್ಟೆ ಇದ್ರೆ ಗೊತ್ತಾಗುತ್ತೆ ಕಣ ನಿಂಗೆ. ಅಬ್ಬೋ, he is father, he is brother. I am Johnson and Johnson. We came for prayer. This is my card. Father, ನೀವು ಪ್ರೇಯರ್ ಶುರು ಮಾಡ್ಕೊಳ್ಳಿ. ಹಂಗ್ಯಾಕ್ ಹೋದ್ರಿ ಫಾದರ್? ಬೇರೆ ದಾರಿ ಇಲ್ಲ ಜಾನ್ಸನ್, ಪ್ಲೇಸ್ ತಕ್ಕಂಗೆ ಪ್ರೇಯರ್ನ ಚೇಂಜ್ ಮಾಡಿ. ಫಾದರ್ ಯಾಕೆ ಫೈಟ್ ಮಾಡ್ತಾ ಇದಾರೆ? ಫಾದರ್ ಆಗೋದಕ್ಕೆ ಫೈಟು. ಸುಟ್ಟು ಬಿಸಾಕ್ತೀನಿ, ಗನ್ಸ್ ಕೆಳಗಡೆ ಇಳಿಸಿ ಕೆಳಗೆ. ನೀನಾ? ದಿವ್ಯಾ ಎಲ್ಲಿ ಹೇಳು? ದಿವ್ಯಾ ಯಾರದು? ಅವನ್ ಲವರು. ಫಾದರ್ಗೆ ಯಾವ ಲವ್? ಫಾದರ್ ಆಗೋದಕ್ಕೆ ಲವರು. ಮತ್ತೆ ಫೈಟರ್ ಅಂದೆ? ಫೈಟರ್ ಆಗೋದಕ್ಕೆ ಲವರು. ಕರ್ಕೊಂಡ್ ಬಾರಲೆ, ಇಲ್ಲಾಂದ್ರೆ ನಿನ್ ತಮ್ಮನ್ ತಲೆ ಎಗ್ರೋಗುತ್ತೆ. ನೋ, ಅವನೇನು ಮಾಡ್ಬೇಡ, ಕರ್ಕೊಂಡ್ ಬಂದ್ರೋ. ದಿವ್ಯಾ, ಛೀ, ನೀನಾ? ನಾನ್ ನಿನ್ ಜೊತೆ ಬರಲ್ಲ. you're a cheater. ಲವರ್ ಅಂದೆ ಚೀಟರ್ ಅಂತ ಇದ್ದಾಳೆ. ಮೋಸ ಮಾಡಿ ಲವ್ ಮಾಡಿದನ್ ಸರ್. ನಾವಿಲ್ಲಿಗೆ ಬಂದಿರೋದು ಪ್ರೇಯರ್ ಮಾಡೋದಿಕ್ಕ, ಅವಳನ್ನ ಕರ್ಕೊಂಡು ಹೋಗೋದಿಕ್ಕ? ಪ್ರೇಯರ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ. ನನ್ನ ಸೇವ್ ಮಾಡಿದ್ರೆ ಎಲ್ಲ ಮರ್ತು ಹೋಗಿ ನಿನ್ ಜೊತೆ ಬರ್ತೀನಿ ಅನ್ಕೊಂಡ್ಯಾ? ಏನಕ್ಕೆ ಅರ್ಥ ಮಾಡ್ಕೋತಾ ಇಲ್ಲ? ನಿನ್ಗೋಸ್ಕರ ತಾನೆ ಪ್ರಪಂಚ ಪೂರ್ತಿ ಹುಚ್ಚಿನ ತರ ತಿರುಗ್ತಿರೋದು. ಎಲ್ಲ ನಿಜಾನು ಹೇಳಿದೆ ತಾನೆ. ಯಾವಾಗ ಹೇಳಿದ್ದು? ಎಲ್ಲ ಆದ್ಮೇಲ? ಈ ಟೈಮಲ್ಲಿ ಡಿಸ್ಕಷನ್ ಬೇಡ. ಬರ್ತೀಯಾ ಬರಲ್ವಾ? ನಾನ್ ಸತ್ ಹೋದ್ರೂ ಪರವಾಗಿಲ್ಲ, ಆದ್ರೆ ನಿನ್ ಜೊತೆ ಮಾತ್ರ ಬರಲ್ಲ. ಹಾಗಾದ್ರೆ ನಾನು ಬರಲ್ಲ, ಇಲ್ಲೇ ಸಾಯ್ತೀನಿ. ಫಾದರ್, ನೀವು ಫಾದರ ಗಾಡ್ ಫಾದರ? ಎಷ್ಟು ಹಠ ಯಾಕ್ರಿ ನಿಮ್ಗೆ? ಬಂದಿದ್ದೆ ಇವಳಿಗೋಸ್ಕರ ಜಾನ್ಸನ್. ಮತ್ತೆ ಪ್ರೇಯರ್ಗೆ ಅಂತ ಅಂದ್ರಿ? ಜಾನ್ಸನ್ ಅಮ್ಮ, ನಿನ್ಗೊಂದ್ ದೊಡ್ಡ ನಮಸ್ಕಾರ. ನಮ್ ಜೀವ ಉಳ್ಸೋಕಾದ್ರು ನೀನ್ ಈಗೋನ ಪಕ್ಕಕ್ಕಿಟ್ ಬಾರಮ್ಮ. ಓಕೆ, ನಿಮ್ಗೋಸ್ಕರ ಬರ್ತೀನಿ. ಸರಿ ಬಾ. ಏನೋ ನೋಡ್ತಾ ಇದ್ಯಾ? ನಡಿ. ಯಾವನಾದ್ರೂ ಕದ್ಲಾಡಿದ್ರೆ ತಲೆ ಎಗ್ರೋಗುತ್ತೆ. ನಡಿ ಕಿಶೋರ್, ಹಾಗ ಇದ್ಕೋ. ಕಟ್ಟು ಇವನ್ನ, ಕಾರೊಳಗೆ ಹಚ್ಚು. ಜಾನ್ಸನ್, ಈ ಗನ್ ಗನ್ನ ಆಪರೇಟ್ ಮಾಡೋದು ನಂಗೆ ಗೊತ್ತಿಲ್ಲ. ಏನೋ ಒಂದು ಅಗ್ನಿ ಜಾನ್ಸನ್. ನಿಜ ಹೇಳು, ನಿನ್ಗ ಜುವಾ ಬಗ್ಗೆ ಗೊತ್ತಾ? ಏ, ಡೋಂಟ್ ಟಾಕ್ ಟು ಮೀ. ನೋಡಿದ್ರೆ ಜಾನ್ಸನ್, ಇವಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಹೇಗ್ ಮಾತಾಡ್ತಿದ್ದಾಳೆ? ನನ್ನೇನ್ ಕೇಳ್ತೀರಾ ಫಾದರ್? ನನ್ಗೆ ಕ್ಲಾರಿಟಿ ಇಲ್ಲದೆ ಸಾಯ್ತಾ ಇದೀನಿ. ನಿಮಗಿಲ್ಲ ಅಂದ್ರೆ ಪರವಾಗಿಲ್ಲ ಜಾನ್ಸನ್. ಲವ್ ಮಾಡ್ದವಳು ಇವಳಿಗೆ ಇರ್ಬೇಕಲ್ವಾ? ಟೆಂಟಲ್ಲೇ ಬಿಟ್ಟಿದ್ರೆ ಸರಿ ಹೋಗ್ತಿದ್ಲು. ಯಾರ್ ಕರ್ಕೊಂಡ್ ಬಾ ಅಂದಿದ್ದು? ಎಮೋಷನ್ಸ್ ಜೊತೆ ಆಟಾಡೋ ನಿನ್ಗಿಂತ ಅವರೇ ಬೆಟರ್. ಮೇಡಮ್, ಹೋಲ್ಡ್ ಯುವರ್ ಟಂಗ್. ಫಾದರ್ನೆಲ್ಲ ಬೈಬಾರ್ದು. ಯಾವನೋ ಫಾದರ್? ಪಾಗಲ್. ಫಾದರ್ ಅಲ್ಲ ಅಂತ ಇದ್ದಾಳಲ್ಲೋ, ಇವಳೇನಾದ್ರೂ ಮೆಂಟ್ಲಾ? ಅಂದ್ರೆ ನಮಗ್ ಫಾದರು, ಅವಳಿಗೆ ಲವರ್ ಸರ್. ಅದೇ ಹೇಗೆ? 6 ಮಂತ್ ಬ್ಯಾಕು ನಮ್ ಫಾದರು ಇವಳು ಲವ್ ಅಲ್ಲಿ ಇದ್ರು ಸರ್. ಆದ್ರೆ ಈ ಫಾದರು ಆ ಹುಡುಗಿಯವ್ರ ಫಾದರ್ಗೆ ಇಷ್ಟ ಆಗಿಲ್ಲ. ಅದಕ್ಕೆ ಆ ಫಾದರ್ನ ಒಪ್ಸೋದಕ್ಕೆ ಈ ಫಾದರ್ ಜೊತೆ ಇದ್ದಾಳೆ. ಮದುವೆ ಆಗಿ ಮಕ್ಳಿಗೆ ಫಾದರ್ ಆಗಕ್ಕಾಗಲ್ಲ ಅಂತ ಹೇಳಿ ಚರ್ಚ್ ಫಾದರ್ ಆಗಿದ್ದಾರೆ. ಆ ಫಾದರ್ ಪ್ರಾಬ್ಲಮ್ ಇಂದ ಇವಳನ್ನ ಕಾಪಾಡೋದಕ್ಕೆ ಈ ಫಾದರ್ ಇದ್ದಾರೆ. ನೀನ್ ಹೇಳಿದ ಅರ್ಥ ಆಗದೆ ಹೋದ್ರು ಇವರು ಗ್ರೇಟ್ ಫಾದರ್. ಏನಮ್ಮ, ನೀನ್ ಬೇಡ ಅಂದ್ರೂ ಫಾದರ್ ನಿನ್ಗೋಸ್ಕರ ಇಷ್ಟ ಮಾಡಿದಾರಲ್ಲ, ಅವ್ರನ್ನ ನೀನ್ ಬೈಬೋದಾ? ತಪ್ಪಾಯ್ತು ಅಂತ ಕೇಳು. ಇವನ್ ಯಾಕೆ ನನ್ನ ಕ್ಷಮಿಸ್ಬೇಕು? ಫಾದರ್, ಈ ಹುಡುಗಿ ನಿಮ್ಗೆ ಮಿನಿಮಮ್ ರೆಸ್ಪೆಕ್ಟು ಕೊಡ್ತಾ ಇಲ್ಲ. ನನ್ ಮಾತ್ ಕೇಳಿ ಹುಡುಗಿನ ಬಿಟ್ಬಿಡಿ ಪ್ಲೀಸ್. ಲವ್ ಮಾಡಿದ ಹುಡುಗಿನ ಹೇಗ್ ಬಿಡಕ್ಕಾಗುತ್ತೆ ಜಾನ್ಸನ್? ಯಾವಾಗ್ಲೂ ಫಾದರ್ ಆಗೋಕ್ಕೂ ಮುಂಚೆ ತಾನೇ ಲವ್ ಮಾಡಿದ್ದು. ಆದ್ರೆ ಲವಲ್ ಫೇಲ್ ಆಗಿದ್ದಕ್ಕೆ ಅಲ್ವಾ ಫಾದರ್ ಆಗಿದ್ದು? ನಾನ್ ಕೇಳಿದ ಕ್ಯಾನ್ಸರ್ಗಳೇನೋ ಚೆನ್ನಾಗಿ ಬರ್ತಾ ಇದೆ, ಆದ್ರೆ ಲಾಜಿಕ್ ಹೊಡಿತಾ ಇದೆಯಲ್ಲ. ಆ ಲುಕ್ ಏನು? ಏನ್ ಸೀರಿಯಸ್ ಆಗಿ ಲುಕ್ ಕೊಡ್ತಿದ್ಯಾ ನೀನು? ನಿನ್ ಫೇಸ್ ಕೋತಿ ತರ ಇದೆ ಗೊತ್ತಾ ನಿನ್ಗೆ? ಏನು ಫಾದರ್, ಇವ್ ನನ್ಗೆ ಹೆದರ್ಸ್ತದೇನೆ ಫಾದರ್. 2 ಬಿಡಿ ಹೇಳ್ತೀನಿ, ಬಾರ್ಡರ್ ದಾಟಾಯ್ತು. ಅದು ಆ ಆರ್ಡರ್ಗೋಸ್ಕರ ವೇಟ್ ಮಾಡ್ತಿದ್ದೆ. ಏನೋ ಎಷ್ಟು ಹೊಡೆದ್ರು ರಿಯಾಕ್ಟೇ ಮಾಡ್ತಿಲ್ವಲ್ಲ? ಆ ಲುಕ್ ಏನು? ಏನ್ ಜಾನ್ಸನ್ ಆ ತರ ದೂಕುದ್ರಿ? ಸಿಕ್ಕಾಕೊಂಡ್ರೆ ಅಷ್ಟೇ.
ನಾನು ಸೈಲೆಂಟ್ ಆಗಿದ್ರೆ ಸೈಲೆನ್ಸು, ವೈಲೆಂಟ್ ಆದ್ರೆ ವೈಲೆನ್ಸು. ಎಂತ ಡೈಲಾಗ್ ಹೊಡೆದ್ರಿ ಸರ್. ಥ್ಯಾಂಕ್ ಗಾಡ್ ಎಲ್ಲರೂ ತಪ್ಪಿಸ್ಕೊಂಡ್ವಿ. ರೋಡ್ ನೋಡ್ಕೊಂಡು ಡ್ರೈವ್ ಮಾಡು. ಇಷ್ಟೊಂದು ಅಂದವಾಗಿದ್ರೆ ಕಣ್ಗಳು ಮಾತೆ ಕೇಳಲ್ಲ. ಅಂತ ಅಂದ ಏನ್ ಕಾಣಿಸ್ತಿ ಇವ್ರಿಗೆ? ಅವರು ಲೈನಲ್ಲಿದ್ದಾರೆ ಜಾನ್ಸನ್. ಹೇಯ್, ನೀನ್ ಲೈಫ್ ಲಾಂಗ್ ಕ್ರೈ ಮಾಡಿದ್ರು ನೀನ್ ಸಂಪಾದನೆ ಮಾಡಕ್ಕಾಗದಷ್ಟು ಪ್ರಾಪರ್ಟೀಸ್ ತಂದಿದ್ದೀನಿ. ತಗೊಂಡ್ ನನ್ ಮಗಳನ್ ಬಿಟ್ಬಿಡು. ನಿನ್ ಪ್ರಾಪರ್ಟಿ ವ್ಯಾಲ್ಯೂಗಿಂತ ಅವಳ ಹತ್ರ ಇರೋ ಇನ್ಫಾರ್ಮೇಶನ್ ಮೋರ್ ಪ್ರೈಸ್ಲೆಸ್. ಹೇಯ್, ಅವಳಿಗೇನು ಗೊತ್ತಿಲ್ಲ ಕಣೋ. ಗೊತ್ತಾಗ್ಬೇಕಾಗಿರೋದು ಅವಳಿಗಲ್ಲ, ನಿನಗೆ. ಒಬ್ಬ ಬಂದು ನನ್ನ ತಮ್ಮನಿಗೆ ಗನ್ನಿಟ್ಟು ಅವನ್ನ ಕಿಡ್ನಾಪ್ ಮಾಡಿ ನನ್ನ ಫೂಲ್ ಮಾಡಿ ನಿನ್ನ ಮಗಳನ್ನ ಆಲ್ರೆಡಿ ಕರ್ಕೊಂಡು ಹೋದ. ಅದು ಗೊತ್ತಿಲ್ಲದೆ ನೀನ್ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದೀಯ. ಈಗ ನನಗೆ ಎರಡೂ ಬೇಕು. ಒಂದು ನಿನ್ನ ಮಗಳು, ಎರಡನೇದು ಅವನ್ ಪ್ರಾಣ. ನಿನ್ನ ನೆಡ್ಕೊಂಡು ಅವನನ್ನ ವಾಪಸ್ ಕರ್ಸ್ಕೊತೀನಿ. ದಿವ್ಯಾ, ಆ ನೀರ್ ಚೆನ್ನಾಗಿಲ್ಲ. ಆದ್ರೂ ನಾನು ಆ ವಾಟರ್ನೇ ಕುಡಿಯೋದು. ಡ್ಯಾಡಿ, ಮ್ಯಾಂಬೋ, ನೀನ್ ವಾಪಸ್ ಬರಲಿಲ್ಲ ಅಂದ್ರೆ ನಿಮ್ಮಪ್ಪ ಜೀವಂತವಾಗಿರಲ್ಲ. ತಗೋ, ಮಾತಾಡು. ಅಲೋ ಅಲೋ ಮಗಳೇ. ಡ್ಯಾಡಿ, ನೀನ್ ಯಾಕೆ ಬಂದೆ? ನಿನ್ಗೋಸ್ಕರನೇ ಬಂದೆ ಮಗಳೇ. ಲೈ, ನಿನ್ನ ಯಾರು ಬಾ ಅಂದಿದ್ದು? ನಾನ್ ಬಂದೆ ತಾನೆ. ಹೇಯ್, ನನ್ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನಿನ್ ಪರ್ಮಿಷನ್ ಬೇಕಾ? ನೀನ್ ಕಾಪಾಡಕ್ಕಂತ ಬಂದಿಲ್ಲ, ಸಿಕ್ಕಾಕ್ಸಕ್ಕಂತಾನೆ ಬಂದಿದ್ಯಾ. ಅಷ್ಟಕ್ಕೂ ನನ್ ಮಗಳನ್ನ ಕಾಪಾಡೋದಕ್ಕೆ ನೀನ್ ಯಾರೋ? ನೀನು ನಿನ್ ಮಗಳು ಒಂದೇನಾ? ಡೇಂಜರ್ ಅಲ್ಲಿ ಇದ್ರು ಈಗ ಮಾತ್ರ ಬಿಡಬೇಡಿ. ಹೇಯ್, ನನ್ ಸತ್ರು ಪರವಾಗಿಲ್ಲ, ನನ್ ಮಗಳನ್ನ ಮಾತ್ರ ವಾಪಸ್ ಕರ್ಕೊಂಡ್ ಬರ್ಬೇಡ. ಆದ್ರೂ ನಂದೊಂದು ರಿಕ್ವೆಸ್ಟ್. ಏನದು? ನನ್ ಮಗಳು ನೀನ್ ಮಾತ್ರ ಮದ್ವೆ ಆಗ್ಬೇಡ. ಒಬ್ಬ ಲೋ ಕ್ಲಾಸ್ ಹುಡ್ಗ ನನ್ ಮನೆ ಅಳಿ ಆದ ಅಂದ್ರೆ ನನ್ನ ಆತ್ಮಕ್ ಶಾಂತಿ ಸಿಗಲ್ಲ. ಹಲೋ ಹಲೋ, ಇಷ್ಟೊತ್ತು ನಾನು ಮಾತಾಡಿದ್ ಕೇಳಿಸ್ತಲ್ಲೋ? ಹಲೋ ಹಲೋ ಹಲೋ. ಹೇಯ್, ಹಲೋ ಹಲೋ, ಕಟ್ಟಾಗೋಯ್ತು. ಹೇಯ್, ಲೆಟ್ಸ್ ಗೋ. ಎಲ್ಗೆ ಅಂತ ಹೋಗೋದು? ಹೋಗ್ ಬರೋದಕ್ಕೆ ಅದೇನ್ ಕಬ್ಬನ್ ಪಾರ್ಕ, ಲಾಲ್ಬಾಗ? ನಿಮ್ಮಪ್ಪ ಸುಮ್ನೆ 2 ಪೆಗ್ ಹಾಕೊಂಡ್ ಮನೇಲಿ ಮಲ್ಕೋಬೇಕು ತಾನೆ. ಅವ್ನಿಗೇನ್ ಕೆಲ್ಸ ಇಲ್ಲಿ? ಜಾನ್ಸನ್, ಕಾರ್ ಯಾಕೆ ವಾಪಸ್ ತಿರುಗಿಸ್ತಾ ಇದೀರಾ ಫಾದರ್? ಪಾಪ ಅಳ್ತಾ ಇದ್ದಾಳಲ್ವಾ ಜಾನ್ಸನ್? ನನ್ನಳು ನಿಮ್ಗೆ ಕಾಣಿಸ್ತಾ ಇಲ್ವಾ? ಜಾನ್ಸನ್, ಟೆನ್ಷನ್ ಯಾಕೆ? ಹಿಂಗ್ ಹಂಗ್ ಬರೋದಲ್ವಾ? ಹಂಗ್ ಬಂದ್ಬಿಡೋದಕ್ಕೆ ಅದೇನ್ ಚರ್ಚ್ ಅನ್ಕೊಂಡ್ಬಿಟ್ಟಿದೀರಾ ನೀವು? ಮ್ಯಾಂಬೋ ಡೆನ್ ಅದು. ನಾನಂತೂ ಬರಲ್ಲ. ಜಾನ್ಸನ್, ನನ್ ಕೈಯಲ್ಲಿ ಆಗಲ್ಲ ಸರ್, ತಪ್ಪು ತಿಳ್ಕೊಬೇಡಿ, ನಾನ್ ಬರಲ್ಲ. ಜಾನ್ಸನ್, ಇದು ಫಾರೆಸ್ಟ್. ಗೊತ್ತಿದೆ ಸ್ವಾಮಿ, ಈ ಫಾರೆಸ್ಟ್ ಅಲ್ಲಿ ನಂಗೆ ಇಂಚಿಂಚು ಗೊತ್ತಿದೆ. ಫಾರೆಸ್ಟ್ ಅಂತ ಭಯ ಪಡಿಸ್ತಾ ಇದೀರಾ? ಇದೇನ್ ಹೊಸ್ದ? 1 ಕಿಲೋಮೀಟರ್ ನಡೆದ್ರೆ ರೋಡ್ ಬರ್ತದೆ, 2 ಕಿಲೋಮೀಟರ್ ನಡೆದ್ರೆ ಊರ್ ಬರ್ತದೆ. ವಾಪಸ್ ಹೋಗ್ತೀನಿ ಅಂದ್ರೆ ಮತ್ತೆ ಬಂದಿದ್ದೀರಾ? ನಿಮ್ಮನ್ನ ಮಧ್ಯದಲ್ಲಿ ಬಿಟ್ಟು ಹೋಗೋದಕ್ಕೆ ಮನ್ಸೇ ಬರ್ಲಿಲ್ಲ, ಅದಕ್ಕೆ ಬಂದೆ. ಆ ಕಡೆ ನೋಡು. ಹೆಂಗಿತ್ತು? ದೊಡ್ಡದಾಗಿತ್ತು. ಇನ್ನು ಯಾಕೆ ಬರ್ಲಿಲ್ಲ? ಅವ್ರು ಬರಲ್ಲ ಕಣ. ಅವ್ರು ಬರ್ಲಿಲ್ಲ ಅಂದ್ರೆ ನೀನ್ ಸಾಯ್ತೀಯ. ನಾನ್ ಸತ್ರು ಪರವಾಗಿಲ್ಲ. ಇಷ್ಟೊತ್ತಿಗೆ ನನ್ ಮಗಳು ಬಾರ್ಡರ್ ದಾಟ್ಬಿಟ್ಟಿರ್ತಾಳೆ. ಅವಳು ಸೇಫ್. ಅಯ್ಯೋ, ಡ್ಯಾಡಿ. ಅಮ್ಮ, ಮಗಳೇ ಕರ್ಕೊಂಬರ್ಬೇಡ ಅಂತ ಹೇಳಿದ್ನಲ್ಲೋ. ನಿನ್ ಮೇಲೆ ನನಗೆ ಲವ್. ಡ್ಯಾಡಿ ಡ್ಯಾಡಿ ಅಂತ ಮಗು ತರ ಅಳ್ತಿದ್ಲು, ಅದಕ್ಕೆ ಕರ್ಕೊಂಡ್ ಬಂದೆ. ಸೆಂಟಿಮೆಂಟ್ ಬಗ್ಗೆ ನಿನ್ಗೇನೋ ಗೊತ್ತು? ನಾನು ಯಾರು ಅಂತ ಗೊತ್ತಾ? ಇವಳಿಗೋಸ್ಕರ ತುಂಬಾ ರಿಸ್ಕ್ ತಗೊಂಡಿದ್ಯಾ. ನಿನಗೋಸ್ಕರ ಅವಳು ಏನ್ ಮಾಡ್ತಾಳೆ ನೋಡ್ತೀನಿ. ಅವನಿಗೇನು ಮಾಡಬೇಡ. ಹಾಗಿದ್ರೆ ಆ ಜುವಾ ಎಲ್ಲಿದೆ ಅಂತ ಹೇಳು. ಗೋನ್ಗೋ ಮೌಂಟೇನ್ ಅಲ್ಲಿ ಸೂಡೋ ಕೇವಲ್ ಇದೆ. ದಟ್ಸ್ ಗುಡ್. ಮೋರೋ, ನೀನ್ ಹೇಳಿದ್ ಸುಳ್ಳಾದ್ರೆ ನೀವ್ ಯಾರು ಜೀವಂತವಾಗಿರೋದಿಲ್ಲ. ಯಾರ್ಯಾರು ಸರ್? ಶಟ್ ಅಪ್. ಮೋರೋ, ಟೇಕ್ ಕೇರ್ ಆಫ್ ಎವ್ರಿವನ್.
ಇವನ್ ನನ್ನ ಬಿಡಲ್ಲ ಅನ್ಸತ್ತೆ. ಯಾಕ್ರೋ ಹೀಗ್ ತಳ್ತೀರಾ? ಇನ್ನೇನ್ ಮಾಡ್ತಾರೆ? ನಿನಗೆ ಯಾರೋ ಇಲ್ಲಿ ಬರಕ್ ಹೇಳಿದ್ದು? ಹೇಯ್, ಇದೆಲ್ಲ ನಿನ್ನಿಂದನೇ ಕಣೋ. ನೀನ್ ಮದ್ವೆ ಮನೆಯಿಂದ ಓಡೋಗಿಲ್ಲ ಅಂದಿದ್ರೆ ಇವನ್ ಯಾಕೋ ನಮ್ ಜೀವನದಲ್ಲಿ ಬರ್ತಿದ್ದ? ಆಹಾ, ನೀನ್ ಈ ಡೀಲಲ್ಲಿ ಇನ್ವಾಲ್ವ್ ಆಗದೆ ಇದ್ದಿದ್ರೆ ನಾವಿಲ್ಲಿಗೆ ಬರ್ತಿದ್ವಾ? ಏಯ್, ಬಾಯ್ ಮುಚ್ಚು, ಬಾಯ್ ಮುಚ್ಚು. ಡೀಲ್ ಏನು? ಅವನೊಬ್ಬ ಸ್ಯಾಡಿಸ್ಟ್ ಅಮ್ಮ, ಆ ತರನೇ ಮಾತಾಡ್ತಾನೆ, ನೀನ್ ತಲೆ ಕೆಡ್ಸ್ಕೋಬೇಡ. ಓಹೋ ಹೌದು, ಜಾನ್ಸನ್ ಎಲ್ಲಿ? ಮತ್ತೆ ಸಿಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. Is it okay? Check it. Brain stronger than this. ಏನು ಇದಕ್ಕಿಂತ ಸ್ಟ್ರಾಂಗ್ ಬೇಕೇನಾ? ಜಾನ್ಸನ್, ಏನಾಯ್ತು? ಚೆನ್ನಾಗಿ ಕೊಟ್ಟು ಕಳ್ಸಿದ್ರು ಫಾದರ್. ನೀನು ಕೂಡ ಜೀಪಲ್ಲಿ ವೈಲೆಂಟ್ ಆಗಿ ಬಿಹೇವ್ ಮಾಡ್ದೆ. ನೀನ್ ಬಾಯ್ ಮುಚ್ಚೋ, ಬಾಯ್ ಮುಚ್ಚು. ಆ ಜೂವಾನೋ ಬೇಗ ಸಿಕ್ಕಿದ್ರೆ ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೋದು. ಸಿಕ್ಕೋದಿಲ್ಲ, ನಾನು ಹೇಳಿದ್ ಸುಳ್ಳು. ಆ ತರ ಯಾಕೆ ಹೇಳ್ದೆ? ಹೇಳ್ದೆ ಹೋದ್ರೆ ಇವನನ್ನ ಸಾಯಿಸ್ತೀನಿ ಅನ್ನಲ್ಲ ಸತ್ರೆ ಡ್ಯಾಡಿ. ಸಾಯ್ತಿದ್ದ, ಅವನಿಗೋಸ್ಕರ ನಾವು ರಿಸ್ಕ್ ಅಲ್ಲಿ ಇರ್ಬೇಕಾ? ಸತ್ರೆ ಸಾಯ್ತಿದ್ನ? ನೋಡಿದ್ರ ಜಾನ್ಸನ್, ಇವ್ರಿಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡ್ರೆ ಸತ್ರೆ ಸಾಯ್ತಿದ್ದ ಅಂತ. ನಿಮ್ಗಿದು ಬೇಕಿತ್ತು ಫಾದರ್. ನಾನು ಆಗ್ಲೇ ಹೇಳಿದೆ ಈ ಜಾಗಕ್ಕೆ ಬರೋದ್ ಬೇಡ ಅಂತ. ನೀವೇ ಏನೋ ಬದಲಾಯಿಸ್ತೀನಿ ಬದ್ನೇಕಾಯಿ ಅನ್ಕೊಂಡು ಈ ಜಾಗಕ್ಕೆ ಬಂದು ತಗ್ಲಾಕಿದ್ದೀರಾ. ಹೇಯ್, ವಾಟ್ ಈಸ್ ದಿಸ್? ಹಂದಿನ ಹೆಂಗ್ ಗೊತ್ತಿನೋದು? ಹಂದಿ ನನ್ ಮಗನೇ. ಐ ವಾಂಟ್ ಈಟ್ ದಿಸ್ ಡ್ಯಾಡಿ. ಓಕೆ ಸರ್, ಇದು ನಮ್ಮ ಲಾಸ್ಟ್ ನೈಟ್ ಅನ್ಸತ್ತೆ. ಸರಿಯಾಗಿ ಫೈಟ್ ಮಾಡಿ ಫುಲ್ ಮಿಲ್ ಸಾಕ್ಸಿ ಸರ್. ಇಲ್ಲಿ ಆತರ ಏನು ಕೊಡಲ್ಲ. ಫಾದರ್, ಇದ್ ನೀವು ತಿಂತೀರಾ? ನೈಟ್ ಎಸ್ಕೇಪ್ ಆಗೋದಕ್ಕೆ ಎನರ್ಜಿ ಬೇಕು, ಅದಕ್ಕೋಸ್ಕರ ಏನ್ ಬೇಕಾದ್ರೂ ತಿಂತೀನಿ. ಯಾಕೆ, ನೀವು ಬರಲ್ವಾ? ಖಂಡಿತವಾಗ್ಲೂ ಬರ್ತೀನಿ. ಮಿಸಾಲ್ ಜುವಾ ಸಿಕ್ತಾ? We didn't find anything here. The girl is cheated us. Hey, come on, let's go. Get up. Come on. Search. ಫಾದರ್, ನಿಮ್ ಫೋನ್ ಇಂದ ಪದೇ ಪದೇ ನಂಗೆ ಫೋನ್ ಬರ್ತಾ ಇದೆ. ಸ್ವಿಚ್ ಆಫ್ ಮಾಡಿ. ಅವ್ನು ಇನ್ನೂ ಅಲ್ಲೇ ಇರ್ಬೇಕು ಅನ್ಸುತ್ತೆ. ಯಾರು ಇಲ್ಲ. ನಂಗ್ಯಾಕೆ? ಫಾದರ್, ನಾವೀಗ ಎಲ್ಗೋಗ್ತಾ ಇದೀವಿ? ಹೇಯ್, ನೀನ್ ಯಾವಾಗ್ಲೂ ಇವನ್ನ ಫಾದರ್ ಫಾದರ್ ಅಂತಿದ್ರೆ ನನ್ ತಲೆ ಚಿಟ್ಟಿಡಿತಿದೆ. ನಿನ್ಗೆ ಯಾಕೆ ತಲೆ ಚಿಟ್ಟಿಡಿಯುತ್ತೆ? ಫಾದರ್ ಅಂದ್ರೆ ಅವ್ರೇನ್ ಫ್ಯಾಮಿಲಿ ಫಾದರ್ ಅಲ್ಲ, ಚರ್ಚ್ ಫಾದರ್. ಚರ್ಚ್ ಫಾದರ್? ಅದೇ ಯಾವಾಗದ? ನಿನ್ನಿಂದಾನೇ ಆಗಿದ್ದು, ಅದು ಕೂಡ ಗೊತ್ತಿಲ್ವಾ? ನನ್ನಿಂದನ? ಏನಾಯ್ತು? ನಿಂತೋಯ್ತು. ಇಂಜಿನ್ ಹೀಟ್ ಆಗಿದ್ಯಾ ನೋಡು, ಬ್ಯಾಟ್ರಿ ಕಂಡೀಷನ್ ಅಲ್ಲಿ ಇದೆಯಾ ಇಲ್ವೋ ನೋಡು, ಹೋಗಿ ನೀರಾಕು. ಏಯ್, ಹಾಕ್ಬೇಕಾಗಿರೋದು ನೀರಲ್ಲ, ಪೆಟ್ರೋಲ್. ಛೇ, ಒಂದ್ ಕೆಲ್ಸನೂ ನಿನಗೆ ಸರಿಯಾಗಿ ಮಾಡಕ್ ಬರಲ್ಲ ಕಣೋ. ಕಾರ್ ತರಕ್ ಮುಂಚೆ ಪೆಟ್ರೋಲ್ ಇದೆಯಾ ಇಲ್ವೋ ಅಂತ ನೋಡ್ಕೋಬೇಕು ತಾನೆ. ನೀನು ಬಡ್ಕೊಳ್ಳೋದ್ ಬಿಟ್ಟು ಆ ಮ್ಯಾಬೋಗ್ ಫೋನ್ ಮಾಡು, ಏನಾದ್ರೂ ಡೀಲ್ ಬಗ್ಗೆ ಮಾತಾಡು. ಚಾಪರ್ ಅಲ್ಲಿ ಬರ್ತಾನೆ. ನಮ್ ಡ್ಯಾಡಿ ಯಾಕೆ ಮಾತಾಡ್ತಾರೆ? ಓಹೋ, ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ಅಲ್ವಾ? ಹೇಳ. ಏನು? ನೀನ್ ಈ ಕಡೆ ಬಾ. ಎಲ್ಲಿಗೆ? ಬಾ. ಏನೋ ನೀನು ಈಗ ನಿಜ ಹೇಳ್ಬಿಟ್ಟು ನಮ್ಮಿಬ್ರನ್ನು ದೂರ ಮಾಡ್ತೀಯಾ? ನೋಡು, ನಾನು ಇದ್ರಲ್ಲಿ ಇನ್ವಾಲ್ವ್ ಆಗಿರೋದು ನನ್ನ ಮಗಳು ಗೊತ್ತಾದ್ರೆ ಚೆನ್ನಾಗಿರಲ್ಲ, ನನ್ಗಿಷ್ಟ ಇಲ್ಲ, ಅಸಹ್ಯ ಪಡ್ತಾಳೆ. ಓಹೋ, ಇದನ್ನ ನೀನು ಅಡ್ವಾಂಟೇಜ್ ಆಗಿ ತಗೊಂಡ್ರೆ ಸಾಯಿಸ್ಬಿಡ್ತೀನಿ. ಹಾ, ಇಷ್ಟು ಹೇಳಿದ್ಮೇಲೂ ಅಡ್ವಾಂಟೇಜ್ ತಗೊಳ್ಳಿಲ್ಲ ಅಂದ್ರೆ ಹೇಗೆ? ನೀನ್ ನಮ್ಮ ಅಪ್ಪಂಗೆ ಫೋನ್ ಮಾಡಿ ನನ್ ಮದ್ವೆಗೆ ಒಪ್ಕೊಂಡಿದೀನಿ ಅಂತ ಹೇಳು, ಖುಷಿ ಪಡ್ತಾರೆ. ಹೇಯ್, ನಾನ್ ಯಾಕೋ ಹೇಳ್ಬೇಕು? ದಿವ್ಯಾ, ಮಾಡು, ಫೋನ್ ಮಾಡು. ಹಲೋ. ಹಲೋ ಅಪ್ಪ, ಅಂಕಲ್ ಫೋನ್ ಮಾಡಕ್ ಹೇಳಿದ್ರು, ಏನೋ ಮಾತಾಡ್ಬೇಕಂತ. ತಗೋ. ಹಲೋ. ಏನ್ರಿ, ನೀವು ಮಾಡಕ್ ಹೇಳಿದ್ರೆ ಅವನೇ ಮಾಡದ್ನ? ಏನೋ ಒಂದು. ಏನಕ್ ನೀವು ಮದುವೆಗೆ ಒಪ್ಕೋತಾ ಇಲ್ಲ? ಯಾರೋ ಒಪ್ಕೊಂಡಿದ್ದು? ಯಾರೋನಾ? ದಿವ್ಯಾ. ಒಪ್ಕೊಂತೀನಿ. ಸರಿ, ನೀವು ಯುರೋಪಿಂದ ಬಂದ ತಕ್ಷಣ ಮದುವೆ ಮಾಡಿ ಮುಗಿಸ್ಬಿಡೋಣ. ನಾವ್ ಯುರೋಪಲ್ಲಿ ಇಲ್ಲ ಕಣೋ, ಆಫ್ರಿಕಾದಲ್ಲಿ ಇದೀವಿ. ಏನಕ್ಕಲ್ಲಿ? ಹುಚ್ಚಿಡ್ದು. ಅರ್ಥವಾಯ್ತು. ನನ್ನ ಮಗನ ಮೇಲೆ ನಿಮ್ಗೆ ತುಂಬಾ ಕೋಪ ಇದೆ ಅಂತ ಗೊತ್ತಾಯ್ತು. ಇದನ್ನ ಕೋಪ ಅನ್ನಲ್ಲ, ನರ್ಕ ಅಂತಾರೆ. ಅವನು ಇಷ್ಟ ಆಗೋವರೆಗೂ ಹಾಗೆ ಇರುತ್ತೆ, ಇಷ್ಟ ಆದ್ಮೇಲೆ ಸ್ವರ್ಗ ತರ ಇರುತ್ತೆ. ಇವನ್ ಯಾವಾಗ್ಲೂ ಇಷ್ಟ ಆಗಲ್ಲ. ನಾನು ಮೊದಲು ಹಾಗೆ ಅನ್ಕೊಂಡಿದ್ದೆ. ಅವನು ಇಷ್ಟ ಆಗಕ್ ಶುರುವಾದ್ರೆ ಎಷ್ಟು ಇಷ್ಟ ಆಗುತ್ತೆ ಅಂದ್ರೆ
ಅಷ್ಟು ಇಷ್ಟ ಆಗುತ್ತೆ. ನಿಲ್ಲಿಸ್ತೀಯ ನಿನ್ ಭಜನೆನಾ? ಇಷ್ಟ ಆದ್ಮೇಲೆ ನೀನೇ ನಿಲ್ಲಿಸ್ತೀಯ. ಈಗ ಸದ್ಯಕ್ಕೆ ನಾನು ನಿಲ್ಲಿಸ್ತೀನಿ. ನಡಿ. ಲೈ ಬರ ಇಲ್ಲಿ. ನನ್ನ ನೀನೇ ಕಣ ಫಾದರ್, ನೀವು ಹೋಗಿ. ಏನೋ ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ. ನಾನೇನ್ ಮಾಡ್ದೆ? ನಿನ್ ಮಗಳನ್ನ ನಮ್ಮ ಫಾದರ್ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ನೋ ದುರ್ಬುದ್ಧಿ ಯಾಕೆ ಬಂತು ನನ್ಗ? ನಿನ್ಗೆ ಅವ್ರ ಜೀವನ ಏನೋ ಮಾಡ್ತಾ ಇದಾರೆ. ಇಲ್ದೇ ಇರೋ ಆಸೆಗಳನ್ನ ಹುಟ್ಟಿಸಿ ಮತ್ತೆ ಅವ್ರ ಜೀವನನ ಹಾಳು ಮಾಡ್ಬೇಡ ನೀನು. ನಿನ್ ಮಗಳಿಗೆ ಬೇರೆ ಸಂಬಂಧ ನೋಡ್ಕೊ. ನಮ್ ಫಾದರ್ನ ಬಿಟ್ಬಿಡು. ಈ ಫಾದರ್ ಗೋಳೇನೋ? ಅಫ್ಕೋರ್ಸ್ ಅವ್ರೇನೋ ಫಾದರ್ ತರ ಬಿಹೇವ್ ಮಾಡ್ತಾ ಇಲ್ಲ. ದೊಡ್ಡವನಾಗಿ ನಿನಗ್ ಬುದ್ಧಿ ಬೇಡವಾ? ಏಯ್, ಇನ್ನೊಂದ್ ಮಾತ್ ಮಾತಾಡಿದ್ರೆ ಸಾಯ್ಸಾಕ್ಬಿಡ್ತೀನಿ. ಹೋಗೋ ಹೋಗೋ ಹೋಗೋ. ಓಹೋ, ಹಾಗಾದ್ರೆ ನೀನ್ ಫಿಕ್ಸ್ ಆಗಿದ್ಯಾ? ಓಕೆ, ಆ ದೇವ್ರೆ ನೋಡ್ಕೋತಾನೆ. ಬಂದೆ. ಕಾರ್ ಇಲ್ಲೇ ಇದೆ ಅಂದಮೇಲೆ ಅವ್ರು ಇಲ್ಲೇ ಎಲ್ಲೋ ಅಕ್ಕಪಕ್ಕ ಇರಬೇಕು. ಗೋನ್ ಚರ್ಚ್. ಜಾನ್ಸನ್, ಇದು ನಮ್ಗೆ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ? ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ, ಕಿತ್ತೋಗಿರೋ ಎಕ್ಸ್ಪೀರಿಯನ್ಸ್. ಫಾದರ್, ನಿಮ್ ಕಾನ್ಸಂಟ್ರೇಷನ್ ಹುಡುಗಿ ಮೇಲೆಲ್ಲ ಮೀನ್ ಮೇಲೆ ಇಡಿ. ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದೀವಿ. ತಗೊಳ್ಳಿ. ಏನಯ್ಯ ಇದು? ಇಷ್ಟು ಚಿಕ್ಕ ಮೀನ್ ಎಲ್ರಿಗೂ ಹೇಗ್ ಸಾಲತ್ತೆ? ಹೋಗಿ ದೊಡ್ಡದಿಡ್ಕೊಂಬ. ಹೇಗ್ ಕಾಣಿಸ್ತಿದ್ದೀನಿ ನಿನ್ಗೆ? ಯಾಕೆ ಸರ್ ಎಲ್ಲದಕ್ಕೂ ಹಂಗ್ ಬಡ್ಕೋತೀರಾ? ನೀವು ಮೆಂಟ್ಲು ಅಂತ ಇವ್ನು ಹೇಳಿದ್ದ, ಅದು ಯಾಕೋ ನಿಜ ಅನಿಸ್ತಾ ಇದೆ. ಡ್ಯಾಡಿ, ನನ್ನೇ ನೋಡ್ತಿದ್ದಾನ ಅವನು. ನಾನೇನ್ ಮಾಡ್ಲಿ? ನೀನ್ ನೋಡ್ತಾ ಇರೋದಕ್ಕೆ ಅವ್ನು ನೋಡ್ತಾ ಇರೋದು ಗೊತ್ತಾಗಿದ್ದು. ಇನ್ನ ಇವನ್ ಜೊತೆ ಜರ್ನಿ ಕಷ್ಟನೇ. ಬಾಬಾ, ಲೈಫಲ್ಲಿ ಫಸ್ಟ್ ಟೈಮ್ ಮರ್ಡರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೋಆಪರೇಟ್ ಮಾಡು. ಈ ಕಲ್ಲಿಂದಾನೆ ಇವನ್ ಲೈಫ್ ಎಂಡ್ ಆಗ್ಬೇಕು.
ನಿಮ್ಗೇನು ಆಗಿಲ್ಲ ತಾನೇ? ಏನಾಗಿಲ್ಲ, ಟೆನ್ಷನ್ ಕಮ್ಮಿ ಆಯ್ತಾ? ನೀನ್ ಕಾಪಾಡಿದ್ದು ನನ್ನ ಮಗಳನ್ನಲ್ಲ, ನನ್ನ. ಅವಳಿಗೇನಾದ್ರೂ ಆಗಿದ್ರೆ ನಾನು ಆಗ್ಲೇ ಸತ್ತೋಗ್ತಾ ಇದ್ದೆ. ನೀನ್ ಎಷ್ಟು ಇಷ್ಟ ಆಗ್ತೀಯ ಅಂತ ನಿಮ್ಮಪ್ಪನೇ ಹೇಳಕ್ಕಾಗ್ಲಿಲ್ಲ. ಇವಾಗ ನನ್ನ ಕೈಲೂ ಕೂಡ ಹೇಳಕ್ಕಾಗ್ತಿಲ್ಲ. ಅಷ್ಟಿಷ್ಟ ಅದೇ ಕಣೋ. ಇವಾಗ ಹೇಳ್ತಿದ್ದೀನಿ ಕಣೋ, ನೀನ್ ನನ್ನ ಮಗಳಿಗೆ ಇಷ್ಟ ಆಗ್ಲಿ ಆಗದೆ ಇರ್ಲಿ, ನೀನೇ ನನ್ನ ಅಳಿಯ ಕಣೋ. ಹೋಯ್ತು, ನನ್ಗಿದ್ದಿದ್ದು ಹೋಪ್ಸ್ ಎಲ್ಲ ಹೋಯ್ತು. ನಮ್ಗಿನ್ನೂ ಫಾದರ್ ಇಲ್ಲ, ಸರ್ವನಾಶ ಮಾಡ್ಬಿಟ್ಟ ಇವನು. ಹೋಗ್ಲಿ ಬಿಡಿ, ನಾವ್ ಇಲ್ಲೇ ಇದ್ರೆ ಅವ್ರಿಗೆ ಪ್ರೈವಸಿ ಸಿಗುತ್ತಾ? ಅಷ್ಟು ಫೀಲ್ ಆಗ್ಬೇಡ ನೀನು. ಅವ್ರ ಪ್ರೈವಸಿ ಅವ್ರಿಗಿರುತ್ತೆ. ನಡೆಯಲಿ, ಪ್ರೈವಸಿ ಅಂತೆ. ಭಗವಂತ, ಗ್ರಹಣ ಶುರುವಾಯ್ತು. ಆ ಜುವ ಎಲ್ಲೇ ಇದ್ರು ನಮ್ಮ ಹತ್ರ ಸೇರಿಸಿ ಈ ಭೂಮಿನ ಕಾಪಾಡು. Sir. Member, I'm on the way. Can you find them? Don't worry, sir. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಗೊತ್ತು. ನೀವು ಬನ್ನಿ. Okay. ಏನಿದು ಇಷ್ಟೊಂದು ಪ್ರಾಣಿಗಳು ಸದ್ಬಿದ್ದಿದ್ದಾವೆ? ಬಿಸಿಲ್ಗ ಏನು? ಹಿತೋಮ್ಮ, ಹಿತೋಷೆ. ಯಾರು ನೀನು? ನನ್ಗೋಸ್ಕರ ಏನಕ್ಕೆ ಸಾಯ್ಬೇಕು ಅನ್ಕೊಂಡೆ? ಹೇಳು, ಬೋಡೋ ಎಲ್ಲಿ? ಬೋಡೋ ಯಾರು? ಬೋಡೋ ಯಾರು ಅಂತ ಗೊತ್ತಿಲ್ದೇನೆ ಇದು ನಿನ್ನ ಕುತ್ತಿಗೆಗೆ ಬಂತ? ಇದು ಗಾಳಿಲ್ ಬಂದ್ಬಿತ್ತು. ಸೂರ್ಯ ಅಂದ್ರೆ ಇಷ್ಟ, ಅದಕ್ಕೆ ಹಾಕೊಂಡೆ. ನಿಜ ಹೇಳು, ಸೂರ್ಯಗ್ರಹಣ ಪೂರ್ತಿಯಾಗೋಷ್ಟ್ರಲ್ಲಿ ಆ ಜೋವನ ಅದ್ರ ಸ್ಥಾನದಲ್ಲಿ ಇಡದೆ ಹೋದ್ರೆ ಎಲ್ಲ ಜೀವರಾಶಿಗೂ ಆಪತ್ತು. ಮೊದಲು ಜುವ ಅಂದ್ರೆ ಏನು? ಅವನ್ ಯಾರೋ ಬೇಕು ಅಂತಾನೆ ನೀವು ನೋಡಿದ್ರೆ ಅಪಾಯ ಅಂತೀರಾ? ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಅಲ್ಲಿ ನೋಡು, ವಿಪತ್ತು ಶುರುವಾಯ್ತು. ಶಾಖಕ್ಕೆ ಪಕ್ಷಿಗಳು ಬೀಳ್ತಾ ಇದಾವೆ, ಪ್ರಾಣಿಗಳು ಸಾಯ್ತಾ ಇದಾವೆ, ಗಿಡ ಮರಗಳು ಒಣಗ್ತಾ ಇದೆ. ಗ್ರಹಣ ಪೂರ್ತಿ ಆಗೋಕ್ಕೂ ಮುಂಚೆನೆ ಹೀಗಿದೆ ಅಂದ್ರೆ ಪೂರ್ತಿ ಆದ್ಮೇಲೆ ಇನ್ನೂ ಹೆಚ್ಚು ಪ್ರಳಯ ಆಗುತ್ತೆ. ಸೂರ್ಯಗ್ರಹಣ ಪೂರ್ತಿ ಆದ್ಮೇಲೆ ಸೂರ್ಯನಿಂದ ಬೀಳೋ ಅತಿ ಶಕ್ತಿಶಾಲಿಯಾದ ಕಿರಣಗಳು ಆ ಜೂವ ಮೇಲೆ ಬೀಳದೆ ಹೋದ್ರೆ ಪ್ರಪಂಚ ಖಂಡಿತ ವಿನಾಶ ಆಗುತ್ತೆ. ಬೇಗ ಹೇಳು, ಆ ಜೂವ ಎಲ್ಲಿ? ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ತಮ್ಮನ್ನೇ ಸಾಯಿಸ್ತೀಯನೋ? ಆ ಜುವ ಎಲ್ಲಿದೆ? ಅವನಿಗೇನು ಮಾಡಬೇಡ ಪ್ಲೀಸ್. ನನಗೆ ಗೊತ್ತಿಲ್ಲ. ಮತ್ತೆ ನಿನ್ಯಾಕೋ ಕೇಳ್ತಾ ಇದಾರೆ? ಹೇಳಲಿಲ್ಲ ಅಂದ್ರೆ ಸಾಯಿಸ್ತೀನಿ. ಈ ಹಿಲ್ ಬಾಂಡ್ ಅಲ್ಲಿದೆ. ಹಿಲ್ ಬಾಂಡ್? ಹೌದು, ಅದು ಯಾವ ಪರಿಸ್ಥಿತಿಯಲ್ಲೂ ಇವ್ರ ಕೈಗೆ ಸಿಗ್ಬಾರ್ದು ಅಂತ ಹೇಳಿ ಬೋಡ ನನ್ನ ಹತ್ರ ಮಾತು ತಗೊಂಡ. ನನ್ಗೋಸ್ಕರ ಯಾರಾದ್ರೂ ಮ್ಯಾಮ್ಬೋಗ್ ನಿಜ ಹೇಳ್ಬಿಡ್ತಾರೆ ಅಂತ ಇಲ್ಲಿವರೆಗೂ ನಾನು ಈ ನಿಜನ ಯಾರಿಗೂ ಹೇಳಲಿಲ್ಲ. ಜೂವನ ಅಲ್ಲಿಂದ ತರೋದು ಅಸಾಧ್ಯ, ವಿನಾಶ ತಪ್ಪಿದ್ದಲ್ಲ. ಜುವ ಎಲ್ಲಿದ್ದಾನೆ ಗೊತ್ತಾಯ್ತಾ ನಿಂಗೆ? ಗೊತ್ತಾದ್ರೂ ನೀನದನ್ನ ತರೋಕ್ಕಾಗಲ್ಲ. ಕತ್ರೋಚಿ ಕೈಯಲ್ಲಿ ಆಗಲ್ಲ ಅನ್ನೋದು ಏನೂ ಇಲ್ಲ. ಹೇಳು, ಎಲ್ಲಿದೆ? ಹಿಲ್ ಬಾಂಡ್. ಮೆಂಬರ್, ಲೆಟ್ಸ್ ಗೋ. ಸರ್, ನಾವು ಅಲ್ಲಿಗೆ ಹೋಗಿ ವಾಪಸ್ ಬರೋದು ಇಂಪಾಸಿಬಲ್. ಈ ಸೀಸನ್ ಅಲ್ಲಿ ಅಲ್ಲಿ ಮನುಷ್ಯರನ್ನ ತಿನ್ನುವಂತ ಕಿಲ್ಲರ್ ಫಿಶಸ್ ಇರುತ್ತೆ ಸರ್. ಇಟ್ಸ್ ವೆರಿ ಡೇಂಜರಸ್. ಡೇಂಜರಸ್? ಐ ವಿಲ್ ಕಿಲ್ ಯು. ಕಿಲ್ ಮೀ. ಅಲ್ಲಿಗೆ ಹೋದ್ರೆ ಸಾವು ಇನ್ನೂ ಭಯಂಕರವಾಗಿರುತ್ತೆ. ಶಿಟ್,
ನನ್ನ ಡ್ರೀಮ್ಸ್ ನ ಕೊಲಾಪ್ಸ್ ಮಾಡ್ಬಿಟ್ರು. ಕಿಲ್ ದೆಮ್, ಎಲ್ರನ್ನು ಸಾಯಿಸ್ಬಿಡಿ. ನಾನ್ ತಗೋಬರ್ತೀನಿ. ಹೂ ಇಸ್ ದಟ್? ನಾನೇ. ಸರ್, ಅವನ್ನ ನಂಬೇಡಿ. ನನಗೆ ತಗೊಂಡ್ ಬರೋ ಧೈರ್ಯ ಇದೆ. ನಿಮಗ್ ಬೇರೆ ಆಪ್ಷನ್ ಇದೆಯಾ? ನೋ ಅಖಿಲ್, ನೀನ್ ಹೋಗೋ ಹಾಗಿಲ್ಲ. ಅವ್ರು ಸಾಯಿಸ್ತಾರೆ ಅಂತ ಅಥವಾ ನಾನು ಭಯ ಪಡ್ಕೊಂಡು ಅಲ್ಲಿಗೆ ಹೋಗ್ತಾ ಇಲ್ಲ. ಇವ್ರಿಗೋಸ್ಕರ. ಬೋಡೋ ಸಾಯ್ತೀನಿ ಅಂತ ಗೊತ್ತಿದ್ರು ನಮಗೋಸ್ಕರ ನಿಜ ಹೇಳಲಿಲ್ಲ. ನಾನ್ ಕಾಪಾಡ್ತೀನಿ ಅನ್ನೋ ನಂಬಿಕೆ ಮೇಲೆ ಆ ಹುಡುಗ ಪ್ರಾಣ ಕೊಡೋಕ್ಕೂ ಹೆದರ್ಕೊಳ್ಳಿಲ್ಲ. ಪ್ರಪಂಚಕ್ಕೆ ಯಾವುದೇ ಸಂಬಂಧ ಇಲ್ದಿರೋ ಇವರೇ ನಮ್ಗಿಷ್ಟು ಮಾಡ್ಬೇಕಾದ್ರೆ ನಾವಿನ್ನೆಷ್ಟು ಮಾಡಬೇಕು? ಈ ತಾಯ್ತ ನನ್ನ ಕೊರಳಿಗೆ ಯಾಕೆ ಬಿತ್ತು ಅಂತ ನನ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಈಗಲೇ ಗೊತ್ತಾಗಿದ್ದು. ಇದು ನನ್ನ ಕೆಲಸ, ನಾನೇ ಮಾಡಬೇಕು. ಸರ್, ಅವ್ನು ನನ್ನ ತಮ್ಮನ್ ಸಾಯಿಸಿದಾನೆ. ಡೋಂಟ್ ವರಿ ಮ್ಯಾಂಬೋ, ಅವನ ಕೆಲಸನ ಫಿನಿಶ್ ಮಾಡಿದ್ಮೇಲೆ ನೀನು ಅವನನ್ನ ಫಿನಿಶ್ ಮಾಡು. ಕಮ್ ಆನ್ ಮೈ ಬಾಯ್. ಬಟ್ ಆನ್ ಒನ್ ಕಂಡೀಷನ್, ಇವರಲ್ಲಿ ಒಬ್ರು ಪ್ರಾಣ ಕೂಡ ಹೋಗೋ ಹಾಗಿಲ್ಲ. ಲೀವ್ ದೆಮ್ ಆಲ್. ನಾನು ಹೇಗೆ ಹೇಳಿದಿನೋ ಹಾಗೆ ಮಾಡಿ. ಓಕೆ ಮೈ ಬಾಯ್. What's happening? I can't understand, sir. Don't go close to the edge. That pond is very dangerous.
ಆನ್, ಗಿವ್ ಇಟ್ ಟು ಮಿ ಮೈ ಬಾಯ್. ನೋ ನೋ ನೋ, ಏನ್ ಮಾಡ್ತಾ ಇದ್ಯಾ? ನಿಮ್ಮವ್ರ ಹತ್ರ ಇರೋ ವೆಪನ್ಸ್ ಎಲ್ಲ ಪಾಂಡ್ ಒಳಗಡೆ ಬಿಸಾಕಕ್ ಹೇಳಿ. ವಾಟ್ ಆರ್ ಯು ಸೇಯಿಂಗ್? ನಾನು ಹೇಳ್ದಂಗೆ ಮಾಡದೇ ಇದ್ರೆ ಇದನ್ನ ವಾಪಸ್ ಬಿಸಾಕ್ತೀನಿ. ಥ್ರೋ ದ ವೆಪನ್ಸ್ ಇನ್ ದ ಪಾಂಡ್. ಬಾಸ್, ಐ ಗಾಟ್ ಇಟ್. ಏಯ್, ಪ್ರಪಂಚ ಎಲ್ಲ ಪ್ರಾಬ್ಲಮ್ ಅಲ್ಲಿದೆ, ಸೊಲ್ಯೂಷನ್ ಮಾತ್ರ ನನ್ನ ಕೈಯಲ್ಲಿದೆ. ಎಂಜಾಯ್ ದ ಡಿಸ್ಟ್ರಾಕ್ಷನ್ ಇನ್ ಫ್ರಂಟ್ ಆಫ್ ಯು ಐಸ್. ಎಂಜಾಯ್.
ಲಾಂಗ್ ಲಿವ್. ಅಖಿಲ್ ಆಯೋ ಓಕೆ? ಜಾನ್ಸನ್ ಏನಾಯ್ತು, ಡಲ್ ಆಗಿದ್ದೀರಾ? ಫೋನ್ ಎತ್ತಿದ್ರು. ಹೌದಾ? ನೀನ್ ಫಾದರ್ ಅಲ್ಲ ಅಂತ ಗೊತ್ತಾಯ್ತು. ಸಾರಿ ಜಾನ್ಸನ್. ಏನ್ ಸಾರಿ? ನನ್ನ ಫಾದರ್ನು ಲೈಫಲ್ಲಿ ಈ ಸರಿ ಫಾದರ್ ಅಂದಿರ್ಲಿಲ್ಲ. ಹೌದು, ನಂಗೊಂದು ಡೌಟು. ನನ್ನ ಕಾರ್ನ ಅವನೇ ತಗೊಂಡೋದ್ನ ನೀವೇ ತಗೊಂಡೋಗಿ ಅಂದ್ರ? ನಾನು ಅಡ್ರೆಸ್ ಕೇಳಿದಕ್ಕೆ ಅವರು ಕಾರ್ ಕೇಳಿದ್ರು. ಕಾರ್ ಅವನಿಗೆ ಕೊಟ್ಬಿಟ್ವಿ. ಯಾವನು ನೀನು? ನೀನೇ ಅವನ ಕಾರ್ ಕೊಡೋಕೆ, ನೀನೇ ಅವನ ಕಾರ್ ಕೊಡೋಕೆ. ಜಾನ್ಸನ್ ಫ್ರಸ್ಟ್ರೇಟ್ ಆಗ್ಬೇಡಿ ಜಾನ್ಸನ್. ದೇವ್ರು ಏನು ಹೇಳಿದ್ದಾರೆ, ಯಾವುದು ಶಾಶ್ವತ ಅಲ್ಲ, ನಥಿಂಗ್ ಇಸ್ ಪರ್ಮನೆಂಟ್. ಅದನ್ನ ಹೇಳಿದ್ದು ಅವರಲ್ಲ, ಸ್ವಾಮಿ ವಿವೇಕಾನಂದ. ಹೋಗ್ಲಿ ಬಿಡಿ, ಎಲ್ರೂ ಸೇರಿ ಒಳ್ಳೆ ಕೆಲಸ ಮಾಡಿದ್ವಲ್ಲ. ಇದ್ರಲ್ಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಕೆಡು. ಜಾನ್ಸನ್ ಮತ್ಮನ ಫೋನ್ ಬರ್ತಾ ಇದೆ. ಆ ಫೋನ್ ಆಫ್ ಮಾಡು, ಆ ಫೋನ್ ಆಫ್ ಮಾಡು.